पूजां समर्पयामि। ಭೂಲೋಕದಲ್ಲಿ ಎಂದು ರಾಕ್ಷಸರ ಹಾವಳಿಯು ಹೆಚ್ಚಾಗುವುದೋ ಆಗೆಲ್ಲ ತಾಯಿ ಒಂದೊಂದು ಅವತಾರದಲ್ಲಿ ಬಂದು ಅವರ ಧ್ವಂಸ ಮಾಡುತ್ತಾರೆ. ದುಷ್ಟ ಶಿಕ್ಷಕಿ ಶಿಷ್ಟ ರಕ್ಷಕಿಯಾಗಿ ಒಂದೊಂದು ಯುಗದಲ್ಲಿ ಒಂದೊಂದು ಅವತಾರವನ್ನ ತಾಳಿದ್ದಾರೆ. ಈಗ ಈ ಕಲಿಯುಗದಲ್ಲಿ ತಾಯಿ ಚೌಡೇಶ್ವರಿಯು ದುರುಳರು ಮಧಾಂಧರು ಮಧೋನ್ಮತ್ತರಾಗಿ ಮೆರೆಯುತ್ತಿರುವ ತ್ರಿಪುರಾಸುರರ ಸಂಹಾರಕ್ಕೆಂದೇ ಅವತಾರವನ್ನ ತಾಳಿದ್ದಾಳೆ. 7 ಜನ ತ್ರಿಪುರಾಸುರರಲ್ಲಿ ಕಡೆಯವನು ಶಿವನನ್ನು ಕುರಿತು ತಪವನ್ನಾಚರಿಸಿದಾಗ ಶಿವ ಪ್ರತ್ಯಕ್ಷನಾಗಿ ಏನು ಬರಬೇಕು ಮಗನೇ ಎಂದಾಗ, ತ್ರಿಪುರಾಸುರ ಶಂಕರ ಮಹಾದೇವ, ಧನ್ಯನಾದೆ ಪ್ರಭು. ವರವೇನು ಬೇಕು ಕೇಳು ತ್ರಿಪುರ. ನರರಿಂದಾಗಲಿ ಸುರರಿಂದಾಗಲಿ ಪ್ರಾಣಿ ಪಕ್ಷಿಗಳಿಂದಾಗಲಿ ನನಗೆ ಸಾವು ಸಂಭವಿಸಬಾರದು. ತಥಾಸ್ತು. ಇನ್ನು ನನಗೆ ಸಾವೇ ಇಲ್ಲ. ಅಹಂಕಾರ ಬೇಡ ತ್ರಿಪುರಾಸುರ. ನೀನು ಬೇಡಿದ ವರದಲ್ಲಿ ಹೆಣ್ಣು ಎನ್ನುವುದೇ ಇಲ್ಲ. ಆದ್ದರಿಂದ ನಿನಗೆ ಹೆಣ್ಣಿನಿಂದಲೇ ಮರಣ. ಶಂಕರ, ಹೆಣ್ಣು ಅವಳೇನು ಮಾಡಬಲ್ಲಳು ನನ್ನನ್ನು ಎಂದು ಅಹಂಕಾರದಿಂದ ಮೆರೆದು ಭೂಲೋಕಕ್ಕೂ ಆಕಾಶಕ್ಕೂ ಮಧ್ಯೆ ಅಂತರಿಕ್ಷದಲ್ಲಿ ಪಟ್ಟಣವನ್ನು ಕಟ್ಟಿಕೊಂಡು ಇಂದ್ರಾದಿ ದೇವರುಗಳನ್ನೇ ಜಯಿಸುತ್ತಾ ದೇವಲೋಕವನ್ನೇ ವಶಪಡಿಸಿಕೊಳ್ಳುತ್ತಾನೆ. ಬ್ರಹ್ಮಾದಿ ದೇವತೆಗಳು ಇವನ ಹೆಸರನ್ನು ಕೇಳೇ ಗಡಗಡನೆ ನಡುಗುತ್ತಿದ್ದರು. ಇನ್ನೇನು ಗತಿ ಎಂದು ಶ್ರೀಮನ್ನಾರಾಯಣನ್ನು ಕೇಳಲಾಗಿ ಹರಿಯು ದೇವರುಗಳನ್ನೆಲ್ಲ ಶಂಕರನ ಬಳಿಗೆ ಕರೆತಂದು ಭಿನ್ನವಿಸಿಕೊಳ್ಳುತ್ತಾನೆ. ಶಂಕರ ನಮೋ ನಮಃ. ಪರಮೇಶ್ವರ, ನೀನು ಕೊಟ್ಟ ವರದಿಂದ ಆ ದುರಳ ತ್ರಿಪುರನು ದೇವತೆಗಳಿಗೆ ಕಂಟಕನಾಗಿದ್ದಾನೆ. ಋಷಿಮುನಿಗಳ ಆಶ್ರಮವನ್ನು ಹಾಳು ಮಾಡಿ ಅವರ ಯಜ್ಞ ಯಾಗಾದಿಗಳನ್ನು ಕೆಡಿಸಿ ಅವರಿಗೆ ಕಿರುಕುಳ ನೀಡುತ್ತಿದ್ದಾನೆ. ಹೇಗಾದರೂ ಮಾಡಿ ಅವನಿಂದ ಅವರನ್ನು ಕಾಪಾಡು ಶಂಕರ. ಬೇಡಿದ ವರವನ್ನು ನೀಡುವುದು ಪರಮೇಶ್ವರರ ಧರ್ಮ. ವರವನ್ನು ಪಡೆದವರು ಅದನ್ನು ಲೋಕ ಕಲ್ಯಾಣಾರ್ಥವಾಗಿ ಬಳಸುವುದು ಅವರ ಧರ್ಮ. ಪರಮೇಶ್ವರ, ತ್ರಿಪುರಾಸುರನ ದುಷ್ಟತನದಿಂದ ದೇವಲೋಕವೇ ತತ್ತರಿಸುತ್ತಿರುವುದು. ಚಿಂತೆ ಮಾಡಬೇಡ ದೇವೇಂದ್ರ. ಅವನು ಹೆಣ್ಣನ್ನು ತುಚ್ಛವಾಗಿ ಕಂಡಿರುವನು. ಇಡೀ ಭೂಮಂಡಲವನ್ನು ಹೊತ್ತಿರುವ ಜಗನ್ಮಾತೆ ಹೆಣ್ಣಲ್ಲವೇ? ಪರಮೇಶ್ವರ, ಇವರ ಕಷ್ಟಗಳನ್ನೆಲ್ಲ ಕೇಳುತ್ತಿದ್ದರೆ ಅವನ ಅಂತ್ಯವು ಸಮೀಪಿಸುತ್ತಿದೆ ಎಂದು ತೋರುತ್ತದೆ. ಮಕ್ಕಳ ಕಷ್ಟಗಳನ್ನು ಅರಿತು ಅವರ ನೋವನ್ನು ನಿವಾರಿಸುವ ರಕ್ಷಕೆ ನೀನು. ಎಲ್ಲರ ಕಷ್ಟಗಳನ್ನು ನಿವಾರಿಸು ತಾಯಿ. ಎಲ್ಲದಕ್ಕೂ ಒಂದು ಅಂತ್ಯವಿರುತ್ತದೆ. ಆ ಕಾಲ ಬಂದಾಗ ಪರಿಹಾರ ತಾನಾಗಿಯೇ ಒದಗುವುದು. ಆತಂಕ ಪಡೆದಿರು ನಾರಾಯಣ. ಆ ಕಾಲ ಬರುವುದು ಯಾವಾಗ ತಾಯಿ? ಅಲ್ಲಿವರೆಗೂ ನಾವು ಹೀಗೆ ಅಲಿಯುತ್ತಲೇ ಇರಬೇಕೆ? ಆ ತ್ರಿಪುರಾಸುರ ವರದಿಂದ ಮದೋನ್ಮತ್ತನಾಗಿ ವಿಜೃಂಭಿಸುತ್ತಿದ್ದಾನೆ. ನಮಗೆ ದಾರಿಯೇ ಕಾಣದಂತಾಗಿದೆ. ಹೆಣ್ಣನ್ನು ಕಡೆಗಣಿಸಿ ಭೋಗದ ವಸ್ತುವೆಂದು ತಿಳಿದಿರುವ ಅವನಿಗೆ ಹೆಣ್ಣಿನ ಶಕ್ತಿಯ ಅರಿವಾಗಲೇಬೇಕು. ಪಾರ್ವತಿ, ನೀನೀಗಲೇ ಹೊರಡು. ಮದೋನ್ಮತ್ತನಾಗಿ ಮೆರೆಯುತ್ತಿರುವ ದುರುಳ ದುಷ್ಟ ನೀಚ ಆ ತ್ರಿಪುರಾಸುರನನ್ನು ಸಂಹರಿಸಿ ಎಲ್ಲರ ಕಷ್ಟಗಳನ್ನು ಪರಿಹರಿಸು. ನಿಮ್ಮ ಆಣತಿಯಂತೆ ಹೊರಡುತ್ತೇನೆ ಸ್ವಾಮಿ. ಆದರೆ ನನಗೆ ನಾರಾಯಣರ ಸಹಾಯ ಬೇಕು. ಲೋಕ ಕಲ್ಯಾಣಾರ್ಥವಾಗಿ ನಾನು ಯಾವ ಸಹಾಯ ಮಾಡಲು ಸದಾ ಸಿದ್ಧನಿದ್ದೇನೆ ತಾಯಿ. ಅವನೊಬ್ಬ ದುಷ್ಟ. ಮೊದಲು ಅವನನ್ನು ಕಾಡಿ ನಂತರ ನಿಗ್ರಹಿಸಬೇಕು. ನನ್ನ ಕರ್ತವ್ಯವೇನೆಂದು ಹೇಳಿದರೆ ಮುಂದಿನ ಕಾರ್ಯ ಸುಗಮವಾಗುವುದು. ನಾರಾಯಣನಿಗೆ ತ್ರಿಪುರಾಸುರನನ್ನು ಸಂಹಾರ ಮಾಡುವ ಕಾರ್ಯದಲ್ಲಿ ಆತುರ ಕಾಣುತ್ತಿದೆ. ನನ್ನ ಕರ್ತವ್ಯ ಅದೇ ಅಲ್ಲವೇ ಶಂಕರ? ಸಿಕ್ಕಿದ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವ ಆತುರ. ನಾರಾಯಣ, ಎಲ್ಲವನ್ನೂ ಬಲ್ಲ ಚತುರಮತಿ ನೀನು. ನಿನ್ನಿಂದಲೇ ಅಲ್ಲವೇ ನನಗೆ ಇಂತಹ ಕಾರ್ಯಗಳು ಒದಗುತ್ತಿರುವುದು. ನಾರಾಯಣ, ನನ್ನಲ್ಲಿ ಇಂತಹ ತಪ್ಪುಗಳನ್ನು ಹುಡುಕುವುದೇಕೆ? ತಪಸ್ಸಿನಿಂದ ನಿನ್ನನ್ನು ಮೆಚ್ಚಿಸಿದವರಿಗೆ ಬೇಡಿದ ವರಗಳನ್ನು ಧಾರಾಳವಾಗಿ ಕರುಣಿಸುವ ಕರುಣಾಕರ ನೀನು. ಸಕಲ ಚರಾಚರ ವಸ್ತುಗಳಲ್ಲೂ ಅಡಗಿರುವ ಜ್ಯೋತಿಪ್ರಭೆ ನೀನು. ಆ ಒಬ್ಬ ದುಷ್ಟ ಜಂತುವನ್ನು ನಿಗ್ರಹಿಸುವುದು ನಿನಗೆ ಅಸಾಧ್ಯವೇನೂ ಅಲ್ಲ. ನಾರಾಯಣ, ಮೊದಲು ನೀವು ತ್ರಿಪುರಾಸುರರಲ್ಲಿಗೆ ಹೊರಡಿ. ನಿಮ್ಮ ಮಾಯೆಯಿಂದ ತ್ರಿಪುರಾಸುರರ ಮಡದಿಯರೆಲ್ಲರೂ ದಿವ್ಯ ತೇಜಸ್ಸನ್ನು ಹೊಂದಲಿ.
ಮುಂದಿನದನ್ನು ನಾನು ನಿರ್ಧರಿಸುತ್ತೇನೆ. ನಿಮ್ಮ ಆಣತಿಯಂತೆ ನಾನು ಈಗಲೇ ಹೊರಡುತ್ತೇನೆ. ಸ್ವಾಮಿ, ಸ್ವಾಮಿ, ನಿಮ್ಮನ್ನು ಕಂಡು ನಾವು ಧನ್ಯರಾಗಿದ್ದೇವೆ. ದಯಮಾಡಿ ನಮ್ಮನ್ನು ಕರುಣಿಸಿ. ತಾಯಂದಿರೆ, ನಿಮ್ಮ ಸಂಕಟಗಳಿಗೆ ಕಾರಣವೇನು? ಸ್ವಾಮಿ, ನಮಗೆ ಸಂತಾನ ಸೌಭಾಗ್ಯವೊಂದನ್ನು ಬಿಟ್ಟು ಬೇರೆ ಎಲ್ಲ ಸೌಭಾಗ್ಯಗಳೂ ದೊರೆತಿವೆ. ಮಕ್ಕಳಿಲ್ಲದ ನಾವು ಪ್ರತಿದಿನವೂ ನೋವನ್ನು ಅನುಭವಿಸುತ್ತಿದ್ದೇವೆ. ಬಂಜೆಯರು ಎಂಬ ಅಪಖ್ಯಾತಿಯಿಂದ ನಮ್ಮೆಲ್ಲರನ್ನೂ ಪಾರು ಮಾಡಿ ಸ್ವಾಮಿ. ಚಿಂತಿಸದಿರಿ. ಶುದ್ಧ ಮನಸ್ಸಿನಿಂದ ಪವಿತ್ರ ಗಂಗೆಯಲ್ಲಿ ಮಿಂದು ಬನ್ನಿ. ನಿಮ್ಮೆಲ್ಲರ ಬಂಜೆತನ ನಿವಾರಣೆ ಆಗುತ್ತದೆ. ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ. ಎಂದು ತನ್ನ ವಿಷ್ಣುಮಾಯೆಯನ್ನು ಬೀರಿದಾಗ ಶುದ್ಧ ಮನಸ್ಕರಾಗಿ ನದಿಯಲ್ಲಿ ಮಿಂದು ಬರುವುದರೊಳಗಾಗಿ 7 ಜನ ತ್ರಿಪುರಾಸುರನ ಪತ್ನಿಯರು ಗರ್ಭವತಿಯರಾಗಿರುತ್ತಾರೆ. ನಿಮ್ಮಲ್ಲೇನೋ ಬದಲಾವಣೆ ಕಾಣುತ್ತಿದೆಯಲ್ಲ. ನೀವು ನೀರಿಗೆ ಹೋಗುವಾಗ ಶುದ್ಧವಾಗಿ ಹೋದಿರಿ. ನಿಮ್ಮನ್ನು ಗಮನಿಸಿದರೆ ಗರ್ಭವತಿಯರಂತೆ ಕಾಣುತ್ತಿರುವಿರಿ. ಇದು ಹೇಗೆ ಸಾಧ್ಯ? ಪ್ರಭು, ನಾವು ದಾರಿಯಲ್ಲಿ ಹೋಗುತ್ತಿರುವಾಗ ಮುನಿಯೊಬ್ಬರು ಸಿಕ್ಕಿದ್ದರು. ಅವರ ಆದೇಶದಂತೆ ನಾವೆಲ್ಲರೂ ನದಿಯಲ್ಲೇ ಮಿಂದೆವು. ಮಿಂದ ನಂತರ ನಾವೆಲ್ಲರೂ ಗರ್ಭವತಿಯರಾಗಿರುವುದು ನಿಜ. ಇಷ್ಟಲ್ಲದೆ ನಮಗೆ ಬೇರೇನು ತಿಳಿಯದು ಪ್ರಭು. ಸಹೋದರ, ಇದೆಲ್ಲ ಆ ದೇವತೆಗಳ ಮಾಯೆ. ಆ ಮುನಿಯನ್ನು ಈಗಲೇ ಬಂಧಿಸಿ. ಆ ಮುನಿಯು ಇನ್ನು ನಮಗೋಸ್ಕರ ಅಲ್ಲಿಯೇ ಕಾದುಕೊಂಡಿರುವನೆಂದು ತಿಳಿದಿರುವಿರಾ? ಅವನಿಗೆ ಎಷ್ಟೊಂದು ಸೊಕ್ಕಿರಬಹುದು. ಅವನ ಸೊಕ್ಕನ್ನಡಗಿಸಲು ಶಿವನ ವರಪ್ರಸಾದಿತನಾದ ನಮ್ಮೆಲ್ಲರ ಸಹೋದರ ಆ ತ್ರಿಪುರನೇ ಸರಿ. ಈ ವಿಷಯವನ್ನು ತಿಳಿದ ತ್ರಿಪುರಾಸುರನು ದೇವತೆಗಳಿಗೆ ಸರಿಯಾದ ಬುದ್ಧಿಯನ್ನು ಕಲಿಸಬೇಕು ಎಂದುಕೊಂಡನು. ತ್ರಿಪುರಿಯರಿಗೆ ಪ್ರಸವ ಕಾಲವು ಸನ್ನಿಹಿತವಾಗುತ್ತಿರಲು ಶಂಕರನನ್ನು ಕುರಿತು ಪ್ರಾರ್ಥಿಸಲು ಶಂಕರನು ಪ್ರತ್ಯಕ್ಷನಾದ. ವತ್ಸ ತ್ರಿಪುರ, ನಿನ್ನ ಮಡದಿಗೆ ಆದಿದೇವತೆಯಾದ ಶ್ರೀಕಾರ ರೂಪಿಣಿ ಸರ್ವಮಂಗಳೆ ಆದಿಶಕ್ತಿಯೇ ಮಗಳಾಗಿ ಹುಟ್ಟುತ್ತಾಳೆ. ನಿನ್ನ ಮಡದಿಯ ಮಡಿಲಲ್ಲಿ ಆವಿರ್ಭವಿಸುವ ಹೆಣ್ಣು ಅಯೋನಿಜಳು. ಆ ಮಗು ಹುಟ್ಟುವಾಗಲೇ ಬಂಗಾರದ ಮಗುವಾಗಿ ಹುಟ್ಟಿ ನಿನ್ನ ಮಡದಿಯ ಬೆನ್ನ ಹಿಂದಿನಿಂದ ಜಿಗಿಯುವ ಅಸಂಭವ. ನಾನಿದನ್ನು ನಂಬುವುದಿಲ್ಲ. ಮಗು ಬೆನ್ನ ಹಿಂದಿನಿಂದ ಜಿಗಿಯುವುದೇ? ಎಂತಹ ಮಾತನಾಡಿದೆ ಶಂಕರ. ಅಮರತ್ವದ ವರವನ್ನು ಕೊಟ್ಟವನು ನೀನು. ನಿನ್ನ ಬಾಯಿಂದಲೇ ನನ್ನ ನಾಶದ ಕಥೆಯೇ? ಬೇಡ ದೇವ, ಇದನ್ನು ತಪ್ಪಿಸಲು ನಾನೇನು ಮಾಡಲಿ? ಹೇಳು ಪ್ರಭು. ದೇವಿಯ ಸಂಕಲ್ಪವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೂ ಹೇಳುತ್ತೇನೆ, ಆ ಮಗು ಹುಟ್ಟಿದ ತಕ್ಷಣ ಅದನ್ನು ಬಂಗಾರದ ಪೆಟ್ಟಿಗೆಯಲ್ಲಿ ಬಂಧಿಸಿ 7 ಬೆಟ್ಟಗಳ ಆಚೆ ಇಟ್ಟು ಬಾ. ಕಾಲ ಉರುಳುತ್ತಿದೆ. ಜಗತ್ತಿಗೆಲ್ಲ ಕಲ್ಯಾಣವಾಗುವ ಹೊತ್ತು ಸನಿಹವಾಗುತ್ತಿದೆ. ಆದಿಶಕ್ತಿ ಜಗದೀಶ್ವರಿ ಚೌಡೇಶ್ವರಿ ದೇವಿ ಇಹಲೋಕದ ಜನರ ಪೊರೆಯುವ ಸಲುವಾಗಿ ಅವತಾರವೆತ್ತಿ ಬರಬೇಕಿದೆ. ನವಮಾಸಗಳು ತುಂಬಿರುವ ತ್ರಿಪುರಾಸುರನ ಪತ್ನಿಗೆ ತಾಯಿ ಕಾಣಿಸಿಕೊಂಡು, ಅಮ್ಮ, ನಾನು ಅಯೋನಿಜಳಾಗಿ ಜನಿಸಬೇಕು ಎಂದಿದ್ದೇನೆ. ನೀನು ಕಣ್ಣನ್ನು ಮುಚ್ಚು, ನಾನು ನಿನ್ನ ಬೆನ್ನಿನ ಹಿಂದಿನಿಂದ ಜಿಗಿಯುತ್ತೇನೆ ಎಂಬುದಾಗಿ ಹೇಳಿ ಜಗನ್ಮಾತೆಯು ಛಂಗನೆ ಜಿಗಿದಳು. ಆ ಧೂರ್ತ ರಾಕ್ಷಸರು ತ್ರಿಪುರಾಸುರನ ಆಣತಿಯಂತೆ ಈ ಸುಂದರವಾದ ಮಗುವನ್ನ ಬೆಟ್ಟದ ಮೇಲೆ ಬಂಗಾರದ ಪೆಟ್ಟಿಗೆಯಲ್ಲಿ ಬಂಧಿಸಿಡುತ್ತಾರೆ. ತಾಯಿಯನ್ನು ಬಂಧಿಸಲು ಸಾಧ್ಯವೇ? ಆ ತಾಯಿಯ ರಭಸಕ್ಕೆ ಬೆಟ್ಟವೇ ಢಮ್ ಎಂದು ಸಿಕ್ಕು 7 ಬೆಟ್ಟಗಳಾಗಿ ಪರಿವರ್ತನೆಗೊಳ್ಳುತ್ತದೆ. ಆ 7 ಬೆಟ್ಟಗಳ ಮೇಲೆ ತಾಯಿ ಚೌಡೇಶ್ವರಿಯು ಯುವತಿಯಾಗಿ ಕಾಣಿಸಿಕೊಳ್ಳುತ್ತಾಳೆ. ತ್ರಿಪುರಾಸುರನ ಸಹೋದರರು ವಾಯುವಿಹಾರಕ್ಕೆಂದು ಹೋದಾಗ, ಎಲೆ ತರುಣಿಯೇ, ಕಣ್ಣಿನ ಕಾಂತಿಯಿಂದಲೇ ನಮ್ಮನ್ನು ಬೆರಗುಗೊಳಿಸುತ್ತಿರುವ ನೀನಾರು? ನಿನ್ನಂತಹ ಕೋಮಲಾಂಗಿಯನ್ನು ಇಲ್ಲಿ ಕಂಡು ನಮಗೆ ಆಶ್ಚರ್ಯವಾಗಿದೆ. ನೀನು ಯಾರಾದರೇನು? ನಮ್ಮ ಪಟ್ಟಣಕ್ಕೆ ಬಂದ ಮೇಲೆ ನೀನು ನಮಗೆ ಸೇರಿದವಳು. ನಮ್ಮ ತಮ್ಮ ತ್ರಿಪುರ ಮಹಾಶೂರ, ಅಸಮಾನ ಪರಾಕ್ರಮಿ. ದೇವಲೋಕ, ಮಾನವಲೋಕ, ಪಾತಾಳ ಲೋಕಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡವನು. ನೀನು ಅವನನ್ನು ವಿವಾಹವಾದರೆ ಸುಖವಾಗಿರುವೆ. ನಿನ್ನ ಅಸಮಾನ ಶೂರ ತಮ್ಮನನ್ನು
ಇಲ್ಲಿ ಬರುವುದಾಗಿ ಹೇಳು ಎಂದು ಢೇಂಕರಿಸುತ್ತಾಳೆ. ಆ ಢೇಂಕಾರಕ್ಕೆ ತ್ರಿಪುರಾಸುರರು ಮೂರ್ಛಿತರಾಗುತ್ತಾರೆ. ಇದ್ದ ಈ ರೀತಿಯಾಗಿ ಯಾರೋ ಓರ್ವ ಹೆಣ್ಣ ಮಗಳು ನನ್ನ ಸಂಹಾರಕ್ಕೆ ಬಂದಿದ್ದಾಳೆ ಅನ್ನುವ ವಿಚಾರ ತ್ರಿಪುರಾಸುರನಿಗೆ ತಿಳಿಯುತ್ತದೆ. ತ್ರಿಪುರಾಸುರನು ಕೋಪೋದ್ರಿಕ್ತನಾಗಿ ರೋಷಾವೇಶದಿಂದ ಬೆಟ್ಟಕ್ಕೆ ಬರುತ್ತಾನೆ. ಸುಂದರಿ, ಸುರಸುಂದರಿ, ನಿನ್ನನ್ನು ನೋಡಿ ನನ್ನ ಮನಸ್ಸು ವಿಚಲಿತವಾಗುತ್ತಿದೆ. ನಿನ್ನನ್ನು ಒಂದು ಕ್ಷಣವೂ ಬಿಟ್ಟಿರಲಾರೆನೆಂಬ ಭಾವನೆ ನನ್ನದು. ನಾನು ನಿನಗೆ ಅನುರೂಪನಾದವರನು. ನೀನು ನನ್ನನ್ನು ವರಿಸುವೆಯಾ? ನಾನು ನಿನ್ನನ್ನು ವರಿಸಬೇಕೆ? ಹಾಗಾದರೆ ನನ್ನದೂ ಒಂದು ಷರತ್ತಿದೆ. ಮೊದಲು ನೀನು ನನ್ನನ್ನು ಜಯಿಸಬೇಕು. ಇದಕ್ಕೆ ನೀನು ಸಿದ್ಧನಿದ್ದೀಯಾ? ಪಾಂಡಿತ್ಯ ಯುದ್ಧವೋ ಅಥವಾ ವಾಗ್ಯುದ್ಧವೋ? ವೀರನಿಗೆ ಯುದ್ಧವೆಂದರೆ ನೆನಪಾಗಬೇಕಾದದ್ದು ಆಯುಧ. ಬೇಡ, ಇದು ನಿನ್ನಂತಹ ಸುಕುಮಾರಿಗೆ ತರವಲ್ಲ. ನಿನ್ನನ್ನು ನೋಡಿದರೆ ನಮಗೆ ಕನಿಕರ ಬರುತ್ತಿದೆ. ನೀನು ನಿಜವಾಗಲೂ ಧೀರ, ಶೂರ, ಬಲಶಾಲಿಯಾಗಿದ್ದರೆ ನನ್ನನ್ನು ಸೋಲಿಸಿ ನಂತರ ವಿವಾಹವಾಗು. ಇಲ್ಲವಾದಲ್ಲಿ ನಿನ್ನ ಪಟ್ಟಣವನ್ನು ನಾಶ ಮಾಡು. ತಾಯಿ ಚೌಡೇಶ್ವರಿಯ ಹೆಸರಿನಿಂದ ದುಷ್ಟ ಶಿಕ್ಷಕಿಯಾಗಿ, ಶಿಷ್ಟ ರಕ್ಷಕಿಯಾಗಿ, ಸರ್ವವಿದ್ಯೇಶ್ವರಿಯಾಗಿ, ದ್ರವ್ಯ ರೂಪಿಣಿಯಾಗಿ, ಸಿಂಹವಾಹಿನಿಯಾಗಿ, ತ್ರಿಶೂಲಿನಿಯಾಗಿ, ಉಗ್ರ ರೂಪಿಣಿಯಾಗಿ, ನ್ಯಾಯ ದೇವತೆಯಾಗಿ, ಭಕ್ತರ ರಕ್ಷಕಿಯಾಗಿ, ಯುಗ ಯುಗಗಳಲ್ಲೂ ನಿನ್ನ ಭಕ್ತರ ಅಭಿಷ್ಟಗಳನ್ನು ನೆರವೇರಿಸು ತಾಯಿ. ದೇಶದ ಮೂಲೆ ಮೂಲೆಗಳಲ್ಲೂ ನಿನ್ನ ಹೆಸರು ವಿಜೃಂಭಿಸಲಿ. ಈ ರೀತಿಯಾಗಿ ಅಭಯವನ್ನು ಕೊಟ್ಟಂತಹ ತಾಯಿ ಚೌಡೇಶ್ವರಿಯು ಮುಂದೆ ಕಾಶಿ ಪಟ್ಟಣದ ರಾಜರ ಕಷ್ಟಗಳನ್ನೆಲ್ಲ ತೀರಿಸಿ ನಂದನವರಂ ಮಾರ್ಗವಾಗಿ ಸಮುದ್ರ ತೀರದಲ್ಲಿ ಹೋಗುವಾಗ ಭಕ್ತಾದಿಗಳಿಗೆ ಹಿಂತಿರುಗಿ ನೋಡಬಾರದು ಅಂತ ಹೇಳಿದ್ದರೂ ಗೆಜ್ಜೆಯ ಸಪ್ಪಳ ಕೇಳಲಿಲ್ಲವಲ್ಲ ಎಂದು ಭಕ್ತರು ಹಿಂತಿರುಗಿ ನೋಡಿದಾಗ ತಾಯಿ ಅಲ್ಲೇ ನಿಂತು ನನ್ನ ಆಜ್ಞೆಯನ್ನು ಧಿಕ್ಕರಿಸಿ ಹಿಂದೆ ನೋಡಿದ್ದುದರಿಂದ ಇನ್ನು ನಿಮ್ಮ ಜೊತೆ ಬರಲಾರೆ. ನಾನು ಇಲ್ಲೇ ನೆಲೆಸಿ ದೇಶದ ಮೂಲೆ ಮೂಲೆಗಳಿಗೂ ನನ್ನ ಪ್ರಭಾವವನ್ನು ಬೀರುತ್ತೇನೆ ಎಂದು ಹೇಳಿ ಕಲ್ಲಾಗಿ ನಿಂತಳು. ಈ ರೀತಿಯಾಗಿ ಅಭಯವನ್ನು ಕೊಟ್ಟಂತಹ ತಾಯಿ ಚೌಡೇಶ್ವರಿ ದೇವಿಯು ಈ ಕಲಿಯುಗದಲ್ಲಿಯೂ ದೇವಿ ತನ್ನ ಪ್ರಭಾವವನ್ನು ಬೀರುತ್ತಿದೆ ಎಂಬಲ್ಲಿಗೆ ತಾಯಿ ಚೌಡೇಶ್ವರಿ ದೇವಿಯ ಕಥಾಮೃತವು ಸಂಪೂರ್ಣವಾಗಿದೆ. ಚೌಡೇಶ್ವರಿ ನಮ್ಮಮ್ಮ ತಾಯಿ ಚೌಡೇಶ್ವರಿ, ಅಮ್ಮ ಚೌಡೇಶ್ವರಿ ನಮ್ಮಮ್ಮ ತಾಯಿ ಚೌಡೇಶ್ವರಿ, ನಿನ್ನ ಪಾದ ಸೇವೆಗೆ ಹಣ್ಣು ಕಾಯಿ
ಬರ್ತಾನೆ, ಬೇಗ ಬಾ. ಅಬ್ಬಬ್ಬಾ, ಏನ್ ಆತುರ ಮಾಡ್ತೀರಾ ನೀವು? ಕೈಕಾಲು ಆಡೋದಕ್ಕೆ ಬಿಡೋದಿಲ್ಲ. ಆರತಿ ರೆಡಿ ಮಾಡ್ಕೊಳ್ಳೋದು ಬೇಡ್ವಾ? ರತ್ನಮ್ಮ, ನಮ್ ರಾಮಚಂದ್ರಪ್ಪನವ್ರಿಗೆ ಕೃಷ್ಣ ಅಂದ್ರೆ ಮಗನಿಗಿಂತ ಹೆಚ್ಚು. ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ಕೃಷ್ಣ ಇವ್ರೊಬ್ರಿಗೆ ಮಾತ್ರ ಮಗನಾ? ನನ್ಗೂ ಮಗಾನೆ. ಹೌದೌದೌದು. ಅರೆ, ಕೃಷ್ಣ ಬರ್ತಾನೆ ಅಂತ ನಾವು ಕಾಯ್ತಿದ್ರೆ ಶಾಂತ ಬರ್ತಿದ್ದಾಳಲ್ವಾ? ಅದು ಇದ್ದಕ್ಕಿದ್ದ ಹಾಗೆ. ಬನ್ನಿ. ನಿಲ್ಲಿ. ರೀ, ಸುಮ್ನಿರಿ. ಯಾಕೆ ಸುಮ್ಮನೆ ಇರ್ಬೇಕು? ಅಲ್ಲಮ್ಮ, ನಿಮ್ ಮಗಳಿಗಂತೂ ಬುದ್ಧಿ ಇಲ್ಲ, ನಿಮಗೂ ಬುದ್ಧಿ ಇಲ್ವಾ? ಯಾಕಪ್ಪ ಈಗೇನಾಯ್ತು? ಅಲ್ಲ ರೀ, ನೀವು ಅವರ ಏನ್ ರತ್ನ, ನಿನಗೂ ಬುದ್ಧಿ ಇಲ್ಲ ಕಣೆ. ಕೃಷ್ಣ ಓದ್ ಮುಸ್ಕೊಂಡ್ ಬರೋ ಸಂತೋಷಕ್ಕೇನೆ ಆರ್ತಿ ರೆಡಿ ಮಾಡ್ಕೊಂಡಿದೀಯ ಅಂತ. ಅದ್ರಲ್ಲಿ ನಮ್ಮ ವಂಶದ ಕುಡಿನ ಈಗ ಸ್ವಾಗತ ಮಾಡೋದು. ನನಗೆ ಇದೇ ವಿಷಯ ಮೊದಲು ಗೊತ್ತಿದ್ರೆ ಬಾಜಾ ಭಜಂತ್ರಿ ಸಿದ್ಧಪಡಿಸ್ತಿದ್ದೆ. ಸರಿ ಹೋಯ್ತು. ನಿಮ್ ಮಾತ್ ಕೇಳಿ ನಾನು ಹೆದರ್ ಬಿಟ್ಟಿದ್ದೆ. ನೋಡಿ, ಕೃಷ್ಣನ್ಗೆ ಅಂತ ಮಾಡಿಟ್ಟ ಆರ್ತಿ ಈಗ ಪುಟ್ಟನ್ಗೆತ್ತೋ ಹಾಗಾಯ್ತು. ಪುಟ್ಟ, ಇದೇನ್ ಅಪಶಕನ? ಈ ಮನೆ ಜನರಿಗೆ ರೀತಿ ನೀತಿನ ಇಲ್ವಾ? ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮಗುಗ್ ಆರ್ತಿ ಮಾಡೋದ್ ತಪ್ಪಾ? ತಪ್ಪಲ್ಲಮ್ಮ, ಖಂಡಿತ ತಪ್ಪಲ್ಲ. ಆದ್ರೆ ನೀನ್ ಆರ್ತಿ ಮಾಡ್ತಾ ಇದೆಯಲ್ಲ, ಇದು ತಪ್ಪು. ಎಂಥ ಮಾತಾಡ್ತೀರಿ ತಾಯೇ? ನಮ್ ರತ್ನಮ್ಮ ಅಂದ್ರೆ ಸೀತವ್ವ ಇದ್ದ ಹಾಗೆ. ಅವ್ರ ಮನಸ್ಸು ಹಾಲ್ನಂತದ್ದು. ಅವ್ರಿಗೇನಾದ್ರು ಅಂದ್ರೆ ಪಾಪ ಪಾಪ ಬರ್ತದೆ. ಶುಭ ಅಂತ ನನ್ ಮಗಳು ಮಗನ್ ಕರ್ಕೊಂಡು ಈ ಮನೆಗ್ ಬಂದ್ರೆ ಈ ಬಂಜೆ ಗೊಟ್ಟು ಆರ್ತಿ ಎತ್ತಬೇಕಾ? ಇದರಿಂದ ನನ್ನ ಮಗಳಿಗೂ ಮೊಮ್ಮಗನಿಗೂ ಒಳ್ಳೇದಾಗುತ್ತಾ? ಆರ್ತಿ ಬೇಡ, ಏನು ಬೇಡ, ಬಲಗಾಲಿಟ್ಟು ಒಳಗ್ ನಡೆ. ಬಂಜೆಗೌಡದ ನಮ್ಗೇನ್ ಮಾತು? ತಡಿಯಮ್ಮ. ಇಬ್ರು ಸೇರ್ಕೊಂಡು ನನ್ನ ತಲೆ ಕಾಲು ನಗ್ತಾ ಇದ್ದೀರಾ? ಏನಿಲ್ಲ ಗೌಡ್ರೆ, ನಿಮ್ಗೆ ತಲೆ ಕಾಲು ಇಲ್ಲ ಅಂದ್ರೆ ಹೆಂಗ್ ಕಾಣ್ತೀರಾ ಅಂತ ಜ್ಞಪ್ತಿ ಮಾಡ್ಕೊತಾ ಇದ್ವಿ. ಹೆಂಗ್ ಕಾಣಿಸ್ತೀನ್ರೋ? ನಮ್ಮೂರ್ ಮುನೇಶ್ವರಂಗೆ ಕುರಿನ ಬಲಿ ಕೊಟ್ಟಿರೋ ತರ ಅಲ್ವೇನಾ? ಅನ್ನ ತಿಂತೀರಾ ನಿಯತ್ತಿಲ್ಲ ನನ್ ಮಕ್ಕಳ. ನಿಮ್ ಜೊತೆ ಇದ್ಮ್ಯಾಗೆ ನಮ್ಗೆ ಎಲ್ಲಿಂದ ಬರ್ಬೇಕು ನಿಯತ್ತು? ಅಂದ್ರೆ ನನಗೂ ಯಾರೋ ಹೋಗಿದ್ದು? ಅದೇ ರಾಮಚಂದ್ರಪ್ಪನವ್ರ ತಮ್ಮಂದ್ರು. ಹೌದಾ? ಅವ್ನ್ ಕೊನೆ ತಮ್ಮ ಕೃಷ್ಣ ಓದ್ ಮುಸ್ಕೊಂಡ್ ಬರ್ತಾವನೆ. ಅಂದ್ರೆ ರಾಮಚಂದ್ರಪ್ಪನ್ಗೆ ಇನ್ನೂ ಹೆಚ್ಚಿನ ಬಲ ಬಂತು ಅನ್ನು. ಅಣ್ಣ, ಅದಕ್ಕೆ ಕೃಷ್ಣ ಬಂದ. ಏನಣ್ಣ, ಯಾರ್ದು ಸುಳಿವೇ ಇಲ್ಲ? ಅದೇ ನನಗೂ ಅರ್ಥ ಆಗ್ತಿಲ್ಲ. ನೀನ್ ಬರ್ತೀಯ ಅಂತ ಗೊತ್ತಾದ್ಮೇಲೆ ಅಣ್ಣ ಅದಕ್ಕೆ ಇಬ್ರು ಬಾಗ್ಲಲ್ಲೇ ಕಾಯ್ಬೇಕಿತ್ತು. ಓ, ಬಂದ್ರಲ್ಲ. ಅಣ್ಣ ಚೆನ್ನಾಗಿದ್ದೀರಾ? ಆಶೀರ್ವಾದ ಮಾಡ್ರಣ. ಯಾಕ್ರಣ್ಣ ಏನೋ ಒಂಥರ ಇದ್ದೀರಾ? ಅಣ್ಣ, ಅದ್ಕೆ ಇಲ್ಲಿ. ಅದ್ಕೆ, ಓ ಇಲ್ಲಿದ್ದೀರಾ? ಇದೇನದ್ಕೆ ನಿಮ್ ಕಣ್ಣಲ್ಲಿ ನೀರು? ಏನಿಲ್ಲ ಕೃಷ್ಣ, ನೀನ್ ಹೇಗಿದ್ಯಾ? ಅದ್ಕೆ ನನ್ ಮಾತಿರ್ಲಿ, ನಿಮ್ಗೇನಾಯ್ತು? ನೀನ್ 1000 ಸಲ ಕೇಳಿದ್ರು ಈ ಅಮ್ಮ ಉತ್ತರ ಕೊಡಲ್ಲ. ಹನುಮಂತಪ್ಪ, ನೀವ್ ಸುಮ್ನಿರಿ. ಯಾಕವ್ವ, ಯಾಕೆ ಸುಮ್ನೆ ಇರ್ಬೇಕು? ಆ ಶಾಂತವಳ ಅಮ್ಮ ಬಾಯಿ ಬಂದಂಗ ಅಂತಿದ್ರೆ ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ಇರ್ಬೇಕಾ? ಏನು, ಶಾಂತ ಬಂದಿದ್ದಾಳ? ಹೌದಪ್ಪ, ನಿಮ್ಮ ವಂಶದ ಕುಡಿಗೆ ಆರತಿ ಎತ್ತಬೇಕು ಅಂತ ನಮ್ ರತ್ನಮ್ಮ ಹೋದ್ರೆ ಬಂಜೆಗೊಡ್ಡು ಕೈಯಲ್ಲಿ ಆರತಿ ಎತ್ತಿಸ್ಕೊಂಡ್ರೆ ಒಳ್ಳೇದಾಗಲ್ಲ ಅಂತ ಚುಚ್ಚಿ ಮಾತಾಡಿದ್ರು. ಮೂರ್ತಣ್ಣ, ಏನಿದೆಲ್ಲ? ಅದ್ಕೆ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರು ನೀನ್ ಕೇಳ್ಕೊಂಡ್ ಸುಮ್ನೆನೇ ಇದ್ಯಾ? ಹಾವಿಗೆ ಹಲ್ಲಲ್ಲಿ ಮಾತ್ರ ವಿಷಯ ಅಂತಾರೆ, ಇಂಥ ಹಿಂಗಸ್ರಿಗೆ ಮೈಯೆಲ್ಲ ವಿಷಯ. ಒಂದು ಮಗುವಿನ ತಾಯಿ ಆದ್ಮೇಲಾದ್ರೂ ಒಳ್ಳೆ ಉಳಾಗ್ತಲೆ ಅಂತ ನಾನು ಸುಮ್ಮನಿದ್ದೆ. ಮೂರ್ತಣ್ಣ, ಇನ್ ಮುಂದೆ ನೀನ್ ಸುಮ್ನೆ ಇದ್ರು ನಾನ್ ಸುಮ್ನೆ ಇರೋದಿಲ್ಲ. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಿಂತ್ಕೋ ಕೃಷ್ಣ. ಅದ್ಕೆ ನಿನಗ್ ನನ್ ಮೇಲೆ ಸ್ವಲ್ಪನಾದ್ರೂ ಗೌರವ ಇದ್ರೆ ಸುಮ್ನಿರು. ನೀನ್ ಅವಳನ್ನ ಏನು ಅನ್ಬಾರ್ದು. ಅದಕ್ಕೆ ನೀವು ಈ ಮಾತನ್ನ ಕೃಷ್ಣಂಗೆ ಹೇಳ್ಬಹುದು, ಆದ್ರೆ ನನಗಲ್ಲ. ಅವಳು ನನ್ನ ಹೆಂಡತಿ, ಅವಳನ್ನ ತಿದ್ದಬೇಕಾದ್ದು ನನ್ನ ಜವಾಬ್ದಾರಿ. ನಾನು ಅವಳು ಬುದ್ಧಿ ಕಲಿಸ್ತೀನಿ. ಮೂರ್ತಿ, ನನ್ ಮಾತು. ಪುಟ್ಟ, ಅಪ್ಪ ಬಂದ ತಕ್ಷಣ ನೀನ್ ನೋಡಿ ಏನ್ ಹೇಳ್ತಾರೆ ಗೊತ್ತಾ? ಆಯ್, ನನ್ ಮಗು ಎಷ್ಟು ಚೆನ್ನಾಗಿದೆ, ದೊಡ್ಡೋನಾಗ್ಬಿಟ್ಟಿದ್ದಾನೆ ಅಂತ ಹೇಳಿ ನಿನ್ನ ಮುದ್ದು 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 ಮಾಡ್ತಾರೆ. ನಿನ್ ಗೊತ್ತಾ ಪಾಪು, ನಿಮ್ಮ ಅಪ್ಪನ್ಗೆ ನಿನಗಿಂತ ನನ್ನ ಕಂಡ್ರೆ ತುಂಬಾ ಪ್ರೀತಿ. ಒಂದು ಕಾಲಕ್ಕಿತ್ತು, ಆದ್ರೆ ಇವತ್ತಿಲ್ಲ. ಯಾಕಪ್ಪ, ಒಳಗ್ ಬರ್ತಾರೆ ರಾಂಗ್ ಆಗಿದೆಯಾ? ದಯವಿಟ್ಟು ನೀವು ಸುಮ್ಮನೆ ಇರಿ.
ಶಾಂತ, ನೀನು ಈ ಮನೆಗೆ ಬರ್ತಾ ಸಂಭ್ರಮ ತರ್ತೀಯ? ನೀನು ಒಂದ್ ಮಗುನ ಹೆತ್ತಿದ್ಯಾ, ಇನ್ನೊಬ್ರ ನೋವನ್ನ ಅರ್ಥ ಮಾಡ್ಕೋತೀಯ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕ್ರಿ, ನಾನೇನ್ ಮಾಡ್ದೆ? ಅದಕ್ಕೆ ಏನಂತೆ ನೀನು? ಬಂಜೆ ಆರ್ತಿ ಎತ್ತಿದ್ರ ಸಾರಿ, ಈ ಮಾತು ನಿನ್ ಬಾಯಿಂದ ಕೂಡ್ದು. ನನ್ನ ಅದಕ್ಕೆ ನನಗ್ ತಾಯಿ ಇದ್ದ ಹಾಗೆ, ನಾವಿಬ್ರು ಅವ್ರ ಮಕ್ಕಳು. ಇದೇನಪ್ಪ ಶಿವ ಅಂತ ಮನೆಗೆ ಬರ್ತಿದ್ದಾಗೆ ಬೆಂಕಿ ಇಟ್ಟಿದಾಳಲ್ಲ, ನಿನಗೆ ಹೆಂಡತಿಗಿಂತ ಅತ್ತಿಗೆ ಹೆಚ್ಚಾದ್ಲಾ? ಹೌದು, ನನಗೆ ಎಲ್ರಿಗಿಂತ ಆ ದೇವ್ರಿಗಿಂತ ನನಗೆ ನನ್ನ ಅತ್ತಿಗೆನೇ ಹೆಚ್ಚು. ನೋಡು, ನಾವಿರೋದು ಅವ್ರ ಮನೆಯಲ್ಲಿ, ನಾವೆಲ್ಲರೂ ಅವ್ರ ಪ್ರೀತಿಯಲ್ಲಿ ಬೆಳೀತಾ ಇದೀವಿ. ಅವ್ರ ಮನ್ಸಿಗೆ ನೋವಾಗುತ್ತೆ ಅನ್ನೋದಾದ್ರೆ ನಾನು ಯಾರ ಮಾತನ್ನು ಕೇಳೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಂಡು ಬದುಕೋದಾದ್ರೆ ಈ ಮನೆಯಲ್ಲಿ ಜಾಗ, ಇಲ್ಲ ಅಂದ್ರೆ ಇಲ್ಲ. ಹುಷಾರ್. ಅಯ್ಯೋ, ಯಾಕೆ ಕಣ್ಗಳೆಲ್ಲ ಒಂಥರ ಆಗ್ಬಿಟ್ಟವೆ? ಇಡೀ ರಾತ್ರಿ ಹತ್ರ ಇನ್ನೇನಾಯ್ತದ ಗೌಡ್ರೆ? ನನಗೂ ವಿಷಯ ತಿಳಿದು ತುಂಬಾನೇ ಬೇಜಾರಾಯ್ತು. ಅಲ್ಲ ರತ್ನ, ನೀನು ಲಕ್ಷಣವಾಗಿ ಅಪ್ಸರೆ ತರ ಇದೆಯಾ? ಇಡೀ ಊರ್ಗೂರ ಮಾತಾಡುತ್ತೆ. ನಿನಗೆ ಮಕ್ಕಳಾಗ್ಲಿಲ್ಲ ಅಂದ್ರೆ ನಿನ್ ತಪ್ಪೇನಿದೆ ಅದ್ರಲ್ಲಿ? ಗೌಡ್ರೆ, ಏನ್ ಮಾತಾಡ್ತಿದ್ದೀರಿ ಅನ್ನೋ ಪ್ರಜ್ಞೆ ಇಟ್ಕೊಂಡು ಮಾತಾಡಿ ನೀವು. ನೀನ್ ವಾರ್ಗಿತ್ತಿ ಬಂಜೆ ಅನ್ಬೋದು, ನಾವು ನಿಂದೇನು ತಪ್ಪಿಲ್ಲ ಅಂದ್ರೆ ಹಿಂಗ್ ಸಿಟ್ಟು ಬಂದ್ಬಿಡುತ್ತೆ. ಗೌಡ್ರೆ, ಇದು ನಮ್ ಸಂಸಾರದ ವಿಷಯ. ಮೂರನೇ ಅವ್ರ ತಲೆ ಹಾಕಿದ್ರೆ ಯಾವ ಹೆಣ್ಣು ಸಹಿಸೋಲ್ಲ. ಯಾಕೆ ಅಷ್ಟೊಂದು ಸಿಟ್ಟು ಮಾಡ್ಕೋತೀಯ ರತ್ನ? ಅಲ್ಲ, ನಾನು ಊರಿಗೆ ಹಿರಿಯಾಗಿ ಒಂದ್ 4 ಸಮಾಧಾನದ ಮಾತು ಹೇಳೋಣ ಅಂತ ಬಂದೆ ಅಷ್ಟೇ. ನೋಡಿ, ನಿಮ್ ಹಿರಿತನ ಏನಿದ್ರು ನಿಮ್ ಪಂಚಾಯತಿಲಿ ಇಟ್ಕೊಳ್ಳಿ. ನನ್ ಓರ್ಗಿತ್ತಿ ಏನಾದ್ರು ಅಂದ್ರೆ ಅದು ನನ್ನ ಅವಳ ವಿಷಯ. ಮಧ್ಯೆ ನೀವ್ ತಲೆ ಹಾಕಿ ನಿಮ್ ಗೌರವನ ಕಳ್ಕೋಬೇಡಿ. ಅಲೆಲೆಲೆಲೆಲೆ ಗೌಡ್ರೆ, ನೋಡಿದ್ರ ಈ ಅಮ್ಮನ್ನ, ಇಂತಾರತ್ ನಮ್ಮನ್ನ ಹೇಗ್ ಪಳಗಿಸ್ತೀರಾ? ಮನಸ್ಸಿದ್ದಲ್ಲಿ ಮಾರ್ಗವಿದೆ ಅಂತ ಹಿರಿಯರು ಹೇಳಿದ್ದಾರೆ ಕಣ. ರೀ, ಹಗ್ಲಲ್ಲಿ ನಕ್ಷತ್ರಗಳು ಎಲ್ಲಿರ್ತೋ ಗೊತ್ತಿಲ್ಲ. ರಾತ್ರಿ ಆಗ್ತಿದ್ದ ಹಾಗೆ ಆಕಾಶ ತುಂಬಾ ಚೆಲ್ಲಿದ ಹಾಗೆ ಹರಡಿರುತ್ತವೆ. ಮನುಷ್ಯನ ಕಷ್ಟಗಳು ಹಾಗೆ ಅಲ್ವೇನ್ರಿ? ರತ್ನ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಗಲ್ಲ ಅನ್ಕೊಂಡಿದ್ದೀಯಾ? ನಿಮಗ್ ಗೊತ್ತಿಲ್ದಿರೋದು ಏನಿದೆ ಹೇಳಿ? ಆ ತಾಯಿ ಚೌಡೇಶ್ವರಿ ದೇವಿ ಪೂಜೆ ಮಾಡೋರು ನೀವು. ಶಾಂತ ಮತ್ತು ಅವಳ ಅಮ್ಮನ ಮಾತುಗಳನ್ನ ನೀನು ಗಂಭೀರವಾಗಿ ತಗೊಂಡಿದ್ದೀಯಾ? ಇಲ್ಲ ರೀ, ಅವ್ರ ಮಾತುಗಳನ್ನಲ್ಲ, ಊರ್ ಜನರು ಆಡ್ತಿರೋ ಮಾತುಗಳನ್ನ. ಊರಿನ ಜನನ? ಯಾರು? ಏನಂದ್ರು? ರೀ, ಚಂದ್ರೇಗೌಡನ್ಗೆ ನಮ್ಮ ಮನೆ ವಿಷಯ ಎಲ್ಲ ಗೊತ್ತಾಗಿದೆ. ನನ್ನನ್ನ ಪಂಚೆ ಅಂದಿದ್ದಕ್ಕೆ ನನ್ಗೇನು ಬೇಜಾರಿಲ್ಲ. ಹೆಣ್ಣು ಎಲ್ಲಾನು ಸಹಿಸ್ಕೋಬೇಕು, ಇಲ್ಲಾಂದ್ರೆ ಹೆಣ್ಣಾಗಿ ಹುಟ್ಟಿದಕ್ಕೆ ಅರ್ಥನೇ ಇರೋಲ್ಲ. ರತ್ನ, ನಮ್ಮ ಮದುವೆಯಾದ ಹೊಸದ್ರಲ್ಲಿ ಕೆಲವು ವಿಷಯಗಳನ್ನ ತೀರ್ಮಾನ ಮಾಡಿದ್ವಿ. ನನ್ನ ತಮ್ಮಂದಿರಿಗೋಸ್ಕರ ನಾವಿಬ್ರು ದೂರಾನೇ ಇರಬೇಕು ಅಂತ. ಅದಕ್ಕೆ ನೀನು ಒಪ್ಪಿದ್ದೆ. ನಿಮ್ಮ ಮಾತನ್ನ ಪಾಲಿಸ್ಬೇಕಾಗಿದ್ದು ನನ್ ಧರ್ಮ. ರತ್ನ, ನನ್ನಿಂದ ನಿನಗೆ ಅನ್ಯಾಯ ಆಗಿದೆ. ಬಿಡ್ತು ಅನ್ನಿ, ಹೀಗೆಲ್ಲ ಮಾತಾಡ್ಬೇಡಿ. ಏನು ಹೇಳಿದ್ರು ಸತ್ಯ ಅದೇ ತಾನೆ? ನೀವು ಹೀಗೆಲ್ಲ ಮಾತಾಡಿದ್ರೆ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗೋಲ್ಲ. ಇದರಲ್ಲಿ ಅರ್ಥ ಮಾಡ್ಕೊಳ್ಳಕ್ಕೆ ಏನಿದೆ ಹೇಳು? ಒಂದು ಒಳ್ಳೆ ಉದ್ದೇಶಕ್ಕೆ ನಮ್ಮ ಜೀವನನ ಮುಡುಪಾಗಿಟ್ಟಿದ್ದೀವಿ ಅಂದಮೇಲೆ ಅದರ ಪರಿಣಾಮದ ಬಗ್ಗೆ ಬೇಸರ ಪಟ್ಕೋಬಾರ್ದು. ರತ್ನ, ಇದ್ದೋರ್ಗೆ ಒಂದೇ ಮಗು, ಇಲ್ದೋರ್ಗೆ ಎಲ್ರೂ ಮಕ್ಕಳೇ. ಆ ತಾಯಿ ಚೌಡೇಶ್ವರಿ ದೇವಿನ ಪೂಜೆ ಮಾಡೋಳು ನೀನು. ನಿನಗ್ ಗೊತ್ತಿಲ್ದಿರೋದು ಏನಿದೆ ಹೇಳು? ಅದಕ್ಕಾಗಿ ಕೊರಗೋದನ್ ಬಿಡು. ಸಂಕಲ್ಪ ಮಾಡಿದ್ಮೇಲೆ ಅದರಾಗೆ ನಡಿಲೇಬೇಕಲ್ವೇ? ರತ್ನ, ನೀನು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವತ್ತಿಗೂ ದೇವಿಗೆ ಮುಡುಪಾಗಿಟ್ಟಿರುವ ಪವಿತ್ರ ಹೂವು ನೀನು. ನಿನ್ನನ್ನ ಹೆಂಡತಿಯಾಗಿ ಪಡೆಯೋದಿಕ್ಕೆ ನಾನು ಪುಣ್ಯ ಮಾಡಿದ್ದೆ. ಸ್ವಾಮಿ, ಏನು ಯೋಚನೆ ಮಾಡ್ತಾ ಇದ್ದೀರಾ? ತಾಯಿ ಸನ್ನಿಧಿಲಿದ್ರು ನಿಮ್ಗೇನು ಯೋಚನೆ? ಈ ತಾಯಿನ ನಂಬಿದ್ದಕ್ಕೆ ನನ್ನ ವಂಶನೇ ಉಳಿಸ್ಕೊಟ್ಲು. ನೀವು ಯಾಕೆ ಸ್ವಾಮಿ ಮರ್ತು ಬಿಟ್ರಾ? ನಾನು ಸೋಮಣ್ಣ ಈಗ 1 ವರ್ಷದಿಂದ ನನ್ನ ಮಗನ ಕರ್ಕೊಂಡು ಇಲ್ಲಿಗೆ ಬಂದಿದ್ದೆ.
ರಕ್ತವರ್ಣ ಸಿಂಹವಾಹಿನಿ ತ್ರಿಶೂಲಧಾರೆ ಅಜೇಯ ಮುತ್ತೈದೆ ಆಶ್ಲೇಷ ಯೋಗ ಯಕ್ಷಿಣಿ ವಿಷ್ಟೇಶ ಕೈಲಾಸ ಸಂಹಾರಿಣಿ ಎನ್ನ ಕಾರ್ಯಾನುಜ ಸಿದ್ಧಿಂ ಕ್ಷಿಪ್ರ ಅಗಚ್ಚ ಅಗಚ್ಚ ಸ್ವಾಹ. ಯಾರು ನೀವು? ಏನಾಗಿದೆ ಹುಡುಗನಿಗೆ? ಸ್ವಾಮಿ, ಇವನು ನನ್ನ ಒಬ್ಬನೇ ಒಬ್ಬ ಮಗ. ಇವನಿಗೆ ಬ್ಲಡ್ ಕ್ಯಾನ್ಸರ್ ಆಗಿದೆ ಅಂತೆ. ಏನೇ ಮಾಡಿದ್ರು ಉಳಿಯೋದಿಲ್ಲ ಅಂತ ಡಾಕ್ಟರ್ ಹೇಳ್ಬಿಟ್ರು. ಆದ್ರೆ ಇಲ್ಲಿ ಎಲ್ಲ ಜನ ಹೇಳಿದ್ರು ಆ ತಾಯಿ ಚೌಡೇಶ್ವರಿ ದೇವಿನ ಬೇಡ್ಕೋ, ಕೇಳಿದ್ದನ್ನ ಕೊಡ್ತಾಳೆ ಅಂತ. ನೀವು ಆ ತಾಯಿ ಪೂಜೆ ಮಾಡೋರು. ದಯಮಾಡಿ ನನ್ನ ಮಗನ ಉಳಿಸ್ಕೊಡಕ್ಕೆ ಸಹಾಯ ಮಾಡಿ. ಉಳಿಸ್ಕೊಡೋಕೆ ನಾನ್ಯಾರಪ್ಪ? ಇದೆಲ್ಲದಕ್ಕೂ ಕಾರಣ ಈ ನನ್ನ ತಾಯಿ ಚೌಡೇಶ್ವರಿ ದೇವಿ. ಇವಳನ್ನೇ ಬೇಡ್ಕೋ, ಎಲ್ಲ ನಡೆಸ್ಕೊಡ್ತಾಳೆ. ಅಮ್ಮ, ನಾನು ನಿನ್ನೆ ನಂಬಿ ಬಂದಿದ್ದೀನಿ. ನಿನ್ ಬಿಟ್ಟರೆ ನನಗೆ ಯಾರು ದಿಕ್ಕಿಲ್ಲ. ನೀನೇ ಕಾಪಾಡ್ಬೇಕಮ್ಮ. ನಂಬಿಕೆಗಿಂತ ದೊಡ್ಡದು ಯಾವುದೂ ಇಲ್ಲ. ಮಗು ತಾಯಿನ ನಂಬಿ ಕರೆಯುತ್ತೆ. ಹಾಗೇನೆ ಈ ತಾಯಿನೂ ಜಗತ್ತನ್ನೇ ಸೃಷ್ಟಿ ಮಾಡಿದೊಳಗೆ ಅದನ್ನು ಸಂರಕ್ಷಿಸೋದು ಗೊತ್ತೇ ಇದೆ. ತಾಯಿಯ ಒಂದೇ ನೋಟದಲ್ಲಿ ಹಿಮಾಲಯವನ್ನೂ ಕರಗಿಸುತ್ತಾಳೆ. ಅಂತಾದ್ರಲ್ಲಿ ನಿಮ್ಮ ಕಷ್ಟ ಯಾವ ಲೆಕ್ಕ ಹೇಳಿ? ಈ ವಿಭೂತಿನ ಪ್ರತಿದಿನ ಬೆಳಗಿನ ಜಾವ ನೀರಲ್ಲಾಕಿ ಕುಡಿಸ್ತಾ ಬನ್ನಿ. ಈ ನಿಂಬೆ ಹಣ್ಣನ್ನ ನೀರಲ್ಲಾಕಿ ಸ್ನಾನ ಮಾಡಿಸಿ, ಎಲ್ಲ ಪರಿಹಾರ ಆಗುತ್ತೆ. ಅಮ್ಮ ತಾಯಿ, ಈ ಮಗುನ ನಿನ್ ಮಡ್ಲಲ್ಲಿ ಹಾಕಿದ್ದೀನಿ. ನೀನೇ ಕಾಪಾಡ್ಬೇಕಮ್ಮ. ಈಗ ನನ್ನ ಮಗನಿಗೆ ಯಾವ ಕಾಯಿಲೆನೂ ಇಲ್ಲ, ಯಾವ ಅಪಾಯನೂ ಇಲ್ಲ. ಈ ತಾಯಿ ಎಲ್ಲ ಪರಿಹರಿಸ್ಕೊಟ್ಬಿಟ್ರು. ತಾಯಿ, ಈ ಜಗತ್ತೇ ನಿನ್ನ ಲೀಲೆ ತಾಯಿ. ಅದೇನು ವಿನೋದ ನಿಂದು? ಅಳಿಸ್ತೀಯ, ನಗಿಸ್ತೀಯ, ನಗು ಅಳುಗಳ ಮಧ್ಯೆ ಮನುಷ್ಯನ್ ಸಿಕ್ಸಿ ಆಟನೇ ನೋಡ್ತೀಯ. ನಿನ್ನ ಮಕ್ಕಳ ಹತ್ರ ನೀನೇ ಆಟ ಆಡ್ತೀಯ. ನೀನೇ ಎಲ್ಲ ಅಂದ್ಕೊಂಡ್ರೆ ನಮ್ಗೆ ಯಾವ ಪ್ರಶ್ನೆನೂ ಕಾಡಲ್ಲ, ಯಾವ ನೋವು ತಟ್ಟಲ್ಲ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡು. ಅಳ್ಬಾರ್ದು ಪುಟ್ಟ. ಇಲ್ಲಿ ನೋಡು, ಎಷ್ಟು ಚೆನ್ನಾಗಿದೆ ನೋಡು. ನೋಡು, ಮಗು ಅಳ್ತಾ ಇದೆ. ಏನಾಯ್ತು ನಿಗೆ? ಏನಾಯ್ತು ಚಿನ್ನ? ಏನಾಯ್ತು ಪುಟ್ಟ? ಅಕ್ಕ, ಏನ್ ಮಾಡ್ದೆ ನನ್ ಮಗುಗೆ? ನಾನ್ ಮೊದ್ಲೇ ಪಡ್ಕೊಂಡೆ ಕಣೆ, ಮಕ್ಕಳನ್ನ ಎಲ್ಲದ್ರಲ್ಲಿ ಬಿಡಬೇಡ ಅಂತ. ಮಕ್ಕಳಿಲ್ದವ್ರು ಇದಕ್ಕೆ ಕಾಯ್ತಿರ್ತಾರೆ. ಏನಾದ್ರೂ ಮಾಡಿದ್ರೆ ಅಮ್ಮ, ನಾನಂತವಳಲ್ಲ. ಯಾಕೆ ಪದೇ ಪದೇ ನನ್ನ ಚುಚ್ಚು ಮಾತಾಡ್ತೀರಾ ನೀವು? ಅಕ್ಕ, ನಮ್ಮಮ್ಮ ಏನಂದ್ರು ಅಂತ ಅಷ್ಟೊಂದು ರಬ್ಬ ಮಾಡ್ತಿದ್ಯಾ ನೋಡು. ಇನ್ನೊಂದ್ಸಲ ನೀನ್ ನನ್ ಮಗನ ಮುಟ್ಟಬಾರ್ದು ಅಷ್ಟೇ. ಅಳ್ಬೇಡ ಚಿನ್ನ. ಕೊಡೇಲಿ, ಕೊಡೇಲಿ, ಬಿಡೆ ಮಗುನ. ಅದಕ್ಕೆ ತಗೊಳ್ಳಿ, ಇವತ್ತಿಂದ ಈ ಮಗು ನಿಮ್ದು. ಇನ್ ಮುಂದೆ ನನಗಾಗ್ಲಿ ನನ್ನ ಹೆಂಡತಿಗಾಗ್ಲಿ ಈ ಮಗು ಮೇಲೆ ಯಾವ ಅಧಿಕಾರನೂ ಇರೋದಿಲ್ಲ. ಸರಿ ಹೋಯ್ತು. ಏನೇ ಶಾಂತ, ಹೆತ್ತವಳು ನೀನಿರುವಾಗ ನಿನ್ನ ಗಂಡ ಈ ತರ ಮಾತಾಡ್ತಾರೆ? ಹೌದ್ರಿ, ಅದು ನನ್ ಮಗು. ನನಗ್ ತಾನೇ ಅರ್ಥ ಆಗ್ಬೇಕು ಆ ಮಗುವಿನ ನೋವು ಸಂಕಟ. ಇಷ್ಟು ವರ್ಷಗಳಾದ್ರೂ ಅವಳು ಹೊಟ್ಟೆಲಿ ಒಂದು ಹುಳ ಕೂಡ ಹುಟ್ಟಿಲ್ಲ. ಅವಳಿಗೆ ಅಂದ್ರೆ ಗೊತ್ತಾಗ್ಬೇಕು ನೋವು ಸಂಕಟ. ಇನ್ನೊಂದ್ ಸರಿ ನಮ್ಮ ಅತ್ತಿಗೆ ಬಗ್ಗೆ ನಿನ್ ಬಾಯಿಂದ ಇಂಥ ಮಾತು ಜಾರಿದ್ರೆ ನಾನ್ ಸುಮ್ನೆ ಬಿಡೋದಿಲ್ಲ. ಏನಪ್ಪ ನೀನು? ನೀವು ಸುಮ್ನೆ ಇರ್ತೀರಾ? ಏನ್ರಿ ನಮ್ಮ ಸಾಕು ನಿಲ್ಸೆ, ಮುಚ್ಚೆ ಬಾಯಿ ಸಾಕು. ಮೂರ್ತಿ, ಏನಿದ್ ಬಾಗಿಲಿನ ಜಗಳ? ನಡೀರಿ. ಏನ್ ನಡೀತಾ ಇದೆ ಮನೆಯಲ್ಲಿ? ಇಷ್ಟು ದಿನ ಇದ್ರೆ ಈಗಿರ್ಬೇಕಂತಿದ್ದ ಮನೆ ಇವತ್ತು ರಣರಂಗ ಆಗ್ತಾ ಇದೆ. 4 ಜನ ಇದ್ದ ಮನೆಯಲ್ಲಿ ಜಗಳ ಸಾಮಾನ್ಯ. ಹೀಗಾಗ್ಬಾರ್ದಂದ್ರೆ ಮನೆ ಭಾಗ ಮಾಡಿ. ಅತ್ತೆ, ಏನ್ ಮಾತಾಡ್ತಾ ಇದೀರಾ? ಅಣ್ಣ ತಮ್ಮಂದಿರ್ನ ಬೇರೆ ಮಾಡೋ ಮಾತಾಡ್ತಾ ಇದೀರಾ? ಹೌದು, ನಮ್ಮ ಅಮ್ಮ ಹೇಳದ್ರಲ್ಲೂ ನ್ಯಾಯ ಇದೆ. ಏನೇ ಏನೇ ನ್ಯಾಯ ನೀನ್ ಕಂಡಿರೋದು? ನೋಡು, ಈ ಮನೆನಲ್ಲಿ ನಾವು ಹುಟ್ಟದಾಗಿಂದ ಒಟ್ಟಿಗೆ ಇದೀವಿ, ಕೊನೆ ತನಕ ಒಟ್ಟಿಗೆ ಇರ್ತೀವಿ. ಇದನ್ ಬದಲಾಯಿಸಕ್ ಯಾರಿಲ್ಲೂ ಸಾಧ್ಯ ಇಲ್ಲ. ನೀನ್ ಎಲ್ರ ಜೊತೆಗೂ ಅನುಸರಿಸ್ಕೊಂಡಿರೋದಾದ್ರೆ ಇಲ್ಲಿ ಇರಬಹುದು, ಇಲ್ಲ ಅಂದ್ರೆ ಹೋಗ್ತಾ ಇರ ಆಚೆಗೆ. ಮೂರ್ತಿ ನೋಡಿ, ತಲೆ ತಲಾಂತರದಿಂದ ಈ ಮನೆ ಒಳ್ಳೆ ಜೇನುಗೂಡಿನ ಹಾಗೆ ನಡೆದು ಬಂದಿದೆ. ಈಗ ಬೇರೆ ಆದ್ರೆ ಊರಿನ ಜನ ನೋಡಿ ಆಡ್ಕೊಳ್ತಾರೆ. ಮನೆ ಮರ್ಯಾದೆ ಕಾಪಾಡೋದು ಮನೆಯ ಸೊಸೆಯರಾದ ನಿಮ್ಮಿಬ್ಬರ ಕರ್ತವ್ಯ. ನೀವಿಬ್ರು ಅನುಸರಿಸ್ಕೊಂಡು ಹೋಗೋದು ತುಂಬಾ ಒಳ್ಳೆಯದು. ಹುತ್ತಕ್ಕೆ 10 ಬಿಲ್ಲ. ಮನುಷ್ಯನಿಗೆ 10 ದೌರ್ಬಲ್ಯಗಳಿರೋದು ಸಹಜನೇ. ಆದರೆ ಅದನ್ನೆಲ್ಲ ದಾಟಿ ಮುಂದೆ ಸಾಗೋದು ಮನುಷ್ಯ ಧರ್ಮ.
ಕುಯ್ತಾರ ಶಬ್ದ ಕೇಳಿಸ್ತಿಲ್ವಾ? ಈ ರಾಗನ ನಾವ್ ಯಾವತ್ತೂ ಕೇಳೇ ಇಲ್ಲ ಗೌಡ್ರೆ. ನೀವು ಕೇಳಿದ್ರೆಷ್ಟೋ ಬಿಟ್ರೆಷ್ಟೋ. ನನ್ ತೋಟದಲ್ಲಿ ಕುತ್ಕೊಂಡು ಪಿಟೀಲ್ ಕುಯ್ತಾವನಲ್ಲ ಯಾವನವನು? ಇರಿ ಗೌಡ್ರೆ, ನೋಡ್ಕೊಂಡ್ ಬಂದ್ಬಿಟ್ಟು ನೀವು ನೋಡ್ಕೊಂಡ್ ಬರೋರ್ಗು ನಾನು ಕೆಡಿಸ್ಕೆತ್ತಾ ಇರ್ತೀನಿ. ಬನ್ರ ನಡಿಲ್ಲ. ಹೇಳಮೇಲೆ ಹೇಳಮೇಲೆ ಸಾವುಕಾರ ಚಂದ್ರಗೌಡ್ರು ಬಂದಾರೆ, ನಿಂತ್ಕೊಂಡ್ ಮರ್ಯಾದೆ ಕೊಡ್ಬೇಕು ಅಂತ ಗೊತ್ತಾಗಿಲ್ವಾ? ಸಾವುಕಾರ ಯಾರು? ಯಾರಿಗೆ? ವಾ ಗೌಡ್ರೆ, ಇವನ್ಗೂ ಗೊತ್ತಾಗ್ಬಿಟ್ಟೈತೆ ನೀವು ಮಾಜಿ ಅಂತ. ಮುಚ್ರ ಬಾಯ್. ಹಾಲಿನೋ ಮಾಜಿನೋ ಜಾಗ ಯಾರ್ದು? ನಿಮ್ದೆ. ಮತ್ತೆ ನನ್ ಜಾಗದಲ್ಲಿ ಕೂತ್ಕೊಂಡು ನಿಂಗ್ ಪಿಟೀಲ್ ಕುಯ್ಯಕ್ ಎಷ್ಟೋ ಧೈರ್ಯ. ಹೇಳ. ಮರನ ನೀವ್ ಬೆಳ್ಸಿದ್ರಿ ಅನ್ನೋ ಮಾತ್ರಕ್ಕೆ ಮರ ನಿಮಗ್ ಮಾತ್ರ ನೆರಳು ಕೊಡುತ್ತೆ ಅನ್ನೋದಿಲ್ಲ. ಆ ಮರ ಎಲ್ರಿಗೂ ನೆರಳು ಕೊಡುತ್ತೆ. ಮನುಷ್ಯ ವಿಶಾಲವಾಗಿ ಯೋಚನೆ ಮಾಡ್ಬೇಕಷ್ಟೇ. ಏನ ಸಾನೆ ವೇದಾಂತ ಮಾತಾಡ್ತೀಯಾ? ಈ ಜಾಗ ನಿಮ್ ತಾತಂದು ಅನ್ಕೊಂಡಿದ್ಯಾ? ಅನ್ಕೊಳ್ಳೋದೇನ್ ಬಂತು? ಈ ಊರು ನಮ್ ತಾತಂದೆ. ನಾನು ವಿದ್ವಾಂಸ್ ಸೀತಾರಾಮ್ ಶಾಸ್ತ್ರಿಗಳ ಮೊಮ್ಮಗ. ನಿಮ್ಮೂರ್ ಶಾನ್ಭೋಗ್ರು ರಾಮಸ್ವಾಮಿಗಳ ಮಗ. ಈಗ ಹೇಳಿ, ಈ ಊರ್ ನಮ್ ತಾತಂದ ಹೌದೋ ಅಲ್ವಾ ಅಂತ? ಈ ಊರ್ ನಿಮ್ ತಾತಂದೆ ಕಡೆ. ಈ ಮಾತ್ ಮುಂಚೆ ಹೇಳಕ್ ಏನಾಗಿತ್ತು? ಹೇಳಿದ್ರೆ ಏನ್ ಮಾಡ್ತಿದ್ರಿ? ನಿನಗೆ ಸನ್ಮಾನ ಮಾಡಿ ಪಿಟೀಲ್ ಕುಯ್ಕೊಂಡು ಇದ್ಬಿಡು ಅಂತ ಈ ಜಾಗ ನಿನ್ಗೆ ಬಿಟ್ಕೊಟ್ಬಿಡ್ತಿದ್ದೆ. ನುಡ್ಸೋದಕ್ಕೂ ಕುಯ್ಯೋದಕ್ಕೂ ವ್ಯತ್ಯಾಸ ಗೊತ್ತಿಲ್ದಿರೋ ನಿಮ್ಮ ಆಶ್ರಯ ನನಗ್ ಬೇಕಾಗಿಲ್ಲ. ನಾನ್ ಬಂದಿರೋದು ತಾಯಿ ಚೌಡೇಶ್ವರಿ ಕೃಪೆಗೋಸ್ಕರ. ನಿಮ್ ನೆಲಕ್ ಕಾಲಿಟ್ ತಪ್ಪು ಮಾಡಿದ್ರೆ ದಯವಿಟ್ಟು ನನಗ್ ಕ್ಷಮಿಸ್ಬಿಡಿ. ಈ ವಿದ್ವಾಂಸ ಹಿಂಗೆ ಬಿಟ್ರೆ ನಮ್ಮನ್ನ ಹಾಳು ಮಾಡ್ಬಿಡ್ತಾನೆ. ಇವನ್ ಮ್ಯಾಗ ಒಂದ್ ಕಣ್ಣಿಟ್ಟಿರ್ಬೇಕು. ದಯವಿಟ್ಟು ಕ್ಷಮಿಸಿ, ನಾನ್ ನಿಮ್ಮನ್ನ ನೋಡ್ಲಿಲ್ಲ. ಪರವಾಗಿಲ್ಲ ಬಿಡಿ, ನಾನು ನಿಮ್ಮನ್ನ ನೋಡ್ಲಿಲ್ಲ. ಮನೆಗೆ ಹೋಗೋ ಆತ್ರದಲ್ಲಿದ್ದೆ. ಅರೆ, ನೀವು ಪಿಟ್ಲ್ ನೋಡಿಸ್ತೀರಾ? ಹೌದು. ತುಂಬಾ ಸಂತೋಷ. ಗೌಡ್ರೆ, ಪಿಟೀಲು ರತ್ನಮ್ಮನ ಹತ್ರ ಪ್ರೇಮ್ ರಾಗ ಹಾಡ್ತಾವನೆ. ಪಿಟೀಲ್ಗೆ ಚರ್ಮಗೀತೆ ನಾನ್ ಹಾಡ್ತೀನಿ. ಹೊಡ್ತೀನಿ. ಸರಿ. ಕೈ ಜಾರಿ ಹಣ್ಣು ಕಾಯಿ ಬಿದ್ದೋಯ್ತು, ಪರವಾಗಿಲ್ಲ. ಹಾಗೆ ಮನಸ್ಸು ಜಾರಿದ್ರೆ ತಪ್ಪಾಗ್ಬಿಡುತ್ತೆ. ಏನೋ ರಾಮಚಂದ್ರಪ್ಪನ ಹೆಂಡತಿ ಅಂತ ಈ ಮಾತು ಹೇಳ್ತಾ ಇದ್ದೀನಿ. ರತ್ನಮ್ಮಗೆ ಗೌಡ್ರ ಹತ್ರ ಮಾತಾಡಕ್ ಇಷ್ಟ ಇಲ್ಲ ಅನ್ಸುತ್ತೆ. ಆ ಪಿಟೀಲ್ ಹತ್ರ ಕಿಸ್ಸಕ್ಕಾಗುತ್ತೆ. ನಮ್ ಗೌಡ್ರೆ ಅವನ್ಗಿಂತ ಕಮ್ಮಿನ. ನಮ್ಮಮ್ಮ ಸೀತಮ್ಮ, ನಮ್ಮಪ್ಪ ಶ್ರೀರಾಮ, ನಿಮ್ಮೀರ್ವರ ದಾಸಾನುದಾಸ ಈ ಹನುಮ, ನಿಮ್ಮೀರ್ವರ ದಾಸಾನುದಾಸ ಈ ಹನುಮ. ಆಹಾ ಆಹಾ, ಏನು ಕಂಠ, ಏನು ಕಂಠ. ಹನುಮಂತಪ್ಪ, ನಿಂತರ ಪದ ಆಡೋನು ಸೂತ್ತ ತಳ್ಳಿಲಿ ಯಾವನು ಇಲ್ಲ ಬಿಡಪ್ಪ. ಹೌದು ಗೌಡ್ರೆ, ಇವ್ರು ಹಾಡ್ ಕೇಳ್ತಾ ಇದ್ರೆ ಕಣ್ ಮುಂದೆ ಆ ಹನುಮಂತನೇ ಬಂದಂಗಾಯ್ತು. ಎಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಅಷ್ಟೇ. ಹೌದು ಗೌಡ್ರೆ, ನನ್ನನ್ನ ಇಲ್ಲಿ ಕರೆಸಿ ಪದ ಹಾಡಿಸಿದ್ದು ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಅದು ಗೌಡ್ರೆ, ನಾನು ಇದೇ ಮಾತನ್ನ ಕೇಳ್ಬೇಕಂತಿದ್ದೆ ಗೌಡ್ರೆ. ಹೇಳ್ತೀನಿ ರಾಮಚಂದ್ರಪ್ಪ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಂಗೆ ಸಿನಿಮಾ ನಾಟಕ ಅಂದ್ರೆ ಸಾನೆ ಪ್ರೀತಿ. ಹೌದೌದು. ಪ್ರತಿ ವರ್ಷ ಬೇರೆ ಊರಿನ ಕಲಾವಿದನ ಕರೆಸಿ ನಾಟಕ ಮಾಡಿಸ್ತಾರೆ. ಇಸಿಯ ತಮ್ಗೆಲ್ಲ ಗೊತ್ತಿರೋದೇನೆಯ. ಆದ್ರೆ ಈ ವರ್ಷ ಹನುಮಂತಪ್ಪನ ಸಾರಥ್ಯದಲ್ಲಿ ನಮ್ಮೂರ್ನವರೇ ಸೇರ್ಕೊಂಡು ಯಾಕೊಂದು ನಾಟಕ ಮಾಡಬಾರ್ದು? ಹನುಮಂತಪ್ಪ, ಯಾವ ನಾಟಕ ಆಡಿದ್ರೆ ಸಂದಾಗಿರ್ತದೆ ನೀನೇ? ನನ್ನನ್ನು ಕೇಳಿದ್ರೆ ಈ ಮಹಾಭಾರತದ ಯಾವ್ದಾದ್ರು ಒಂದು ಪ್ರಸಂಗನ ಆಡೋಣ. ಮೇಷ್ಟ್ರೆ, ಮಹಾಭಾರತದಲ್ಲಿ ಭೀಮ ಕೀಚಕನು ವಧೆ ಮಾಡೋ ಪ್ರಸಂಗ ಮಾಡೋಣ. ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ. ರಾಮಚಂದ್ರಪ್ಪನು ಏನ್ ಕಡಿಮೆ ಅಲ್ಲ, ನಾಟಕದಲ್ಲಿ ಸಾನೆ ಎತ್ತಿದ ಕೈ. ಅಣ್ಣ, ಇಷ್ಟ ದಿನ ಅದಕ್ಕೆ ಗೊತ್ತಿಲ್ದಿರ ಬೇರೆ ಊರಲ್ಲಿ ನಾಟಕ ಆಡ್ತಿದ್ರಿ, ಈಗೇನ ಮಾಡ್ತೀರಾ? ಹೌದಾ ರಾಮಚಂದ್ರಪ್ಪ, ಇದೆಲ್ಲ ನಿಮ್ ಮನೆಯವ್ರಿಗೆ ಇಷ್ಟ ಆಗಲ್ವಾ? ಅಂದ್ರೆ ಈ ನಾಟಕದಲ್ಲಿ ಪಾತ್ರ ಮಾಡಲ್ಲ ಅನ್ನೋ? ಹಾಗೇನಿಲ್ಲ ಗೌಡ್ರೆ, ನಾನ್ ನಾಟಕ ಮಾಡ್ತೀನಿ. ಬಣ್ಣ ಮರೆಯಕ್ಕಾಗತ್ತಾ ಗೌಡ್ರೆ?
ಸತ್ಯ ಹರಿಶ್ಚಂದ್ರ ನಾಟಕದಲ್ಲಿ ನಮ್ ರಾಮಚಂದ್ರಪ್ಪನವರು ಹರಿಶ್ಚಂದ್ರನ ಪಾತ್ರ ಹ್ಯಾಕ್ ಮಾಡೋರು ಗೊತ್ತಾ? ಹೌದಾ? ಇಲ್ಲಿ ರಾಮಚಂದ್ರಪ್ಪ ಒಂದ್ ಪದ ಹಂಗನ್ನು ಕೇಳವ. ಅಮರೇಂದ್ರ ವೈಭವದ ವರವಜ್ರವನು ಜರಿವ, ಅಮರೇಂದ್ರ ವೈಭವದ ವರವಜ್ರವನು ಜರಿವ, ಖಡ್ಗವನು ಪಿಡಿದಾಳ್ದ ಈ ಕರಗಳಿಂದ, ಅತಿ ಸೂಕ್ಷ್ಮ ಮತಿಯಿಂದ ಸತ್ಪಾತ್ರದಾನದ ಮರ್ಮವನು ಅರಿತು ನೀಡಿ ನೀರೆರೆದ ಈ ಕರಗಳಿಂದ. ಏನು ಕಂಠ ರಾಮಚಂದ್ರಪ್ಪ ನಿಂತು. ನಮ್ಮೂರಲ್ಲಿ ನಾಟಕ ಆಗ್ಲೇಬೇಕು. ಆಗ್ಬಹುದು ಗೌಡ್ರೆ. ನಾಟಕ ಯಾಕೆ ಆಡಿಸ್ತಾರೆ? ಇಷ್ಟು ವರ್ಷದಿಂದ ನನ್ನ ಜೊತೆಲಿದ್ದೀರಿ. ಈ ಚಂದ್ರೇಗೌಡ ಯಾವಾಗ ಎಲ್ಲಿ ಹೆಂಗೆ ಹೆಜ್ಜೆ ಇಡ್ತಾನೆ ಅಂತ ಗೊತ್ತಿಲ್ಲ. 3 ಹೊತ್ತು ಯೋಚನೆ ಮಾಡೋದೇ ಆಗೋಯ್ತು. ಅಲ್ಲ ಗೌಡ್ರೆ, ರತ್ನಮ್ಮನ್ನ ಹೊಲ್ಸ್ಕತೀನಿ ಅನ್ಬಿಟ್ಟು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಬಣ್ಣ ಹಚ್ಚಿ ನಾಟಕ ಮಾಡ್ಸಕ್ ಹೋಯ್ತಾ ಇದೀರಲ್ಲ, ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಆಯ್ತಲ್ಲ. ಈ ಚಂದ್ರೇಗೌಡ ಏನ್ ಮಾಡಿದ್ರು ಯಾರಿಗೂ ಅರ್ಥನೂ ಆಗಲ್ಲ, ಯಾವ ಸುಳಿವು ಸಿಗಲ್ಲ ಕಣ. ಅದಕ್ಕೆ ಇಬ್ರಂಟಿರ್ ಸುಳಿವು ಸಿಗದೆ ಓಡಾಗಿದ್ದು ತಲುಪ್ತು. ಕೈ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು ಯಾರಿಗೋಸ್ಕರನು? ರತ್ನಮ್ಮಂಗೋಸ್ಕರ. ರತ್ನ ಎಂತ ಹೆಸರಲ್ಲ ಅದು. ಎಲ್ಲ ಹರಳು ರತ್ನ ಆಗಲ್ಲ. ರತ್ನ ಎಲ್ರಿಗೂ ದಕ್ಕೋದಿಲ್ಲ, ದಕ್ಕಿಸ್ಕೋಬೇಕು. ಆದ್ರ ಆಸೆ ಬಿಟ್ಬಿಡಿ, ಅದು ದಕ್ಕಲ್ಲ. ಈ ಚಂದ್ರೇಗೌಡ ಯಾವತ್ತೂ ಯಾವುದಕ್ಕೂ ಆಸೆ ಪಡೋನಲ್ಲ. ಒಂದು ಸಲ ಆಸೆ ಪಟ್ರೆ ಅದು ಹೆಣ್ಣಾಗ್ಲಿ ಹೊನ್ನಾಗ್ಲಿ ದಕ್ಕಿಸ್ಕೊಳ್ದೆ ಬಿಡೋನಲ್ಲ. ಓ ಅಲ್ಲಿ ನೋಡಿ ಗೌಡ್ರೆ. ಏ ಕೃಷ್ಣಮೂರ್ತಿ ಬನ್ರಪ್ಪ, ಬನ್ನಿ ಬಾಬಾ. ಅಲ್ರಯ್ಯ, ಊರ್ಗಿರಿಯ ಇಲ್ಲೇ ಕುಂಚಿ ಹಿಂಗ್ ಹೋಗೋವಾಗ ಸುಮ್ನೆ ಒಂದ್ಸಲ ನಮಸ್ಕಾರ ಗೌಡ್ರೆ ಅಂದ್ರೆ ಏನ್ ಉಂಟಾಯ್ತದ ನಿಮ್ದು? ನೀನ್ ಯಾವ ದೊಡ್ಡ ಮನುಷ್ಯ ಅಂತ ನಿನ್ ನಮಸ್ಕಾರ ಹೇಳ್ಬೇಕು. ನಮ್ ಗೌಡ್ರು ಮಾಜಿ ಚೇರ್ಮನ್ ಇರ್ಬೋದು, ಹಂಗಂತ ಇಷ್ಟೊಂದು ಅಸೆಟೇನಾ? ಏನಪ್ಪ ಮೂರ್ತಿ, ಕಲಾವಿದ್ರು ಮನೆಯವರು ಅಂತ ಕರೆದು ಮಾತಾಡ್ತಾರೆ. ಏನಯ್ಯ ನಿನ್ ತಮ್ಮ ಇಷ್ಟೊಂದು ದಿಮಾಗ್ ತೋರಿಸ್ತಾರೆ? ಅಯ್ಯೋ ಹಾಗೇನಿಲ್ಲ ಗೌಡ್ರೆ, ತಪ್ಪು ತಿಳ್ಕೊಬೇಡಿ, ಚಿಕ್ಕವನು ಗೊತ್ತಾಗಲ್ಲ. ಗೌಡ್ರೆ, ನಾಟಕದ ಪ್ರಾಕ್ಟೀಸು ಯಾವಾಗಿಂದ ಶುರು? ನಾಟಕ ಆದ್ರೆ ಸುಮ್ನೆ ಮಾತಲ್ಲ ಮೂರ್ತಿ. ನಾಟಕ ಮಾಡ್ಬೇಕು ಅಂತ ಅನ್ಕೊಳ್ಳೋದು ಸುಲಭ, ಮಾಡೋದು ತುಂಬಾ ಕಷ್ಟ. ಕಲಾವಿದ್ರು ಹುಡುಕ್ಬೇಕು, ಮಾತುಗಳು ಕೊಡ್ಬೇಕು, ಮೂರ್ತಿ ನೀನು ನಿಮ್ಮ ಅಣ್ಣನಾಗೆ ಪಾತ್ರ ಮಾಡ್ತೀಯ ಹೇಗೆ? ಅಯ್ಯೋ ಇಲ್ಲ ಗೌಡ್ರೆ, ನನಗೆ ನಾಟಕ ಸ್ಟೇಜ್ ಅಂದ್ರೆ ತುಂಬಾನೇ ಭಯ. ಅದ್ರಲ್ಲಿ ಭಯ ಬೀಳೋದು ಏನೇ ಆಯ್ತಾ ಮೂರ್ತಿ? ಮೇಟ್ರು ಏನ್ ಹೇಳ್ಕೊಡ್ತಾರೆ ಅದನ್ನ ಸ್ಟೇಜ್ ಮೇಲೆ ಒಗದ್ ಬಿಟ್ರೆ ಮುಗಿದೋಯ್ತಪ್ಪ. ಆದ್ರೂ ನಿಮ್ ಮನೆಯವರೇ ಸೇರ್ಕೊಂಡು ನಾಟಕ ಮಾಡುವುದು ಅಂತ ಮನೆತನ ನಿಮ್ದು. ರತ್ನಂನಿಂದ ದ್ರೌಪದಿ ಪಾತ್ರ ಮಾಡಿಸ್ಬಿಟ್ರೆ ಏಯ್ ಮುಚ್ಚ ಬಾಯಿ. ಏಯ್ ಗೌಡ, ನಮ್ಮ ಅತ್ತೆ ಬಗ್ಗೆ ಮಾತಾಡ್ತೀನೋ? ಎಷ್ಟು ಧೈರ್ಯ ನಿಂಗೆ? ನಾನಿವತ್ತು ಬಿಡೋದಿಲ್ಲ ನೋಡು. ಏಯ್ ಬಿಡೋಣ, ಗೊತ್ತಿಲ್ಲ. ಬಿಡೋಣ ಗೌಡ, ಇನ್ನೊಂದ್ಸಲ ನಮ್ಮ ಮನೆ ಏನ್ ಮಾಡ್ತೀನಿ ಗೊತ್ತಾ? ಅವನು ಕುತ್ತಿಗೆ ಪಟ್ಟಿ ಕೈ ಹಾಕಿದಾಗ ನೋಡ್ಕೊಂಡು ನಿಂತಿದ್ರಿ, ಈಗ ಬಂದ್ಬಿಡ್ರಿ ಗಾಳಿ ಹಾಕೋದಿಕ್ಕೆ. ನಾನ್ ಏನು ಅಂತ ತೋರಿಸ್ತೀನಿ ಅವನಿಗೆ. ಹೊತ್ತಿಗೆ ಕೈ ಹಾಕಿ ಕೆಣಕಿದಾನೆ. ಇದು ನಿನಗೆ ಬೇಕಿತ್ತ? ಬಚ್ಚೆ ಮೇಲೆ ಕಲ್ಲು ಹಾಕೋ ಕೆಲಸನೇ ಮಾಡ್ತೀಯಲ್ಲೋ. ನಿನ್ನ ಹೇಗೆ ದಾರಿ ತರ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನಮ್ಮ ಅತ್ತೆಗೆ ಅನ್ಬಾರ್ದಂದ್ರೆ ಅಂತದೇನಂದ ಇವನು? ಕೀಚಿನ ಓದೇ ನಾಟಕ ಮಾಡ್ತಾ ಇದ್ರೆ ಅದ್ರಲ್ಲಿ ದ್ರೌಪದಿ ಪಾತ್ರ ಮಾಡು ಅಂತ ಹೇಳ್ದ. ಅವನ್ ಹೇಳಿದ ತಕ್ಷಣ ಇವಳು ಪಾತ್ರ ಮಾಡ್ತಾಳ? ಅಣ್ಣ, ಗೌಡನ್ ದೃಷ್ಟಿ ಒಳ್ಳೇದಲ್ಲ. ನಿಮ್ಮನೆ ಬಂಗಾರನೇ ಚೆನ್ನಾಗಿಲ್ಲ ಅಂದ್ಮೇಲೆ ಇನ್ನೊಬ್ಬರಿಗೆ ಯಾಕನ್ಬೇಕು? ಅತ್ತೆ, ಯಾರ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಇನ್ಯಾರ ಬಗ್ಗೆ ಹೇಳಪ್ಪ? ನಿಮ್ಮ ಅತ್ತಿಗೆ ಬಗ್ಗೆನೆ. ಅತ್ತೆ, ನನ್ ಮೇಲೆ ರೇಗಾಡಿದ್ರೆ ಸತ್ಯ ಸುಳ್ಳಾಗುತ್ತಾ? ಗಂಡಸಿನ ದೃಷ್ಟಿ ಕೆಡ್ದಾಗೋದು ಹೆಣ್ಣಿನ ನಡತೆಯಿಂದಾನೆ. ಬೆಳಗಾದ್ರೆ ಸಾಕು ದೇವಸ್ಥಾನ ತೋಟ ಅಂತ ಸುತ್ತಾಡಿದ್ದು. ಮಕ್ಕಳಿಲ್ಲ, ಮರಿ ಇಲ್ಲ, ಕಂಡು ಗಂಡಸು ಕಣ್ಣು ಹಾಕದೆ ಬಿಡ್ತಾನ? ಬೇಡ ಅತ್ತೆ, ತಿಂದಿ ದರಗ್ಲಿಲ್ಲ ಅಂತ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡಿ ನೀವು. ಅಯ್ಯೋ ಅಯ್ಯೋ, ಎಂಥ ಮಾತ್ ಮಾತಾಡ್ತೀಯಪ್ಪ? ನಾನೇನು ಈ ಮನೇಲಿ ಟೆಂಟ್ ಹಾಕೊಂಡು ಬಿಟ್ಟಿಗೂ ತಿಂದಿರೋಕ್ ಬಂದಿಲ್ಲ. ನೋಡಿ, ಇದು ನಮ್ಮನೆ ವಿಷಯ, ಇದ್ರಲ್ಲಿ ತಲೆ ಹಾಕಕ್ ನೀವ್ಯಾರು? ಬೇಡರಿ, ಇವನ್ನ ಹೊಡಿಬೇಡಿ. ಇದೆಲ್ಲ ಆಗ್ತಿರೋದು ನನ್ನಿಂದ ತಾನೆ, ನಾನೇ ತಿದ್ಕೋತೀನಿ. ಅಮ್ಮ,
ನೀನ್ ಈ ಮನೇಲಿರೋದು ಇವ್ರು ಯಾರಿಗೂ ಇಷ್ಟ ಇಲ್ಲ, ಅದಕ್ಕೆ ಎಲ್ಲ ಸೇರಿ ನಾಟಕ ಆಡ್ತಾ ಇದಾರೆ. ಆಗ್ಲಮ್ಮ, ಹೆತ್ತವ್ರ ಸಂಕಟ ಮಕ್ಕಳಾಗದವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ನೋಡಿ, ನೀವು ಹಿರಿಯರು, ನಿಮ್ಮ ದುಡುಕಿನ ಮಾತುಗಳಿಂದ ಈಗೆಲ್ಲ ಆಗ್ತಾ ಇದೆ. ಹೌದಪ್ಪ, ತಪ್ಪೆಲ್ಲ ನಂದೆ. ಏನೋ ಒಳ್ಳೇದ್ ಹೇಳಕ್ ಹೋದ್ರೆ ಕೇಡು ನಮ್ ಸುತ್ತ ಸುತ್ತಂತೆ. ಈಗ ಸಂತೋಷ ಆಯ್ತಾ ನಿಮ್ಗೆ? ಶಾಂತ, ತಾಯಿ, ನಾನೇನ್ ತಪ್ಪು ಮಾಡಿದೀನಿ ಅಂತ ನನ್ಗೆ ಈ ರೀತಿ ಶಿಕ್ಷೆ ಕೊಡ್ತಿದ್ಯಾ? ಪ್ರತಿದಿನ ನಿಸ್ವಾರ್ಥವಾಗಿ ನೀನ್ ಪೂಜೆ ಮಾಡ್ತೀನಿ, ಪ್ರತಿ ಕ್ಷಣ ನೀನ್ ಧ್ಯಾನ ಮಾಡ್ತೀನಿ. ಹಾಗಿತ್ತು ನನ್ನ ಮೇಲೆ ಇಂಥ ವೃತ್ತ ಅಪವಾದ ಯಾಕೆ ತಾಯಿ? ಅಮ್ಮ ಚೌಡೇಶ್ವರಿ, ಯಾಕೆ ನನ್ನನ್ನು ಪರೀಕ್ಷೆ ಮಾಡ್ತಿದ್ಯಾ? ಯಾಕೆ ನನಗೆ ಹಿಂಸೆ ಕೊಡ್ತಿದ್ಯಾ? ಇದ್ರಲ್ಲಿ ನಿನ್ಗೇನ್ ವಿನೋದ ಕಾಣಿಸ್ತಾ ಇದೆ? ಜಗತ್ತಿನ ಎಲ್ಲಾನು ಪಾಸ ನೀನು, ನನ್ನ ವಿಷಯದಲ್ಲಿ ಮಾತ್ರ ಯಾಕೆ ಕಣ್ಮುಚ್ಚಿ ಕೂತಿದ್ಯಾ? ನನ್ನ ಮನಸ್ಸಿನಲ್ಲಿ ಪಾಪದ ಲವಲೇಶನು ಸುಳ್ದಿಲ್ಲ, ಅಂಥದ್ರಲ್ಲಿ ನನ್ಗೆ ಯಾಕಮ್ಮ ಇಂಥ ಅಪವಾದ? ನನ್ನ ಮನಸ್ಸಿನ ಬೇಗನೆ ತಣಿಸೋ ದಾರಿ ತೋರ್ಸಮ್ಮ, ತೋರ್ಸು ತಾಯಿ. ಯಾಕೆ ನಿಲ್ಲಿಸ್ಬಿಟ್ರಿ? ಈಗ ನೀವು ನುಡಿಸ್ತಾ ಇದ್ದಿದ್ದು ಮೋಹನ ರಾಗ ಅಲ್ವಾ? ಹೌದು. ಅಲ್ಲೋಲ ಕಲ್ಲೋಲವಾಗಿರೋ ಮನ್ಸಿಗೂ ಈ ರಾಗ ಸಮಾಧಾನ ಕೊಡುತ್ತೆ ಅಂತ ಶಕ್ತಿ ಇದೆ ಇದಕ್ಕೆ. ಮನಸ್ಸನ್ನ ಆನಂದದ ಅಲೆಯಲ್ಲಿ ಎತ್ತರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಭಾವ ಪರವಶತನ ಕೊಡುತ್ತೆ. ದಯವಿಟ್ಟು ನುಡಿಸಿ. ನನ್ಗೂ ಮೋಹನ ರಾಗ ಅಂದ್ರೆ ತುಂಬಾನೇ ಇಷ್ಟ. ಜೈ ಮಾತಾ ಚಾಮುಂಡೇಶ್ವರಿ. ಲೋ ಕೃಷ್ಣ, ನಮ್ಮ ಅಣ್ಣ ಏನ್ ಮಾಡಿದ್ರು ನನ್ನ ಒಳ್ಳೇದಕ್ಕೆ ಅಂತ ಇದ್ದೆ, ಒಂದೇ ತೊಡೆದ್ರು ಅಂದಿದ್ದಕ್ಕೆ ಇಷ್ಟೊಂದು ಕೋಪನಾ? ನಂಗೆ ಕೋಪ ಬರ್ತಾ ಇರೋದು ನಮ್ಮ ಅಣ್ಣನ ಮೇಲೆ ಅಲ್ಲ ಕಂಡ್ರು, ನಮ್ಮ ಅತ್ತಿಗೆ ತಾಯಿದಾರಲ್ಲ ಅವ್ರ ಮೇಲೆ. ನೆಮ್ಮದಿಯಾಗಿದ್ದ ಸಂಸಾರಕ್ಕೆ ಬೆಂಕಿ ಇಟ್ರಲ್ಲ ಅದಕ್ಕೆ. ಎಲ್ಲ ಮಗ, ಯಾವ್ದು ಹುಡುಗಿನೇ ಕಾಣ್ತಾ ಇಲ್ವಲ್ಲೋ? ಇವತ್ತೂ ಅಷ್ಟೇ ಕಾಣ್ಲಾ ಕತೆ. ಲೇ ಮಗ, ಅಲ್ಲೋಡ್ಲಾ ಹೊಸಾದಿದ್ದಂಗದೆ. ಲೇ ಮಗ, ಬಾರ್ಲ ಸಿಕ್ತು ಹುಡುಗಿ. ಮಗ ಯಾವರ ಮನೆ? ಅಮ್ಮನೆ ಇಂಗ್ಲಿಷ್ ಅಲ್ಲೇ ಬಿಡ್ತಾಳೆ. ಒಂಟೆ ಹೆಣ್ಣು ಸಿಕ್ಕಿದಾಳಂತ ಈ ರೀತಿ ನಡ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ವಾ? ಲೇ ಮಗ, ಹಿಡ್ಕಳ. ಏನ್ಲ ಮಗ, ಹೊಡೆದು ಬಿಟ್ಲಲ್ಲ. ಹಿಡ್ಕಳ ನಡೆಯೋ, ಹೊಡಿ.
ಲೋ ಇವಳು ನಿಂಗೆ ಫಸ್ಟೇ ಗೊತ್ತೇನೋ? ಏನ್ ಕತೆ ಕಟ್ತಾ ಇದೀರಾ? ನನ್ನ ಮಕ್ಕಳ ನನ್ನ ಮುಂದೆ ನಿಂತ್ಕೊಂಡು ದಾಂಡಿಗಿರ್ತಾರ ದೇಹ ಬೆಳೆಸಿದ್ರಿ, ಒಂದ್ ಹುಡುಗಿನ ಎತ್ತಾಕೊಂಬರಕ್ಕಾಗಲಿಲ್ವಾ? ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕಿದ್ರು. ಇಲ್ಲ ಗೌಡ್ರೆ, ಕೃಷ್ಣ ಅಡ್ಡ ಬಂದ್ಬಿಟ್ಟ, ಇಲ್ಲಾಂದ್ರೆ ಎತ್ತಾಕೊಂಡ್ ಬಂದ್ಬಿಡ್ತಾ ಇದ್ವಿ. ಮುಚ್ಚೋ ಬಾಯ್. ಕೃಷ್ಣ ಕೃಷ್ಣ ಕೃಷ್ಣ, ಪ್ರತಿಯೊಂದಕ್ಕೂ ನನ್ನ ಮಗ ಅಡ್ಡ ಬರ್ತಾವನೆ. ಮೊದಲು ಅವನಿಗೆ ಚಟ್ಟ ಕಟ್ಟಬೇಕು. ಯಾಕಮ್ಮ ಅವ್ರಿಗೆಲ್ಲ ಹೊಡಿತಾ ಇದ್ಯಾ? ಇವ್ರನ್ನೆಲ್ಲ ಹೊಡೆಯೋದಲ್ಲ, ಶೂಟ್ ಮಾಡಿ ಬಿಸಾಕ್ಬೇಕು. ಯಾಕಮ್ಮ ಅಷ್ಟೊಂದು ಸಿಟ್ಟಾಗಿದ್ಯಾ? ಏನಾಯ್ತಂತದ್ದು? ಅಣ್ಣ, ನಿನಗೆ ಇನ್ನೂ ಬುದ್ಧಿ ಬಂದಿಲ್ವಾ? ಇಂಥವ್ರನ್ನೆಲ್ಲ ನಿನ್ ಜೊತೆಗೆ ಇಟ್ಕೊಂಡಿದ್ಯಲ್ಲ. ಏನ್ ಮಾಡಿದ್ರೆ ಅವಳಿಗೆ? ಏನ್ ಮಾಡಿದ್ರೆ? ಅದು ನಿನ್ ಜೊತೆ ಇರೋರೆಲ್ಲ ಮನುಷ್ಯರಲ್ಲ, ವಿಷದ ಹಾವುಗಳು. ಉಸಿರ್ ತಾಕಿದ ಕಡೆ ಎಲ್ಲ ಕೊಳಿತಾ ಹೋಗುತ್ತೆ. ಛೇ, ಏನ್ ಮಾಡಿದ್ರೆ ಅವಳಿಗೆ? ಏನ್ ಮಾಡಿದ್ರಿ? ಗೌಡ್ರೆ, ಅವ್ರನ್ನೇ ಎತ್ತಕೊಂಬರಕ್ ಟ್ರೈ ಮಾಡ್ಬೇಕು ಗೌಡ್ರೆ. ಇವಳನ್ನ ತಕೊಂಬರ ಕೊಡ್ತೀರಾ? ಅವಳು ನನ್ನ ತಂಗಿ ಕಣ್ರೋ, ನನ್ನ ತಂಗಿ. ನಿಮ್ಮನ್ ಕಳ್ಸಿದ್ನಲ್ಲ ನನ್ ತಪ್ಪು. ತೊಲಗ ಕಾಸು ಗೌಡ್ರೆ. ತೊಲಗೆ. ಸತ್ಯ, ಇವತ್ತು ಕೃಷ್ಣ ಅಡ್ಡ ಬಂದು ನನ್ನ ಮರ್ಯಾದೆ ಕಾಪಾಡ್ಬಿಟ್ಟ. ದೇವಿ ಸನ್ನಿಧಿಯಲ್ಲಿ ಕೂತ್ರು ನಿನಗೆ ಇನ್ನು ಬುದ್ಧಿ ಬರ್ಲಿಲ್ವಾ? ಯಾವ್ದಿದು? ತಾಯಿನೇ ಪರೀಕ್ಷೆ ಮಾಡ್ತೀಯಾ? ಇರು. ತಾಯಿಗೆ ಸವಾಲಾಗ್ತೀಯಾ? ಹೇಳು, ಈಗ ಹೇಳು. ಹೇಳು. ಯಾರು ಬಂದೆ? ಬಿಡಲ್ವಾ? ಇದು ತಾಯಿ ಪವಿತ್ರ ಸ್ಥಾನ, ನೀನು ಬಿಟ್ಟು ಹೋಗ್ಲೇಬೇಕು. ಇರು. ನಿನ್ನೆ ಏನ್ ನೋಡ್ದೆ ಗುರು? ಅದನ್ನ ನನ್ನ ಕಣ್ಮುಂದನೇ ಇದೆ ಗುರು. ಏನೇ ಹೇಳು ಕೃಷ್ಣ, ನನ್ನ ಜೀವನದಲ್ಲಂತೂ ಒಂದು ನಿರ್ಧಾರ ಮಾಡೇ ಬಿಟ್ಟಿದ್ದೀನಿ. ಇನ್ನು ಹಾಕೊಂಡು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡೇ ಮಾಡ್ತೀನಿ. ಆ ಸಿನಿಮಾಗ್ ಡೈರೆಕ್ಟರ್ ನಾನೇ. ಯಾಕೆ ಆಗ್ಬಾರ್ದಾ? ಆಗ್ಬೋದು, ಯಾರು ಬೇಡ ಅಂದಿದ್ದು? ಆದ್ರೆ ಮಾತಾಡ್ಬೇಕಾದವ್ರೆ ಮಾತಾಡ್ತಿಲ್ವಲ್ಲ. ಯಾಕೆ ಕೃಷ್ಣ, ಇವ್ರಿದ್ದಾರೆ ಅಂತ ಸಂಕೋಚನ? ನಾಳೆ ಇವರಿಂದಾನೇ ನಮಗ್ ಸಹಾಯ ಆಗ್ಬೋದಲ್ವಾ? ಪದ್ಮಿನಿ, ನಮ್ ಮದ್ವೆ ಆಗ್ಬೇಕು ಅಂತ ಬ್ರಹ್ಮನ್ ಬರಹ ಇದ್ರೆ ಅದಾಗೆ ಆಗುತ್ತೆ. ಇಲ್ಲ ಕೃಷ್ಣ, ಎಲ್ಲ ನಾವ್ ಅಂದ್ಕೊಂಡಷ್ಟು ಸುಲಭ ಅಲ್ಲ. ನಮ್ಮ ಅಣ್ಣ ಇದ್ದಾನಲ್ಲ ಆ ಚಂದ್ರೇಗೌಡ, ಅವ್ನ್ ಸಾಮಾನ್ಯದವನಲ್ಲ. ಅವ್ನ್ ಇಷ್ಟದ ಹಾಗೆ ಎಲ್ಲ ಮಾಡೋನು. ಯಾವ ಸಮಯದಲ್ಲಿ ಏನ್ ಮಾಡ್ತಾನೋ ಯಾವ್ದೂ ಗೊತ್ತಾಗಲ್ಲ. ನನ್ಗಂತೂ ಆ ಮನೇಲಿರಕ್ ತುಂಬಾ ಭಯ. ನೀನೇನು ಚಿಂತೆ ಮಾಡಬೇಡ ಪದ್ಮಿನಿ, ಅವನಾಟ ನನ್ನ ಹತ್ರ ಏನೂ ನಡೆಯಲ್ಲ. ಸಮಯ ನೋಡಿ ನಮ್ಮ ಮನೆಯವ್ರ ಹತ್ರ ನಮ್ಮ ಮದ್ವೆ ವಿಷಯ ಮಾತಾಡ್ತೀನಿ. ಜೈ ಮಾತಾ ಚಾಮುಂಡೇಶ್ವರಿ. ಗೌಡ್ರೆ, ನಾನು ಸವಿತ್ರ ಶರ್ಮಾ ಬಂದಿದ್ದೀನಿ. ಹೋಗ್ರಪ್ಪ, ಆರ್ತಿ ಎತ್ತಿ. ಯಾಕ್ ಗೌಡ್ರೆ, ಏನೋ ಒಂಥರ ಮಾತಾಡ್ತಿದ್ದೀರಾ? ಇನ್ನೇನು ಮಾಡ್ಲೆ, ನನಗೆ ಬೇಕಾದಾಗ ಬರ್ಲಿಲ್ಲ. ಈಗ ನಿಮ್ಮ ಅವಶ್ಯಕತೆ ನನಗಿಲ್ಲ. ಹಾಗಂದ್ರೆ ಹೇಗೆ? ನನಗೆ ನಿಮ್ ತೋಟದ ಮನೇಲಿ ಕೆಲಸ ಇದೆ, ಅದನ್ನ ನೀವು ಬಿಟ್ಕೊಡ್ಬೇಕು ಅಷ್ಟೇ. ಏನ್ ಹಕ್ಕು ಚಲಾಯಿಸೋದಕ್ಕೆ ಅದು ಗೋಮಾಳ ಅಲ್ಲ, ನನ್ನ ಮನೆ. ಈ ಊರಿನ ನೈಋತ್ಯ ದಿಕ್ಕಿನಲ್ಲಿ ಕೂತು ಸಾಧನೆ ಮಾಡುವಂತ ನನ್ನ ತಾಯಿ ಚಾಮುಂಡೇಶ್ವರಿ ನನಗೆ ಆಜ್ಞೆ ಮಾಡಿದ್ದಾಳೆ. ನೀವು ಅದನ್ನ ಬಿಟ್ಕೊಡ್ಬೇಕು ಅಷ್ಟೇ.
ಬಿಟ್ಕೊಡಲ್ಲ ಅಂದ್ರೆ ಕೊಟ್ಟೆ ಕೊಡ್ತೀರಾ? ನೀವು ಒಂದು ಹೆಣ್ಣಿನಿಂದ ಬಿದ್ದಿರೋದು ನಿಜ ತಾನೇ? ಇದೆಲ್ಲ ನಿನಗೆ ಯಾಕೆ ತಿಳಿತು? ನಾನು ವಶಪಡಿಸ್ಕೊಂಡಿರೋ ಭೂತ ಪ್ರೇತ ಗಣಗಳೇನು ಕಡಿಮೆನಾ? ನಾನು ಎಲ್ಲೇ ಕಾಲಿಡ್ಲಿ ಆ ಜಾಗದಲ್ಲಿ ನಡೆಯೋ ಎಲ್ಲಾ ವಿಷಯಗಳನ್ನು ಹೇಳ್ತವೆ. ಹಾಗೆ ಇಲ್ಲಿ ನಿನ್ನ ವಿಷಯನೂ ಹೇಳಿವೆ. ಗೌಡ್ರೆ, ನನ್ನ ಬಗ್ಗೆ ನಿಮಗಿನ್ನೂ ಗೊತ್ತಿಲ್ಲ. ನಾನು ಮನಸ್ಸು ಮಾಡಿದ್ರೆ ಆ ಚಂಡಿ ಕಾಳಿ ಹತ್ರನು ರುದ್ರ ನರ್ತನ ಮಾಡಿಸಬಲ್ಲೆ. ಈಗ ನೀವು ನನಗೆ ಎದುರಾಗ್ತಿರೋ ಇಲ್ಲ ಬಗಲಲ್ಲಿಟ್ಕೊಂಡು ಪ್ರಯೋಜನ ಪಡಿತಿರೋ? ಗೌಡ್ರೆ, ಇವನಿಗೆ ನಿಮ್ ವಿಷಯ ಎಲ್ಲ ಗೊತ್ತಿದೆ ಅನ್ಸುತ್ತೆ. ಹೌದು ಗೌಡ್ರೆ, ಇಂಥ ಮಾಂತ್ರಿಕರಿಗೆ ಹೆಣ್ಣಿನ ವಶೀಕರಣ ಚೆನ್ನಾಗಿ ಗೊತ್ತಿರುತ್ತೆ. ಅಷ್ಟಕ್ಕೂ ನಿಮ್ ತೋಟದ ಮನೇಲಿ ಯಾರಿದ್ದಾರೆ? ಕೊಟ್ಟು ಬಿಡಿ, ನಿಮ್ಮಪ್ಪನ ಗಂಟೆನ ಹೋಗ್ಬೇಕು. ರತ್ನಮ್ಮ ಗೌಡ್ರೆ, ರತ್ನಮ್ಮ. ಆಗ್ಬೋದು, ಆದ್ರೆ ಸಮಯ ಬಂದಾಗ ನನಗೂ ಸಹಾಯ ಮಾಡಬೇಕು. ಗೌಡ್ರೆ, ಆಶ್ರಯ ಕೊಟ್ಟೋ ಋಣ ಇಟ್ಕೋಬೇಡ ಅಂತ ನನ್ನ ತಾಯಿ ನನಗೆ ಹೇಳಿದಾಳೆ. ಖಂಡಿತವಾಗ್ಲೂ ಋಣ ತೀರಿಸ್ತೀನಿ. ಎಂತ ಸುಂದರ ನಾನು, ಎಂತ ಸುಂದರ ರಂಗಪ್ಪ, ಹಂಗಲ್ಲಪ್ಪ. ಎಂತ ಸುಂದರ ನಾನು, ಎಂತ ಸುಂದರ. ಸುಮ್ನೆ ಕುತ್ಕೊಳ್ರಿ, ಎಲ್ಲಾರು ಹೇಳ್ಕೊಡೋರು ಇಲ್ಲಿ. ರಂಗ, ಅಣ್ಣ ರಾಮಚಂದ್ರಪ್ಪ ನಮ್ಮೂರು ಕಣ. ಯಾಕೋ ಸಿಟ್ ಮಾಡ್ಕೋತಿಯಾ? ತಪ್ಪಾಯ್ತಣ್ಣ. ಮೇಷ್ಟ್ರೆ, ಮುಂದುವರ್ಸಿ. ಎಂತ ಸುಂದರ ನಾನು, ಎಂತ ಸುಂದರ ನಾನು. ರಮಣೀ ಮಾನಸ ಮಂದಿರ ಚೋರ, ರಮಣೀ ಮಾನಸ ಮಂದಿರ ಚೋರ. ರತ್ನಮ್ಮ, ಈಗ ಸಭೆ ಒಂದ್ ಕಡೆ ಬಂದಂಗ ಆಯ್ತು. ರತ್ನ, ನೀನ್ ಯಾಕೆ ಬರಕ್ ಹೋದೆ? ಇಷ್ಟೊತ್ತಾದ್ರೂ ನೀವು ಊಟಕ್ಕೆ ಮನೆಗೆ ಬರ್ಲಿಲ್ಲ. ಕಳ್ಸ್ಕೊಡೋಣ ಅಂದ್ರೆ ಕೃಷ್ಣ ಮೂರ್ತಿ ಇಬ್ರು ಇರ್ಲಿಲ್ಲ. ಅದಕ್ಕೆ ನಾನೇ ತಗೊಂಬಂದೆ. ಗಂಡ ಅಂದ್ರೆ ಅದೇನು ಪ್ರೀತಿ, ಅದೇನು ಅಕ್ರೆ. ನಿನ್ನ ನೋಡಿ ನಮ್ಮ ಊರಿನ ಹೆಣ್ಮಕ್ಳು ಎಲ್ಲರೂ ಕಲಿಬೇಕಮ್ಮ. ರಾಮಚಂದ್ರಪ್ಪನವ್ರೆ, ನೀವೇನ್ ಡೈಲಾಗ್ಸ್ ಪ್ರಾಕ್ಟೀಸ್ ಮಾಡ್ತಿರೋ ಅಥವಾ ಮಾತಾಡ್ತಾನೆ ಇರ್ತೀರೋ? ರತ್ನ, ನೀನು ಹೊರಡು, ನಾನು ಊಟ ಮಾಡ್ತೀನಿ. ಸರಿ, ಬೇಗ ಮಾಡಿ. ಶುರು ಮಾಡಿ. ರಮಣೀ ಮಾನಸ ಮಂದಿರ ಚೋರ. ನೀವಿದ್ರೆ ನನ್ ಮೈಕಲ್ಲ ಗಡಗಡ ಅಂತ ನಡೀತದೆ. ನೀವಾಗಿ ಗೌಡ್ರೆ, ಹೋಗಿ ಗೌಡ್ರೆ. ಕೈಲಾಗ್ದವನು ಮೈ ಪರ್ಸ್ಕೊಂಡ ಅಂತ ನನ್ ಮೇಲೆ ಹಾಕ್ಬಿಡು ತಂದು. ನೀವು ಮುಂದುವರ್ಸಿ ಮೇಷ್ಟ್ರೆ. ರಮಣೀ ಮಾನಸ ಮಂದಿರ ಚೋರ, ರಮಣೀ ಮಾನಸ ಮಂದಿರ ಚೋರ. ರತ್ನ, ನಿಂತ್ಕೋ ರತ್ನ. ಏನು? ನನ್ಗೆ ಬಹಳ ದಿವಸದಿಂದ ಒಂದು ಆಸೆ ಇತ್ತು. ಈ ರಸ್ತೆನಲ್ಲಿ ನಿನ್ ಜೊತೆ ಈ ಕೈ ಹಿಡ್ಕೊಂಡು ಹೋಗ್ಬೇಕು. ಬಿಡಿ ಕೈನ. ಕೈ ಬಿಡಿ. ಬಿಡಲ್ಲ ಅಂದ್ರೆ ಬಿಡಿಸ್ಬೇಕಾಗತ್ತೆ. ಪಿಟೀಲ್ ಕಮಾನ್ ಹಾಕೋರು ಏನು? ರತ್ನನ್ಗೆ ಕಮಾನ್ ಹಾಕೋಕ್ ನೋಡ್ತಾ ಇರೋ ಆಗಿದೆ. ಕೈ ಬಿಡಿ, ಇದೆಲ್ಲ ಚೆನ್ನಾಗಿರಲ್ಲ. ನಿನ್ ಕೈ ಹಿಡ್ದಿರೋದು ನಾನು ರತ್ನ. ಕಂಡವ್ರ ಹೆಂಡತಿ ಜೊತೆ ಹೀಗೆಲ್ಲ ವರ್ತಿಸೋದಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ? ಕೈ ಬಿಡಿ. ನೀನು ಮನಸ್ಸು ಮಾಡಿದ್ರೆ ನನಗೂ ಸ್ವಂತ ಆಗ್ಬೇಕು. ಗೌಡ್ರೆ, ಬಿಡ್ರಿ ಕೈನಾ. ಹೀಗೆಲ್ಲ ಮಾಡಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ? ಅದನ್ನ ಕೇಳಕ್ಕೆ ನೀನ್ ಯಾವನೋ? ಇದು ನನ್ನ ರತ್ನನ ವಿಷಯ. ರತ್ನ ಯಾವತ್ತಿದ್ರು ನನ್ನೋಳೆ. ಗೌಡ್ರೆ, ರತ್ನ, ಇನ್ನೊಂದ್ಸಲ ನಿಮ್ ಬಾಯಲ್ಲಿ ನನ್ನ ಹೆಸರು ಬಂದ್ರೆ ಹುಷಾರ್. ಬನ್ನಿ ನೀವು. ಇದೆಲ್ಲ ಬೇಕಾಗಿತ್ತಾ? ಅವಮಾನ, ಅವಮಾನ. ಇದರಲ್ಲಿ ಅವಮಾನದ ಪ್ರಶ್ನೆ ಏನ್ ಬಂತು ಗೌಡ್ರೆ? ಯಾವುದೇ ಶೀಲವತಿ ಹೆಣ್ಣು ಮಾಡೋದು ಇದನ್ನೇ ತಾನೇ. ಇಷ್ಟಕ್ಕೂ ನಿಮ್ಗೆ ಅವಮಾನ ಆಗಿದ್ದು ಯಾರಿಂದ? ರತ್ನಂನಿಂದನೋ ಶಂಕರನಿಂದನೋ? ಎಲ್ಲದಕ್ಕೂ ಮೂಲ ಕಾರಣ ರತ್ನನೇ.
ಅವಳಿಗೆ ಸುಮ್ಮನೆ ಬಿಡಬಾರ್ದು. ಈಗ ನಾನು ಏನ್ ಮಾಡು ಅಂತೀರಾ? ಕೇರಳದಲ್ಲೇನೋ ವಶೀಕರಣ ಕಲ್ತಿದ್ದೀನಿ ಅಂದಿಲ್ಲ, ಪ್ರಯೋಗ ಮಾಡೋಳ ಮೇಲೆ. ಬುಡಿಗೌಡ್ರ ಈ ಬುಡ್ಬುಡ್ಕಿ ಅವನಿಂದ ಏನ್ ಸಾಧ್ಯ? ನನ್ನ ವಿದ್ಯೆ ಮೇಲೆ ಸವಾಲ. ಈಗ ನಿಮಗ್ ಬೇಕಾಗಿರೋದು ಆ ಅಪೂರ್ವವಾಗಿರೋ ರತ್ನ ತಾನೇ? ಇವತ್ ರಾತ್ರಿ ವಶೀಕರಣ ಮಾಡಿ ಕರ್ಕೊಂಡ್ ಬಂದ್ ನಿಮ್ ಮುಂದೆ ನಿಲ್ಲಿಸ್ತೀನಿ. ಆಗ ನನ್ನ ವಿದ್ಯೆ ಏನು ಅಂತ ತೋರಿಸ್ತೀನಿ. ಜೈ ಮಾತಾ ಚಾಮುಂಡೇಶ್ವರಿ. ನನ್ನ ಅಣ್ಣ ಏನ್ ಮಾಡ್ತಿದ್ದಾನಂತಾನೆ ಗೊತ್ತಾಗ್ತಾ ಇಲ್ಲ. ಈಗ ಅಂತದ್ದೇನಾಯ್ತು? ಆಗ್ಲಿಂದ ಹೇಳ್ತಾ ಇದ್ದೀನಿ, ಆ ಮಂತ್ರವಾದಿನ ಇಟ್ಕೊಂಡು ಏನೋ ಮಾಡ್ತಾ ಇದ್ದಾನಂತ. ಇನ್ನು ಏನಾಯ್ತಂತ್ಯಾ? ಅಲ್ಲ ಪದ್ದು, ನೀನು ಓದಿರೋ ಹುಡುಗಿ, ಯಾವ್ದು ನಂಬೇಕು ಯಾವ್ದು ನಂಬಾರ್ದು ಅಂತ ಗೊತ್ತಿಲ್ವಾ? ಈ ಕಾಲದಲ್ಲೂ ಇದನ್ನೆಲ್ಲ ನಂಬ್ತೀಯಾ? ಕಾಲ ಯಾವ್ದಾದ್ರೇನು, ಎಲ್ಲ ಕಾಲಕ್ಕೂ ಎಲ್ಲ ತರ ಜನ ಇರ್ತಾರೆ. ದೇವ್ರನ್ನ ನಂಬೋ ನೀನು ದೆವ್ವನ್ ಯಾಕೆ ನಂಬಲ್ಲ? ದೇವ್ರು ಒಳ್ಳೇದ್ ಮಾಡ್ತಾರೆ, ಅವ್ರನ್ನ ನಂಬಲೇಬೇಕು. ಆದ್ರೆ ಈ ಮಾಟ ಮಂತ್ರ ಯಾವ್ದ್ರ ಮೇಲೂ ನಂಗೆ ನಂಬಿಕೆನೇ ಇಲ್ಲ. ಆದ್ರೆ ಇವತ್ತಿಗೂ ಪ್ರಯೋಗ ಮಾಡೋ ಜನ ಇದ್ದಾರಂದ್ರೆ ಇದೆಲ್ಲ ನಡೀತಂತ ತಾನೆ? ಏನಾಗಲ್ಲ ಪದ್ದು. ಆದ್ರೂ ನಂಗೆ ಯಾಕೋ ಆ ಮನೇಲಿರಕ್ ತುಂಬಾ ಭಯ ಆಗ್ತಾ ಇದೆ. ಆದಷ್ಟು ಬೇಗ ನಮ್ಮ ಅಣ್ಣನಿಂದ ಬಿಡಿಸಿ ನಿಮ್ ಮನೆಗ್ ಕರ್ಕೊಂಡು ಹೋಗ್ತೀಯಾ? ಓ, ಇದನ್ ನೇರವಾಗಿ ಹೇಳ್ಬೋದಾಗಿತ್ತಲ್ಲ. ಅಮ್ಮನವ್ರಿಗೆ ನಮ್ಮ ಮನೆಗ್ ಬರಕ್ ಆತರ ಆಗಿದೆ. ಹೋಗೋ. ಹೇ ಪದ್ಮಿನಿ, ದೇವ್ರು ಒಳ್ಳೆಯವ್ರನ್ನೇ ಪರೀಕ್ಷೆ ಮಾಡ್ತಾನೆ. ಯಾಕ್ರಿ? ಭಕ್ತನ ನಿಷ್ಠೆ ಸಂಕಲ್ಪ ಎಲ್ಲಾ ಸಮಯದಲ್ಲೂ ಒಂದೇ ರೀತಿ ಇರುತ್ತೋ ಇಲ್ಲೋ ಅನ್ನೋದನ್ನ ತಿಳ್ಕೊಳ್ಳಕ್ಕೆ ಪರೀಕ್ಷೆ ಮಾಡ್ತಾನೆ. ತಿಳಿದೇ ಕೇಳ್ತಾ ಇದ್ದೀನಿ. ದೇವ್ರು ಅಂದ್ರೆ ತಾಯಿ ಇದ್ದ ಹಾಗೆ. ತಾಯಿ ಯಾವತ್ತಾದ್ರೂ ತನ್ನ ಮಗು ಹಾವಿನ ಹುತ್ತಕ್ಕೋ ಇಲಿ ಬಿಲಕ್ಕೋ ಕೈ ಹಾಕ್ಲಿ ಅಂತ ಕಾಯ್ತಾಳ? ನಿನಗೆ ಯಾಕಿಂತ ಅನುಮಾನ? ಇರೋ ನಂಬಿಕೆ ಎಲ್ಲ ಕರಗ್ ಹೋಗ್ತಾ ಇದೆ. ಅದಕ್ಕೆ ರತ್ನ, ಹೀಗೆಲ್ಲ ಯೋಚನೆ ಮಾಡೋದ್ರಿಂದ ನಿನ್ನ ಮನಸ್ಸಿಗೆ ನೋವಾಗುತ್ತೆ ಹೊರತು ಬೇರೇನೂ ಆಗಲ್ಲ. ಅಲ್ಲ ರೀ, ಇಷ್ಟೆಲ್ಲ ಮಾಡಿದ್ಮೇಲೂ ಜೀವನಕ್ಕೆ ಏನ್ ಅರ್ಥ ಇದೆ ಹೇಳಿ? ನೋಡ್ರತ್ನ, ಜೀವನಕ್ಕೆ ಅರ್ಥ ಹುಡುಕ್ತಾ ಹೊರಟ್ರೆ ಅದು ಒಂದು ದೊಡ್ಡ ತತ್ವಜ್ಞಾನ. ತುಂಬಾ ಯೋಚನೆ ಮಾಡಬೇಡ. ಭಗವತಿ ಚಂಡಿಕೆ, ಚಂಡಿಕೇಶ್ವರಿ, ಮಹಾಭೈರವಿ, ಮಾರಿ, ಮಹಾಮಾರಿ, ಬಿಸಿಲು ಮಾರಿ, ಅಗ್ನಿ ಮಾರಿ, ಉದ್ದಂಡ ಮಾರಿ, ಕರಿಮಾರಿ, ಕಣ್ಣಾಪ, ಶಾಕಿನಿ, ಡಾಕಿನಿ, ಸಕಲ ಯಂತ್ರ ಮಂತ್ರ ತಂತ್ರ ಸ್ವರೂಪಿಣಿ ಚಾಮುಂಡಿ ಆವಾಹಯಾಮಿ, ಆವಾಹಯಾಮಿ, ಆವಾಹಯಾಮಿ. ಫಟ್ ಸ್ವಾಹ. ಓಂ ಹ್ರೀಂ ಐಂ ಶ್ರೀಂ ಪಟ್ ಸ್ವಾಹ. ಮಹಾಕಾಳಿ ಚಾಮುಂಡಿ ಅಪ್ಪಣೆ ಕೊಡು ತಾಯಿ, ಅಪ್ಪಣೆ ಕೊಡು. ಶರ್ಮಾ ಅವ್ರೆ, ಆವಾಗಿಂದ ಪೂಜೆ ಮಾಡ್ತಾನೆ ಇದ್ದೀರಿ, ರತ್ನ ಬರ್ಲೇ ಇಲ್ಲ. ಈಗ ತಾನೇ ಪೂಜೆ ಶುರುವಾಗಿದೆ. ತಕ್ಷಣ ಆಕೆ ಮನೆಯಿಂದ ಹೊರಡ್ತಾಳೆ. ಅವಳನ್ನು ತಡೆಯೋದಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಿದ್ರೆ ನಾವು ಬಾಗಿಲಲ್ಲೇ ಕಾಯ್ತಾ ಇರ್ತೀವಿ. ರತ್ನ ಬಂದಂಗೆ ಕರ್ಕೊಂಡ್ ಬಂದ್ಬಿಡ್ತೀವಿ. ಸರಿ ಸರಿ, ಹಾಗೆ ಮಾಡಿ. ನಡೀರ. ಆಯ್ತು ಗೌಡ್ರೆ. ಗೌಡ್ರೆ, ಅಂತೂ ನಿಮ್ಮ ಆಸೆ ಇವತ್ತು ಫಲಿಸುತ್ತೆ. ರತ್ನ, ರತ್ನ, ಏನ್ ಯೋಚನೆ ಮಾಡ್ತಾ ಇದೀಯ? ಬೆಳಿಗ್ಗೆ ಬೇಗ ಹೇಳ್ಬೇಕು, ಮಲಕ್ಕೋ. ಓಂ ಹ್ರೀಂ ಹ್ರೀಂ ಪಟ್ ಸ್ವಾಹ. ರತ್ನ, ರತ್ನ, ಬಾ ಬಾ ಆ. ಓಂ ಹ್ರೀಂ ಹ್ರೀಂ ಪಟ್ ಸ್ವಾಹ.
ಸವಿತ್ರ ಶರ್ಮಾ ಪ್ರಯೋಗ ಮಾಡ್ದ ಅಂದ್ರೆ ಸಾಕ್ಷಾತ್ ಚಾಮುಂಡಿನೇ ಅಂಗೀಕರಿಸ್ತಾಳೆ. ಅಂಥ ನನ್ನ ಪ್ರಯೋಗವನ್ನ ನಾಶ ಮಾಡ್ದ ಅಂದ್ರೆ ನನ್ನಿಂದ ನಂಬಕ್ಕಾಗ್ತಿಲ್ಲ. ಆವಾಹಯಾಮಿ. ಅಮ್ಮ ಚಾಮುಂಡಿ, ಯಾಕಮ್ಮ ನನ್ನನ್ನು ಇಷ್ಟೊಂದು ಪರೀಕ್ಷೆ ಮಾಡ್ತಾ ಇದ್ಯಾ? ಇಷ್ಟು ವರ್ಷ ಕಷ್ಟಪಟ್ಟು ನಿಷ್ಠೆಯಿಂದ ಕಲಿತ ವಿದ್ಯೆಯಲ್ಲ ಸಮಯದಲ್ಲಿ ಪ್ರಯೋಜನಕ್ಕೆ ಬರದೇ ಇರೋ ಹಾಗೆ ಮಾಡ್ಬಿಟ್ಟಿಯಲ್ಲ. ನಿನ್ನ ಭಕ್ತರ ಮೇಲೆ ಇದೇನಾ ನಿನ್ನ ಕರುಣೆ? ಅಮ್ಮ ಚಾಮುಂಡಿ, ನನ್ನ ರಕ್ತವನ್ನೇ ತರ್ಪಣ ಕೊಟ್ಟು ನಿನಗೆ ಪೂಜೆ ಸಲ್ಲಿಸಿದ್ದೀನಿ. ನಿನಗಿನ್ನೂ ತೃಪ್ತಿ ಸಿಗಲಿಲ್ವಾ ತಾಯಿ? ನನ್ನ ಕೈಲಿ ಯಕಶ್ಚಿತ್ ಒಂದು ಹೆಣ್ಣನ್ನ ವಶಪಡಿಸ್ಕೊಡಕ್ಕಾಗ್ಲಿಲ್ವಲ್ಲ. ನಾನು ಕಲಿತ ವಿದ್ಯೆಗೆ ಬೆಲೆ ಏನು? ಅಮ್ಮ, ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಡಬೇಕು. ಕೊಡ್ಲೇಬೇಕು. ಕೊಡು ತಾಯಿ, ಕೊಡು, ಉತ್ತರ ಕೊಡು. ಭಕ್ತ ಸವಿತ್ರ ಶರ್ಮಾ, ಅಮ್ಮ, ಈ ಆವೇಶವೇಕೆ? ನಿನ್ನ ವಿದ್ಯೆಯಲ್ಲಿ ಏನೂ ಕುಂದಿಲ್ಲ. ಆದರೆ ನೀನು ಪ್ರಯೋಗ ಮಾಡಿರುವ ಆ ಹೆಣ್ಣು ಸಾಮಾನ್ಯಳಲ್ಲ. ಸಾಕ್ಷಾತ್ ಚೌಡೇಶ್ವರಿ ದೇವಿಯ ವರಕೃಪೆಯನ್ನು ಪಡೆದಿದ್ದಾಳೆ. ನಿನ್ನ ತಂತ್ರವಿದ್ಯೆ ಪ್ರಯೋಗದಿಂದ ಅನಾಹುತವೇ ಹೆಚ್ಚು. ಇಲ್ಲಿಗೆ ನಿಲ್ಲಿಸಿಬಿಡು. ಇಲ್ಲ ತಾಯಿ, ಇಲ್ಲ. ಯಾವುದೇ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಲಾರೆ. ಅನುಗ್ರಹಿಸು ತಾಯಿ, ಅನುಗ್ರಹಿಸು. ಸಾತ್ವಿಕ ಶಕ್ತಿಯ ಎದುರು ದುಷ್ಟಶಕ್ತಿ ಏನೂ ಮಾಡಲಾರದು. ಮೇಲಾಗಿ ರತ್ನ ಪವಿತ್ರವಾದ ಹೆಣ್ಣು. ಕೆಡುಕು ಅನ್ನೋದು ಅವಳ ಮನಸ್ಸಿನಲ್ಲೂ ಸುಳಿಯಲಾರದು. ನಿನ್ನ ಪ್ರಯತ್ನವನ್ನು ಇಲ್ಲಿಗೆ ನಿಲ್ಲಿಸಿಬಿಡು. ಅಮ್ಮ ಚಾಮುಂಡಿ, ನಾಚಿಕೆ ಆಗಬೇಕು ನಿನಗೆ. ಆವತ್ ನನ್ನ ಮುಂದೆ ದೊಡ್ಡದಾಗ ಕೊಚ್ಕೊಂಡ್ಬಿಟ್ಟೆ. ನಾನು ಮಂತ್ರ ಹಾಕ್ಬಿಟ್ರೆ ಬೇತಾಳುಗಳು ಓಡ್ ಬಂದ್ಬಿಡ್ತವೆ, ಚಂಡಿ ರಕ್ತ ಹೀರ್ಬಿಡ್ತಾಳೆ, ಭೈರವಿ ನರ್ತನ ಮಾಡ್ಬಿಡ್ತಾಳೆ ಅಂತ. ಈಗ ನನಗೂ ಇದೇ ಅರ್ಥ ಆಗ್ತಾ ಇಲ್ಲ ಗೌಡ್ರೆ. ನನ್ನ ವಶೀಕರಣದ ಕಕ್ಷೆಗೆ ರತ್ನಮ್ಮ ಬಂದಿದ್ಲು, ಆದ್ರೆ ಅದನ್ನ ತಡೆದ ಶಕ್ತಿ ಯಾವುದು ಅಂತ ನನಗೆ ಅರ್ಥ ಆಗ್ಲಿಲ್ಲ. ಆಗ ನನ್ನ ತಾಯಿ ಚಾಮುಂಡೇಶ್ವರಿನೇ ಕೇಳಿದೆ. ಆಗ ಆಕೆ ಇದೆಲ್ಲ ಚೌಡೇಶ್ವರಿ ದೇವಿ ಮಹಿಮೆ ಅಂದ್ಲು. ಆದ್ರೂ ನನ್ನ ಮಂತ್ರತಂತ್ರ ವಿದ್ಯೆ ಏನು ಸಾಮಾನ್ಯವಾದ್ದಲ್ಲ. ಇಂತಹ ಬೇಕಾದಷ್ಟು ಪ್ರಯೋಗಗಳನ್ನು ಮಾಡ್ಬಿಟ್ಟಿದ್ದೀನಿ, ಆದ್ರೆ ಇವತ್ತಿನವರೆಗೂ ಯಾವುದ್ರಲ್ಲೂ ಸೋತಿರಲಿಲ್ಲ. ಇದ್ರಲ್ಲಿ ಸೋತಿದ್ದೀರಲ್ಲ, ಅದಕ್ಕೇನ್ ಹೇಳ್ತೀರಿ? ನಮ್ಮ ಹುಡುಗರು ಹೇಳಿದ್ರು ಬುಡುಬುಡಿಕೆ ದಾಸ ಇವನು ಅಂತ. ಅವ್ರನ್ನ ನಂಬೇಕಾಗಿತ್ತು ನಾನು. ನಿಮ್ಮನ್ನ ನಂಬಿ ಇಡೀ ರಾತ್ರಿ ಕಾದಿದ್ದೆ. ಗೌಡ್ರೆ, ಬಾಯಿಗೆ ಬಂದಂಗ ಹರಟಬೇಡಿ. ನಿಮ್ಗೇನ್ ಗೊತ್ತು ಮಂತ್ರತಂತ್ರ ವಿದ್ಯೆ ಅಂದ್ರೆ? ಅದು ಸಾಮಾನ್ಯವಾದ ಸಾಧನೆ ಅಲ್ಲ. ಪ್ರಾಣವನ್ನೇ ಪಣವಾಗಿಟ್ಟು ಪ್ರೇತಾತ್ಮಗಳೊಡನೆ ಹಗಲು ರಾತ್ರಿ ಅನ್ನದೆ ಸ್ಮಶಾನದಲ್ಲಿ ಹೊಡೆದಾಡ್ದವನು ನಾನು. ರಕ್ತದ ಧಾರೆನೆ ಎರೆದು ದುಷ್ಟ ಶಕ್ತಿಗಳನ್ನು ಒಲಿಸ್ಕೊಂಡವನು ನಾನು. ಪಿಶಾಚಿ ಹಾಗೆ ಊರಿಂದೂರಿಗೆ ಅಲೀತಾ ನನ್ನವರಿಂದಲೇ ಛೀ ಥೂ ಅಂತ ಉಗಿಸ್ಕೊಂಡೆ. ಆದ್ರೆ ಈಗ ನನಗೆ ಉಗಿದವರು ಮಾತ್ರ ಅಲ್ಲ, ನಾನು ವಶಪಡಿಸಿಕೊಂಡಿರೋ ಎಲ್ಲ ಶಕ್ತಿಗಳು ನನ್ನ ಮುಂದೆ ನಿಂತು ಮಾತಾಡಕ್ಕೆ ಹೆದರ್ಕೊಳ್ಳುತ್ತವೆ. ಅಂಥದ್ರಲ್ಲಿ ಗೌಡ್ರೆ, ನೀವು ನನ್ನ ಎದುರು ಹಾಕೊಳ್ತೀರಾ? ಇದು ನಿಮಗೆ ಯಾವ ರೀತಿಲೂ ಒಳ್ಳೇದಲ್ಲ. ಯೋಚನೆ ಮಾಡಿ. ಗೌಡ್ರೆ, ಸಿಟ್ಟು ಮಾಡ್ಕೋಬೇಡಿ. ಅದರಿಂದ ಯಾವ ಪ್ರಯೋಜನನೂ ಇಲ್ಲ. ಗೌಡ್ರೆ, ದೀಪ ಹತ್ಕೊಂಡಿದ್ದನ್ನ ನಾವೇ ನೋಡ್ದ್ವಲ್ಲ. ಈಗ ಕೆಲ್ಸ ಆಗ್ಬೇಕು. ಕ್ಷಮೆ ಕೇಳ್ಬಿಡಿ. ಹಾಗಂತೀರಾ? ರತ್ನಮ್ಮ, ಶರ್ಮಾ ಅವ್ರೆ, ರತ್ನ ಬರ್ತಾಳೆ ಅಂತ ಇಡೀ ರಾತ್ರಿ ಕಾದೆ, ಬರ್ಲಿಲ್ಲ. ನಿರಾಸೆ ಆಗೋಯ್ತು. ಸಿಟ್ನಾಗೇನೋ ಒಂದ್ ನಾಲ್ಕು ಮಾತಾಡ್ಬಿಟ್ಟೆ. ಆಡ್ಬಾರ್ದು, ತಪ್ಪಾಗೋಯ್ತು. ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ. ಈ ವಿವರಣೆ ನನಗ್ ಬೇಕಾಗಿಲ್ಲ. ನಿಮಗ್ ಬೇಕಾಗಿರೋದು ಆ ರತ್ನಮ್ಮ ತಾನೇ? ಹೌದ್ರಾ? ಹೇಗಾದ್ರೂ ಸರಿ ಆಕೆಯನ್ನು ತಂದು ನಿಮಗೆ ಒಪ್ಪಿಸ್ತೀನಿ. ಇದು ನನ್ನ ಪ್ರತಿಜ್ಞೆ. ಜೈ ಮಾತಾ ಚಾಮುಂಡೇಶ್ವರಿ. ಓ, ನೀವಾ? ನನ್ನಿಂದ ನಿಮ್ಮ ಅಭ್ಯಾಸಕ್ಕೆ ತೊಂದರೆ ಆಯ್ತಾ? ಛೇ, ಹಾಗೇನೂ ಇಲ್ಲ. ನಿಮ್ಮನ್ನು ನೋಡ್ತಿದ್ರೆ ಸ್ಫೂರ್ತಿ ಹೆಚ್ಚಾಗುತ್ತೆ ವಿನಃ ತೊಂದರೆ ಆಗಲ್ಲ. ಅದ್ ಸರಿ, ನಿಮ್ಮ ಬಗ್ಗೆ ನೀವೇನು ಹೇಳಲೇ ಇಲ್ಲ. ಇಷ್ಟ ದಿನ ನೀವು ಎಲ್ಲಿದ್ರಿ? ಇದ್ದಕ್ಕಿದ್ದ ಹಾಗೆ ನಮ್ಮ ಊರಿಗೆ ಬಂದ್ರಲ್ವಾ? ಅದೆಲ್ಲ ಒಂದು ದೊಡ್ಡ ಕತೆ. ಹೇಳ್ತಾ ಹೋದ್ರೆ ಇಡೀ ದಿನ ಬೇಕಾಗುತ್ತೆ. ನಿಮ್ಮ ಮನ್ಸಿನಲ್ಲಿ ಏನೋ ನೋವಿದ್ದ ಹಾಗಿದೆ. ಅದನ್ನ ಹೇಳ್ಕೊಂಡ್ರೆ ಮನ್ಸು ಹಗುರಾಗುತ್ತಲ್ವಾ? ನೀವು ಕೇಳಿರ್ಬೋದು ಈ ಊರಿನ ಶಾನ್ಭೋಗ್ರು ರಾಮಸ್ವಾಮಿಗಳ ಬಗ್ಗೆ. ಹಾ, ಅವ್ರ ಬಗ್ಗೆ ನಮ್ಮ ಮನೇಲಿ ಎಷ್ಟೋ ಸಲ ಮಾತಾಡಿದ್ದಾರೆ. ಊರ್ ಜನರ ಬಾಯಲ್ಲೂ ಕೇಳಿದೀನಿ. ಅವ್ರ ಮಗ ನಾನು. ಓ, ತುಂಬಿದ ಸಂಸಾರದಲ್ಲಿ ಕಷ್ಟ ಅಂದ್ರೆ ಏನು ಅಂತ ತಿಳಿದೇನೆ ಬೆಳ್ದೆ ನಾನು. ಆದ್ರೆ ಈಗ
ನಾನೊಬ್ಬ ಅನಾಥ. ನನ್ನ ತಾಯಿ ಹೇಳ್ತಾನೆ ಇದ್ರು, ತಾಯಿ ಚೌಡೇಶ್ವರಿ ದೇವಿಯ ಕೃಪೆ ನಿನ್ಮೇಲಿತ್ತು ಅಂದ್ರೆ ಮಣ್ಮುಟ್ಟಿದ್ರು ಚಿನ್ನ ಆಗುತ್ತೆ ಅಂತ. ಅದಕ್ಕೆ ಇಲ್ಲಿ ಬಂದೆ ನೋಡಿ. ಅಂತೂ ಈ ವಯಸ್ಸಿನಲ್ಲೇ ತುಂಬಾ ಕಷ್ಟ ಅನುಭವಿಸ್ಬಿಟ್ಟಿದ್ದೀರಾ. ತಾಯಿ ಚೌಡೇಶ್ವರಿನ ನಂಬಂದಿದ್ದೀರಾ. ಆ ತಾಯಿ ಯಾವತ್ತೂ ನಿಮ್ ಕೈ ಬಿಡಲ್ಲ. ಧೈರ್ಯವಾಗಿರಿ. ನೋಡ್ರಿ, ಸರಿಯಾಗಿ ನೋಡ್ರಿ, ನಮ್ಮ ಅತ್ತಿಗೆ ಹಾಗೆ ಹೀಗೆ ಅಂತ ಗುಣಗಾನ ಮಾಡ್ತಿದ್ರಿ. ಈಗ ಗೊತ್ತಾಯ್ತಾ ನಿಮ್ಮ ಅತ್ತಿಗೆ ಯಾವಾಗ್ಲೂ ದೇವಸ್ಥಾನ, ಹೂವು, ಪತ್ರೆ, ತೋಟ ಅಂತ ಯಾಕೆ ಸುತ್ತಾಡ್ತಿದ್ರಂತ? ಇದಕ್ಕೇನೆ ನಾನು ಹೇಳಿದಾಗ ಯಾರು ನನ್ನ ಮಾತೇ ನಂಬ್ತಿರ್ಲಿಲ್ಲ. ಈಗ ನೋಡಿ, ನಿಮ್ಮ ಕಣ್ಣಾರೆ ನೋಡ್ರಿ. ಈಗ ಹೇಳಿ, ಮನೆ ಮರ್ಯಾದಿನ ಈ ರೀತಿ ಹರಾಜಾಕ್ಬೋದಾ? ಅಲ್ಲ, ಅದಕ್ಕೆ ಹೀಗಂತ ಇದ್ದೀರಾ? ಅವ್ರು ಮಾಡಿ ತಪ್ಪೇನು? ಚೆನ್ನಾಗಿದೆ. ದಿಕ್ಕು ದಸೆ ಇಲ್ದೋನ್ ಹತ್ರ ಒಂಟಿಯಾಗಿ ಮಾತಾಡೋದೇನಿತ್ತು? ನೋಡ್ದವ್ರು ಏನ್ ತಿಳ್ಕೊಳಲ್ಲ. ಇಲ್ಲ, ನಾನು ಇದನ್ನೆಲ್ಲ ನಂಬಲ್ಲ. ಅದಕ್ಕೆ ನೀವೇ ಹೇಳಿ, ಇದೆಲ್ಲ ಸುಳ್ಳು ಅಂತ. ನಿಮ್ಮೇಲ್ ಬಂದಿರೋ ಅಪವಾದನ ನೀವೇ ಬಗೆಹರಿಸ್ಕೋಬೇಕು. ನಾವಿಬ್ರು ಕಣ್ಣಾರೆ ಕಂಡಿದ್ದೀವಿ. ಇನ್ನೇನ್ ಹೇಳೋದಲ್ಲಿ ಕೇಳೋದಲ್ಲಿ. ಇಲ್ಲ, ನನ್ ಮಾತನ್ನು ಸ್ವಲ್ಪ ಕೇಳಿ. ನಾನು ಅವನ ಬಗ್ಗೆ ಕೇಳಿ ತಿಳ್ಕೊತಿದ್ದೆ ಅಷ್ಟೇ. ಬೇರೆ ಗಂಡ್ಸದ ಕೇಳಿ ತಿಳ್ಕೊಳ್ಳೋದೇನಿದೆ? ಅವನೊಬ್ಬ ಕಲಾಕಾರ. ಅವನು ಕಿಂದರ ಜೋಗಿ ತರ ಪಿಟೀಲಿ ಬಾರಿಸ್ತಾ ಇದ್ರೆ ನೀನ್ ಹಿಂದೆ ಹಿಂದೆ ತಿರ್ಗಾ ಆಡ್ತಿದ್ದೆ. ನೋಡಿ, ಬೇಕಿದ್ರೆ ಅವನ್ನ ಕರೆದು ಕೇಳಿ ನಾನು ಏನ್ ಮಾತಾಡ್ತಿದ್ದೆ ಅಂತ. ಅದೊಂದ್ ಬೇರೆ ಕೇಳು. ವಿಷಯ ಬಯಲಾಯ್ತು ಅಂತ ಕೇಳಿ ತಿಳ್ಕೋಬೇಕು. ನಾನು ಒಬ್ಳೆ ಏನಾದ್ರು ನೋಡಿದ್ರೆ ಯಾರು ನಂಬ್ತಿರ್ಲಿಲ್ಲ. ಎಲ್ಲೋ ನನ್ನ ಬಾಯಿ ಮುಚ್ಚಿಸ್ಬಿಡ್ತಿದ್ರು. ನನ್ನ ಗಂಡನೇ ಖುದ್ದಾಗಿ ಕಣ್ಣಾರೆ ನೋಡಿದಾರೆ. ರೀ, ನೀವೇನ್ರಿ ಮುಖ ನೋಡ್ತಾ ಕೂತಿದ್ರಾ? ಹೇಳ್ರಿ, ಏನ್ ನೋಡಿದಿರ ಅಂತ. ಅದು ಅಯ್ಯಯ್ಯೋ, ಅದು ಇದು ಅಂತ ಯಾಕ್ರಿ ರಾಗ ಎಳಿತಾ ಇದ್ದೀರಾ? ಇಬ್ರು ಊರಾಚೆ ಲಲ್ಲೆ ಹೊಡಿತಾ ಇದ್ರು ಅಂತ ಹೇಳಿ. ಅದಕ್ಕೆ ಕೂಗಾಡ್ಬೇಡ್ವೋ. ನೀನು ಕೂಗಾಡಿದ್ರೆ ಸತ್ಯ ಸುಳ್ಳಾಗೋದಿಲ್ಲ. ನಮ್ಮಮ್ಮ ಹೇಳ್ತಿದ್ರು, ಇವಳನ್ನ ನೋಡಿದ್ರೆ ಗಂಡಸರಿಗೆ ಬುದ್ಧಿ ಕೆಡುತ್ತಂತೆ. ಓ, ಎಲ್ಲ ಸೇರಿ ನನ್ನನ್ನ ಬೈತಿದ್ರಿ. ಅದಕ್ಕೆ ಹದ್ ಮೀರ್ತಾ ಇದ್ದೀರಾ? ಅಣ್ಣ, ನಿಮ್ಮ ಹೆಂಡತಿಗೆ ಹೇಳಿ ಅದಕ್ಕೆ ವಿಷಯಕ್ಕೆ ಬರಬೇಡಿ ಅಂತ. ಹೇಗೋ ಹೇಳಿ, ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ಶಾಂತ ಹೇಳ್ತಿರೋದು ನಿಜಾನೇ. ಅದಕ್ಕೆ ಆ ಹುಡುಗನ ಜೊತೆ ಕೆಟ್ಟದ ನಡ್ಕೋತಾ ಇದ್ರು. ಮೂರ್ತಣ, ತಾಯಿ ಅಂತ ಅದಕ್ಕೆ ಮೇಲೆ ಹೀಗ್ ಮಾತಾಡಕ್ಕೆ ಹೇಗ್ ಮನ್ಸ್ ಬರುತ್ತೆ? ನಿಜ ಹೇಳು, ಹೆಂಡತಿ ಮಾತ್ ಕೇಳ್ಕೊಂತಾನೆ ಹೀಗೆಲ್ಲ ಮಾತಾಡ್ತಿರೋದು? ಇಲ್ಲ ಕಣೋ, ಖಂಡಿತ ಇಲ್ಲ. ಇಷ್ಟು ದಿನ ನಾನು ಇವಳನ್ನೇ ಬೈತಾ ಇದ್ದೆ, ಅದ್ ನಿನ್ಗೂ ಗೊತ್ತು. ಆದ್ರೆ ಇವತ್ತು ಛೇ, ನೀನೊಬ್ಬ ಮನುಷ್ಯನ? ಅಣ್ಣ, ಇವ್ರ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಕೂತಿದ್ಯಲ್ಲ, ಏನಾದ್ರೂ ಮಾತಾಡೋಣ. ಏನ್ ಮಾತಾಡ್ಲಿ ಕೃಷ್ಣ, ನನಗೇನೂ ತೋಚ್ತಾ ಇಲ್ಲ. ನೀವೇ ಹೀಗೆ ಹೇಳಿದ್ರೆ ಹೇಗಣ್ಣ? ಕೃಷ್ಣ, ಅಂತ ಶ್ರೀರಾಮನ್ಗೆ ಸೀತೆ ಮೇಲೆ ಅನುಮಾನ ಬಂತು. ಅಂತದ್ರಲ್ಲಿ ನಿಮ್ಮ ಅಣ್ಣ ಏನು? ಸರಿ ತಪ್ಪು ಅನ್ನೋದು ಪರಿಸ್ಥಿತಿನ ಆಧರಿಸಿರುತ್ತೆ. ಅಡ್ಡ ಬರಬೇಡ, ಬಿಡು ನನ್ನ, ನಾನು ಸಾಯ್ಬೇಕು, ಬಿಡು 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 ಬಿಡು. ದಯವಿಟ್ಟು ಕ್ಷಮಿಸ್ಬಿಡಿ. ನೋಡಿ, ನಾನು ನಿಮ್ಗಿಂತ ವಯಸ್ಸಲ್ಲಿ ಅನುಭವದಲ್ಲಿ ಚಿಕ್ಕವಳು. ಆದ್ರೆ ಒಂದ್ ವಿಷಯ, ಬದುಕಿರೋದೆ ಬಾಳೋದಿಕ್ಕೆ. ಅದನ್ನ ಬಿಟ್ಟು ನೀವು ಹೀಗೆ ಸತ್ರೆ ಊರಲ್ಲಿ ಒಬ್ಬೊಬ್ರು ಒಂದೊಂದು ಮಾತಾಡ್ಕೋತಾರೆ. ಆ ಮಾತುಗಳನ್ನೆಲ್ಲ ಆಡೋದು ಸತ್ ಮೇಲೆ ತಾನೆ. ಈಗ ಈ ಮಾತುಗಳನ್ನ ಸಹಿಸೋಕೆ ನನ್ನಿಂದ ಆಗೋದಿಲ್ಲ. ನಾನು ಈ ನರಕದಿಂದ ಪಾರಾಗಬೇಕು ಅಷ್ಟೇ. ತಪ್ಪು ಮಾಡಿಲ್ಲ ಅಂದ್ಮೇಲೆ ನೀವ್ ಯಾಕೆ ಸಾಯ್ಬೇಕು? ಆ ದೇವಿ ನಿಮ್ಗೆ ಸತ್ಯ ಏನು ಅಂತ ತೋರ್ಸಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾಳೆ, ಅದನ್ನ ಬಳಸ್ಕೊಳ್ಳಿ. ಈ ವಾದ ಎಲ್ಲ ನನಗೆ ಬೇಕಾಗಿಲ್ಲ. ನಾನು ಸಾಯ್ಬೇಕು, ನಾನು ಬಿಟ್ಬಿಡು. ನಾನ್ ಬಿಡಲ್ಲ. ಬಿಡಲ್ಲ ಅನ್ನೋದಕ್ಕೆ ನೀನ್ ಯಾರು? ನಾನ್ ಯಾರ? ನಾನು ನಿಮ್ ಮನೆಗೆ ಸೇರ್ದೊಳಕ್ಕ, ನಿನ್ ತಂಗಿ ಆಗೋಳು.
ಎಂತ ಕೆಲಸ ಮಾಡ್ತಾ ಇದ್ದೆ ರತ್ನ. ನಿನಗೇನಾದ್ರೂ ಆಗಿದ್ದಿದ್ರೆ ನಾನ್ ಜೀವಂತವಾಗಿರ್ತಿದ್ದೆ ಅನ್ಕೊಂಡಿದೀಯಾ? ನಾನು ಇನ್ನೇನ್ ಮಾಡೋಕ್ಕಾಗ್ತಿತ್ತು? ನೀವು ನನ್ನ ಜೊತೆ ಮಾತಾಡಿಲ್ಲ, ನಿಮ್ಗೂ ನನ್ನ ಮೇಲೆ ಅನುಮಾನ ಬಂದಿದೆ. ಎಲ್ರು ಹೇಳಿದ ಮಾತನ್ನ ನೀವು ನಂಬಿದ್ದೀರಾ ಅಂತ ಅನ್ಸ್ತು. ಅದಕ್ಕೆ ಒಂದು ಕ್ಷಣದ ಆವೇಶಕ್ಕೆ ಬಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಳಕ್ ಹೊರಟಿದೀಯಾ? ರತ್ನ, ನಿನ್ನ ಬಗ್ಗೆ ನಾನು ಯಾವತ್ತಾರೂ ಅನುಮಾನ ಪಡಕ್ ಸಾಧ್ಯನಾ? ನಿನ್ನ ವಿಷಯದಲ್ಲಿ ಯಾಕೆ ಹೀಗಾಗ್ತಾ ಇದೆ ಅಂತ ಮನಸ್ಸು ಗೊಂದಲಿಸಿದ್ದು ನಿಜ. ಆದ್ರೆ ಯಾರು ಏನೇ ಹೇಳಿದ್ರು ನಾನು ನಿನ್ನ ಬಗ್ಗೆ ಅನುಮಾನ ಪಡೋದಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ. ನಾನು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಇದರಲ್ಲಿ ಕ್ಷಮಿಸೋಕೇನಿದೆ ಹೇಳು? ನಾನು ಮಾತಾಡದೇ ಇರೋಕ್ಕೂ ಒಂದು ಕಾರಣ ಇತ್ತು. ಆ ತಾಯಿ ಯಾಕೆ ಈಗೆಲ್ಲ ಆಟ ಆಡಿಸ್ತಾ ಇದ್ದಾಳೆ ಅಂತ ಆಕೆನೇ ಹೋಗಿ ಕೇಳಿದೆ. ಅಮ್ಮ ನನ್ನ ಎಲ್ಲ ಸಮಸ್ಯೆಗಳಿಗೂ ಸರಿಯಾದ ಉತ್ತರನೇ ಕೊಟ್ಲು. ಇನ್ನು ನನ್ನ ಮನಸ್ಸಲ್ಲಿ ಯಾವ ಗೊಂದಲವೂ ಇಲ್ಲ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾದ ಆ ಚೌಡೇಶ್ವರಿ ದೇವಿ ಹೇಗೆ ನಡೆಸ್ತಾಳೋ ಹಾಗೆ ತಾನೇ ಈ ಜಗತ್ತು ನಡೆಯೋದು. ಅದಕ್ಕೆ ಅದಕ್ಕೆ ನನ್ನ ಕ್ಷಮಿಸ್ಬಿಡಿ. ಅದಕ್ಕೆ ಏನಿದು? ನಾನು ತಪ್ಪು ಮಾಡ್ಬಿಟ್ಟೆ. ಅದಕ್ಕೆ ನಾನು ತಪ್ಪು ಮಾಡ್ಬಿಟ್ಟೆ. ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟೆ. ನಾನು ನೋಡಿದ್ದೆ ಸರಿ ಅಂತ ನಾನು ಹೆಂಡತಿ ಹೇಳಿದ್ದಕ್ಕೆಲ್ಲ ತಾಳ ಹಾಕಿ ನಿಮ್ಮಂತವ್ರನ್ನ ಅನ್ಬಾರ್ದು ಅಂದ್ಬಿಟ್ಟೆ. ತುಂಬಾ ತಪ್ಪು ಮಾಡ್ಬಿಟ್ಟೆ ನಾನು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅದಕ್ಕೆ ದಯವಿಟ್ಟು ಮೂರ್ತಿ, ತಾಯಿ ಯಾವತ್ತು ಮಗನ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ಲ. ನಿನ್ನ ನನ್ನ ಮಗ ಅನ್ಕೊಂಡಿದ್ದೀನಿ. ನೀನ್ ಹೀಗೆಲ್ಲ ಮಾತಾಡಿದ್ರೆ ನನಗೆ ತುಂಬಾ ನೋವಾಗುತ್ತೆ. ಅಣ್ಣ, ತಪ್ಪಾಯ್ತಣ್ಣ. ಎಲ್ಲ ತಾಯಿ ಇಚ್ಛೆ. ಹಲೋ, ನಿಂತ್ಕೊಳ್ಳೋ. ಏಕೆ? ನೀನ್ ಮಾಡ್ತಿರೋ ಕೆಲ್ಸ ನನ್ಗೆ ಸರಿ ಕಾಣ್ತಿಲ್ಲ. ಯಾವ ವಿಷಯ ಯಾವ್ದಾದ್ರೂ ಆಗಿರ್ಲಿ, ಈ ಕ್ಷಣನೇ ಊರ್ ಬಿಟ್ಟು ಹೋಗ್ಬೇಕು. ಊರ್ ಬಿಟ್ಟು ಹೋಗ್ಬೇಕಾ? ಹೋಗಲ್ಲ ಅಂದ್ರೆ ಬಲವಂತ ಕಳಿಸ್ಬೇಕಾಗತ್ತೆ. ನಾನ್ ಯಾರು ಅಂತಾನೆ ನಿಮಗ್ ಗೊತ್ತಿಲ್ಲ. ನನ್ ಮೇಲೆ ಇಷ್ಟೊಂದ್ ಕೋಪ? ಇಷ್ಟೊಂದ್ ಮಾತೆಲ್ಲ ಬೇಕಾಗಿಲ್ಲ. ರತ್ನಮ್ಮ ನಮ್ಮ ಅತ್ಗೆ. ನೀನು ಅವ್ರ ಹತ್ರ ಪದೇ ಪದೇ ಮಾತಾಡೋದ್ರಿಂದ ಅವ್ರಿಗೆ ತೊಂದರೆ ಆಗ್ತಿದೆ. ನಾನ್ ಮಾತಾಡ್ಸೋದ್ರಿಂದ ಅವ್ರಿಗೆ ತೊಂದರೆ ಆಗುತ್ತಾ? ನಿನ್ನಿಂದ ಅವ್ರನ್ನ ಬೇರೆಯವರು ತಪ್ಪಾಗಿ ತಿಳಿತಾ ಇದಾರೆ. ಇದನ್ನ ನಿಮ್ ಅತ್ಗೆ ಹತ್ರ ಮಾತಾಡಿದೀರಾ? ಅವ್ರ ಹತ್ರ ಯಾಕೆ ಮಾತಾಡ್ಬೇಕು? ನಮ್ಮ ಅತ್ಗೆ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು. ಅವ್ರಿಗೇನಾದ್ರೂ ತೊಂದರೆ ಆದ್ರೆ ನಾನಿನ್ನ ಸುಮ್ನೆ ಬಿಡೋದಿಲ್ಲ. ನೋಡು, ನಾನು ಈ ವಿಷಯನ ನಿಂಗೆ ಪದೇ ಪದೇ ಹೇಳೋದಿಲ್ಲ. ಹುಷಾರ್. ರೀ, ಕಾಫಿ. ರೀ, ನಮ್ಮ ಮದ್ವೆ ಆದಾಗ ನಿಮ್ಗೆ ಎಷ್ಟು ವಯಸ್ಸು? ಏನೊಂದು 24-25 ಇರಬಹುದು. ಅರೆ, ಅಂದ್ರೆ ನಮ್ ಕೃಷ್ಣನ್ ವಯಸ್ಸು. ಹಾಗಾದ್ರೆ ನಮ್ ಕೃಷ್ಣನ್ಗೂ ಮದ್ವೆ ವಯಸ್ಸಾಗಿದೆ ಅಂತಾಯ್ತು. ಏನಯ್ಯ, ಮದುವೆಗೋಸ್ಕರ ಅತ್ತಿಗೆನ ಪುಸ್ಲಾಯಿಸ್ತಾ ಇದೀಯಾ? ಈಗಾಗ್ಲೇ ಒಂದು ಹುಡುಗಿನ ನೋಡಾಯ್ತು ಬಿಡು. ಏನ್ ಹೇಳ್ತಿದ್ದೀರಾ? ಹೌದು ರತ್ನ, ಈಗಾಗಲೇ ಹುಡುಗಿನ ನೋಡಾಯ್ತು. ಅವ್ರ ಅಪ್ಪನಿಗೂ ಮಾತು ಕೊಟ್ಟಾಯ್ತು. ಆ ಸಮಯ ಬರ್ಲಿ ಅಂತ ಕಾಯ್ತಾ ಇದೀನಿ ಅಷ್ಟೇ. ರೀ, ಅದು ನಮ್ ಕೃಷ್ಣ ಒಂದ್ ಹುಡುಗಿನ ಇಷ್ಟಪಟ್ಟಿದ್ದಾನೆ. ಏನು, ಇಷ್ಟಪಟ್ಟಿದ್ದಾನ? ಹೌದು, ಆ ಹುಡುಗಿನ ಇವನ್ನ ತುಂಬಾ ಇಷ್ಟಪಟ್ಟಿದ್ದಾಳೆ. ಆ ಫೋಟೋ ಕೊಡು. ನೋಡಿ, ಎಷ್ಟು ಚೆನ್ನಾಗಿದ್ದಾಳೆ ನೋಡಿ. ಇವಳು ಚಂದ್ರೇಗೌಡನ್ ತಂಗಿ ತಾನೆ? ಹೌದು ರೀ. ಅಣ್ಣ, ಈ ವಿಷಯ ನಿಮ್ಗೂ ಹೇಳ್ಬೇಕು ಅಂತಿದ್ದೆ. ಹೌದಪ್ಪ, ಆ ವಿಷಯದಲ್ಲಿ ಹಿರಿಯರಿಗೂ ಒಂದ್ ಮಾತು ಹೇಳ್ಬೇಕು ಕೇಳ್ಬೇಕನ್ನೋ ಗೊತ್ತಾಗೋದಿಲ್ಲ. ಅದಕ್ಕೇನಯ್ಯ ಪ್ರೀತಿ ಕುರುಡು ಅನ್ನೋದು. ಅಲ್ಲ ರೀ, ನೀವ್ ಯಾರಿಗೋ ಮಾತು ಕೊಟ್ಟಿದ್ದು ಇವನು ಗೊತ್ತಿರ್ಲಿಲ್ಲ. ಇಲ್ಲ ಅಂದಿದ್ರೆ. ಅಣ್ಣ, ನಾನ್ ಅವಳನ್ನಲ್ದೆ ಬೇರೆ ಯಾರನ್ನೂ ಮದ್ವೆ ಆಗೋದಿಲ್ಲ. ನಾನ್ ಪ್ರಾಣ ಹೋದ್ರುನು. ಅಲ್ಲ, ಪ್ರಾಣ ಹೋದ್ಮೇಲೆ ಯಾರ ಮದುವೆ ಮಾಡ್ಕೊಳ್ತಾರೆ? ನೀನ್ ಹಾಕಿರೋ ಲೆಕ್ಕಾಚಾರಕ್ಕೆ ಆ ತಾಯಿನೂ ತನ್ನ ಲೆಕ್ಕ ಸೇರಿಸ್ತಾ ಇದ್ದಾಳೆ. ಏನ್ ಹೇಳ್ತಿದ್ದೀರಾ ನೀವು? ಹೌದ್ ರತ್ನ, ನಾನು ಯಾರನ್ನ ಈ ಮನೆ ಸೊಸೆ ಮಾಡ್ಕೊಳ್ಳೋದಂತ ಮಾತು ಕೊಟ್ಟಿದ್ನೋ ಅವಳನ್ನೇ ಇವನು ಇಷ್ಟಪಡ್ತಾ ಇರೋದು. ಅಣ್ಣ, ಏನ್ ಹೇಳ್ತಾ ಇದ್ದೀರಾ ಅಣ್ಣ? ನನ್ಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಹೌದು ರತ್ನ, 4 ವರ್ಷಗಳ ಹಿಂದೆ ಒಂದು ದಿನ. ಗೌಡ್ರೆ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಯಾಕೆ, ತಾಯಿನೇನಾರು ಕೇಳೋದಿತ್ತ? ಕೇಳ್ಬೇಕಾದ್ದು ಆ ತಾಯಿನಲ್ಲಪ್ಪ, ಮತ್ತೆ ನಿಮ್ಮನ್ನೇ. ಏನು, ನನ್ನ ಹತ್ರನ? ಬಡವನ ಹತ್ರ ಬಂದು ಭಾಗ್ಯನಿಧಿ ಕೇಳ್ದಂಗಾಯ್ತು. ನಿಜನಪ್ಪ,
ನಿನ್ನ ಹತ್ರ ಒಂದು ಭಾಗ್ಯ ನಿಧಿನೇ ಇದೆ, ಅದನ್ನ ಕೇಳೋಣ ಅಂತಾನೆ ಬಂದೆ. ಈ ತಾಯಿ ಆಶೀರ್ವಾದವನ್ನು ಬಿಟ್ರೆ ನನ್ನ ಹತ್ರ ಏನೂ ಇಲ್ಲ ಗೌಡ್ರೆ. ಇದೆಯಪ್ಪ, ಅದು ನಿನ್ ತಮ್ಮ ಕೃಷ್ಣ. ಗೌಡ್ರೆ ಏನ್ ಹೇಳ್ತಾ ಇದ್ದೀರಾ? ಹೌದಪ್ಪ, ನಾನ್ ಕಾಯಿಲೆ ಬಿದ್ದಿರೋ ಮನುಷ್ಯ, ಯಾವಾಗ ಸಾಯ್ತೀನೋ ನನಗೆ ಗೊತ್ತಿಲ್ಲ. ಗೌಡ್ರೆ ನೀವ್ ಹಿರಿಯರು, ನೀವ್ ಯಾಕಿಂತ ಕೆಟ್ಟ ಮಾತಾಡ್ತಾ ಇದ್ದೀರಾ? ಸಾವು ಅಂದ್ರೆ ಕೆಟ್ಟದು ಅಂತ ಯಾಕೆ ಬಯಸ್ತೀಯಪ್ಪ? ಹುಟ್ಟಿದವ್ರು ಒಂದಿನ ಸಾಯ್ಲೇಬೇಕಲ್ವಾ? ನಾನು ಸತ್ತ ಮೇಲೆ ನನ್ನ ಮಗಳ ಜೀವನ ಏನಾಗುತ್ತೋ ಅನ್ನೋದೇ ಯೋಚನೆ ಆಗಿದೆ. ಯೋಚನೆ ಯಾಕೆ ಮಾಡ್ತೀರಾ ಗೌಡ್ರೆ? ನಿಮ್ ತಮ್ಮನ ಮಗ ಇದಾನಲ್ಲ, ಅವನ್ಗಾದ್ರು ನಿಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳಿ? ನಿನ್ ಗೊತ್ತಿಲ್ಲ ರಾಮಚಂದ್ರಪ್ಪ, ಅವನ್ ಕೆಟ್ಟ ಚಾಳಿಯಿಂದ ಅವನ್ ಇಬ್ರು ಹೆಂಡ್ತಿದಿರು ಸತ್ತೇ ಹೋದ್ರು. ಅಂತವನು ನನ್ನ ಮಗಳ ಭವಿಷ್ಯನ ಕಾಪಾಡ್ತಾನ. ಈಗೇನೋ ಸಣ್ಣ ಹುಡುಗಿ ಮುಂದೆ ವಯಸ್ಸಿಗೆ ಬಂದ್ಮೇಲೆ ಅವನ ಮನೇಲಿ ಹೆಂಗಪ್ಪ ಬಿಡಕ್ಕಾಗ್ತದೆ ನಾನು? ಈಗ್ಲಿಂದಾನೆ ಅದನ್ನೆಲ್ಲ ಯಾಕೆ ಯೋಚನೆ ಮಾಡ್ತೀರಾ ಗೌಡ್ರೆ? ಎಣ್ಣೆತ್ತೋರಿಗೆ ದೂರದೃಷ್ಟಿ ಇರ್ಲೇಬೇಕಲ್ಲ ರಾಮಚಂದ್ರಪ್ಪ. ಅವಳಿಗೆ 18 ತುಂಬ್ತಿದ್ದಾಗೆ ನಿನ್ ತಮ್ಮ ಕೃಷ್ಣನ್ ತಂದ್ಕೊಂಡ್ಬಿಡಪ್ಪ. ಗೌಡ್ರೆ ಏನ್ ಹೇಳ್ತಾ ಇದ್ದೀರಾ? ಹೌದು ರಾಮಚಂದ್ರಪ್ಪ, ನನಗೆ ಬೇಕಾದಷ್ಟು ಆಸ್ತಿ ಇದೆ, ಆದರೆ ನೆಮ್ಮದಿ ಇಲ್ಲ. ನೀನು ಒಂದೇ ಒಂದು ಮಾತು ಕೊಟ್ರೆ ನಾನು ನೆಮ್ಮದಿಯಾಗಿ ಸಾಯ್ತೀನಿ. ಮಾತು ಕೊಡು. ಗೌಡ್ರೆ ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಯಾಕೋ ನಾನು ತುಂಬ ದಿವಸ ಬದುಕ್ತೀನಿ ಅನ್ನೋ ನಂಬಿಕೆ ಇಲ್ಲ ರಾಮಚಂದ್ರಪ್ಪ. ಹೋಗೋ ಜೀವಕ್ಕೆ ಸ್ವಲ್ಪನಾದ್ರೂ ನೆಮ್ಮದಿ ಕೊಡಪ್ಪ. ಒಪ್ಪಿದ್ದೀನಿ ಅಂತ ಭಾಷೆ ಕೊಡಪ್ಪ. ಆಯ್ತು ಗೌಡ್ರೆ, ದೈವಿ ಇಚ್ಛೆ ಇದೇ ಇದ್ರೆ ಯಾರಿಂದನೂ ತಪ್ಸಕ್ಕಾಗೋದಿಲ್ಲ. ನಿಜಾರಿ, ಇದು ಆ ದೇವಿ ಇಚ್ಛೆನೆ. ಇಲ್ಲಾಂದಿದ್ರೆ ನಮ್ ಕೃಷ್ಣ ಅದೇ ಹುಡುಗಿನ ಪ್ರೀತಿಸ್ತಾ ಇದ್ನಾ? ನನ್ಗಂತೂ ಆಶ್ಚರ್ಯ ಆಗ್ತಿದೆ, ನಂಬೋಕೆ ಆಗ್ತಿಲ್ಲ. ಇದ್ರಲ್ಲಿ ಆಶ್ಚರ್ಯ ಪಡಕ್ಕೇನೋ ಇದೆ. ಅವತ್ತು ಆ ತಾಯಿ ಚೌಡೇಶ್ವರಿ ದೇವಿನ ಸಾಕ್ಷಿಯಾಗಿ ಇಟ್ಕೊಂತಾನೆ ಮಾತು ಕೊಟ್ಟಿತ್ತು. ಇವತ್ತು ಆ ತಾಯಿನೇ ನಡ್ಸ್ಕೊಡ್ತಾಳೆ. ಅದ್ಕೆ ಈಗ್ಲೇ ಹೋಗಿ ಪದ್ಮಿನಿಗೆ ಈ ವಿಷಯನ ತಿಳಿಸ್ಬರ್ತೀನಿ. ಅವಳು ತುಂಬಾ ಸಂತೋಷ ಪಡ್ತಾಳೆ. ಥ್ಯಾಂಕ್ ಯು ಅದ್ಕೆ. ಕೃಷ್ಣ ಬೇಗ ಬಂದ್ಬಿಡ್ತೀನಿ ಅದ್ಕೆ. ಹುಚ್ಚ ಹುಡುಗ. ಗೌಡ್ರೆ 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 ರತ್ನಮ್ಮ ಬಿದ್ಲು. ಎಲ್ಲಿ ಬಿದ್ಲು? ನಿಮ್ ಮುಟ್ಟಿಗೆ ಬಿದ್ಲು ಅಂದೆ. ಯಾರು ನೋಡ್ಲಿಲ್ಲ ತಾನೆ? ಇಲ್ಲ ಗೌಡ್ರೆ, ಯಾರು ನೋಡ್ಲಿಲ್ಲ. ಶರ್ಮಪ್ಪ ಬಟ್ಟೆಗಳು ಸಿಕ್ಬಿಡ್ತು. ರತ್ನಮ್ಮನ ಬಟ್ಟೆ ಓಕೆ, ಶಂಕರನ ಬಟ್ಟೆ ಯಾಕೆ? ಗೌಡ್ರೆ ಅದೆಲ್ಲ ನಿಮ್ಗೆ ಯಾಕೆ? ರತ್ನಮ್ಮ ನಿಮ್ ತೆಕ್ಕೆಗೆ ಬಂದು ಬೀಳೋ ಹೊತ್ತು ತುಂಬಾ ದೂರದಲ್ಲಿಲ್ಲ. ಅಂದ್ರೆ ಈ ಸಲ ನಿಮ್ಮ ತಂತ್ರವಿದ್ಯೆ ಖಂಡಿತವಾಗ್ಲೂ ಕೆಲಸ ಮಾಡುತ್ತೆ ಅಂತ ನಂಬೋದಾ? ಅಥಳ ವಿಥಳ ರಸಾತಳ ತಳಾತಳ ಪಾತಾಳದ ಯಾವ ಲೋಕದಲ್ಲೇ ರತ್ನಮ್ಮ ಬಚ್ಚಿಟ್ಕೊಂಡಿದ್ರು ಸರಿ, ನಾನು ಮಾಡೋ ಪ್ರಯೋಗಕ್ಕೆ ಆಕೆ ಬಂದು ನನ್ನ ಮುಂದೆ ಕೂತ್ಕೋಬೇಕು. ಆ ಕ್ಷಣದಲ್ಲೇ ರತ್ನಮ್ಮ ನಿಮ್ಮ ವಶ ಆಗ್ತಾಳೆ. ಅಷ್ಟು ಮಾಡಿ ಶರ್ಮಪ್ಪ. ಅದೊಂದು ಹೆಂಗಸು ಬಹಳ ವರ್ಷಗಳಿಂದ ನನ್ನ ಕೈ ತಪ್ಪಿಸಿ ಓಡಾಡ್ಕೊಂಡಿದ್ದಾಳೆ. ಪರವಾಗಿಲ್ಲ, ಬಯಸಿ ಬಯಸಿ ಪಡೆಯೋದ್ರಲ್ಲೂ ಒಂದು ತರ ಸುಖ ಇದೆ. ನಿನ್ ಜನ್ಮಕ್ಕೆ ನೀನಿಷ್ಟು ಕೆಟ್ಟೋನು ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ನಿನ್ನ ಅಣ್ಣ ಅನ್ನೋಕೆ ನಂಗೆ ನಾಚಿಕೆ ಆಗ್ತಾ ಇದೆ. ಒಂದ್ ಹೆಣ್ಗೋಸ್ಕರ ನೀ ಏನ್ ಬೇಕಾದ್ರೂ ಮಾಡ್ತೀಯಲ್ಲ? ಇದೊಂದು ವಿಷಯದಲ್ಲಿ ನಿನ್ನ ತಲೆ ಹಾಕಬೇಡ ಪದ್ಮ. ಯಾಕೆ ಹಾಕ್ಬಾರ್ದು? ಇಂಥ ಕೆಲ್ಸಕ್ಕೆ ನೀನ್ ನಮ್ಮ ಅಪ್ಪನ ಹಣನ ಖರ್ಚು ಮಾಡ್ತಾ ಇದ್ಯಾ. ಇದನ್ನ ನಾನಲ್ದೆ ಇನ್ಯಾರು ಕೇಳೋಕ್ ಸಾಧ್ಯ? ಹದ್ದು ಮೀರಿದ ಮಾತಿದು. ನನ್ನ ಖುಷಿ, ಅದನ್ನ ತಡೆಯೋ ಅಧಿಕಾರ ನಿನಗಿಲ್ಲ. ನಾನೀಗ ಮೇಜರ್. ನಾನ್ ಮೇಜರ್ ಆಗೋವರೆಗೂ ಮಾತ್ರ ನೀ ನನ್ ಗಾರ್ಡಿಯನ್ ಅಂತ ವಿಲ್ನಲ್ಲಿರೋದು. ನಾಳೆ ನನ್ನ ಲಾಯರ್ ಹತ್ರ ಹೋಗಿ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿಸ್ತೀನಿ. ಅದಕ್ಕೂ ಮೊದಲು ಸೀದಾ ರಾಮಚಂದ್ರಪ್ಪರ ಮನೆಗೆ ಹೋಗಿ ಇಲ್ಲಿ ಏನೇನ್ ನಡೀತಿದ್ಯೋ ಅದನ್ನೆಲ್ಲ ಹೇಳ್ತೀನಿ. ರಾಮಚಂದ್ರಪ್ಪನ ಮನೆಗೆ ಹೋಗ್ತೀಯಾ? ಏಯ್, ಹಿಡೀರವಳ. ನಡಿಲ. ಎಷ್ಟೇ ಸೊಕ್ಕು ನಿನಗೆ. ನೀನು ಕೃಷ್ಣನ್ ಜೊತೆ ಅಡ್ಡಾಡಕ್ ಶುರು ಮಾಡಿದ್ಯಲ್ಲ, ಆವತ್ತೇ ಈ ಕೆಲಸ ಮಾಡ್ಬೇಕಾಗಿತ್ತು. ನಾನು ಸಮಯ ಬರ್ಲಿ ಅಂತ ಕಾಯ್ತಾ ಇದ್ದೆ. ರತ್ನನ್ಗೋಸ್ಕರ ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ನನ್ನ ಆಸೆ ಈಡೇರೋ ಸಮಯದಲ್ಲಿ ಅಡ್ಗಳಾಗ್ತೀಯ. ಏಯ್, ಹೇಳ್ಕೊಂಡೋಗಿ ತೋಟದ ಮನೇಲಿ ಕೂಡ ಹಾಕೋ ಇವಳ. ನಿನ್ನ ಉಪದೇಶ ಬೇಕಾಗಿಲ್ಲ ನನಗೆ. ಶರ್ಮಪ್ಪ, ಯೋಚನೆ ಮಾಡಬೇಡಿ ಗೌಡ್ರೆ, ಬರೋ ಅಮಾವಾಸ್ಯೆ ಹೊತ್ತಿಗೆ ನಿಮ್ಮ ಕಾರ್ಯ ನಿರ್ವಿಘ್ನವಾಗಿ ನೆರವೇರುತ್ತೆ. ಪದ್ಮಿನಿ 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 ಪದ್ಮಿನಿ
ಪದ್ಮಿನಿ ಪದ್ಮಿನಿ ಪದ್ಮಿನಿ ಪದ್ಮಿನಿ. ಓ ನೀನಾ? ಇದನ್ನೇ ನಿಮ್ಮ ಅಪ್ಪನ ಮನೆ ಅನ್ಕೊಂಡ್ಬಿಟ್ಟಿದ್ದೇನಪ್ಪ? ನಮ್ಮ ಅಪ್ಪನ ಮನೆ ಅಲ್ಲ, ನಮ್ಮ ಮಾವನ ಮನೆ ಅನ್ಕೊಂಡಿದೀನಿ. ನಾನು ಪದ್ಮಿನಿನ ನೋಡ್ಲೇಬೇಕು. ಅವಳು ನಿನ್ ಹೆಂಡತಿ ಅಲ್ಲ, ನನ್ ತಂಗಿ. ಇರ್ಬೋದು, ಆದ್ರೆ ನಾವಿಬ್ರು ಲವ್ ಮಾಡ್ತಾ ಇದೀವಿ, ಮದ್ವೆನೂ ಆಗ್ತಿವಿ. ಮದ್ವೆನಾ? ನಾನ್ ಒಪ್ಪಿಗೆ ಕೊಡ್ಬೇಕಲ್ಲ. ಒಪ್ಪಿಗೆ ಕೊಡೋರು ಯಾವತ್ತೋ ಕೊಟ್ಟಾಯ್ತು. ಅಂದ್ರೆ ನನ್ನನ್ನು ಎದುರಾಕೊಂಡು ಮದ್ವೆ ಆಗ್ತೀರಾ? ನನ್ ತಂಟೆಗ್ ಬಂದ್ರೆ ಅಡ್ಡಡ್ಡ ಉದ್ದ ಸಿಗ್ದಾಕ್ತೀನಿ. ನಿನ್ ಕೂಗ್ಗೆ ಹೆದರ್ಕೊಳಕ್ಕೆ ನಾನೇ ನಿನ್ ಚಿಲ್ರೆ ಕಾಸು ತಿನ್ಕೊಂಡ್ ಬಿದ್ದಿರೋ ಚೇಲ ಅಲ್ಲ. ಪದ್ಮಿನಿ ನನ್ನವಳು, ನನ್ನಿಂದ ಪದ್ಮಿನಿನ ಬೇರೆ ಮಾಡಕ್ಕಾಗಲ್ಲ. ಮಾಡಿದ್ರೆ ನಡೆಯೋದೇ ಬೇರೆ. ನೀನು ಇನ್ನೂ ಜೋರಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಬಾಳ ಕೃಷ್ಣ ಹೋಗ್ರೆ. ಏನಪ್ಪ ಹುಡುಗ? ಓ ನಾಟಕದ ಮೇಷ್ಟ್ರು. ನಮಸ್ಕಾರ ಗೌಡ್ರೆ. ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಲ್ಲ ಗೌಡ್ರೆ, ಕೃಷ್ಣಪ್ಪ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡು ಹೋದ? ಅವನು ಹೇಳ್ಸೋ, ಅವನ ವಿಷಯ ಬಿಟ್ಟಾಕೆ. ನಾಟಕ ತಯಾರಿ ಹೆಂಗ್ ನಡೀತಾ ಐತೆ? ಗೌಡ್ರೆ ಬಹಳ ಚೆನ್ನಾಗಿ ನಡೀತಾ ಇದೆ. ಅಲ್ಲ, ನೀವು ಹೋದ್ ಸಲ ಬಂದವರು, ಆಮೇಲೆ ಆ ಕಡೆ ಬರ್ಲೇ ಇಲ್ಲ. ಅದು ಗೌಡ್ರಿಗೆ ಒಂದ ಎರಡ ಕೆಲ್ಸ. ಊರಾಗ ಎಷ್ಟೊಂದ್ ಜನ ಅವ್ರೆ, ಅವ್ರದೆಲ್ಲ ಸೇಮ್ ಸಮಾಚಾರ ವಿಚಾರಿಸ್ಬಾರ್ದ? ಇಲ್ಲ ಅಂದೋರುಂಟೇನಪ್ಪ. ಗೌಡ್ರೆ ನಿಮ್ ಬಗ್ಗೆ ಊರಿಗೂ ಪ್ರಚಾರ ಮಾಡ್ಬಿಟ್ಟಿದೀನಿ. ಮನೆ ಮನೆಗೂ ನಾಟಕ ತಯಾರಿ ಬಹಳ ಜೋರಾಗಿ ನಡೀತಾ ಇದೆ. ಅಲ್ಲ ಮೇಷ್ಟ್ರೆ, ನಾನೇನೋ ಒಂದಿಷ್ಟು ಪುಡ್ಕಾಸ್ ಕೊಟ್ಟಿದ್ದೀನಿ, ನನ್ನ ಬಗ್ಗೆ ಅಷ್ಟೊಂದು ಪ್ರಚಾರ ಮಾಡ್ತಿರಲ್ಲ, ನಂಗೆ ಸಂಕೋಚ ಹಾಕಿಲ್ವಾ? ಏನ್ ಗೌಡ್ರೆ ನೀವು ಇದಕ್ಕೆಲ್ಲ ಸಂಕೋಚ ಯಾಕೆ ಗೌಡ್ರೆ? ತಾವು ಕಲಾ ಪೋಷಕರು, ತಮ್ಮ ಬಗ್ಗೆ ಪ್ರಚಾರ ಮಾಡಿದ್ರೆ ಬೇರೆಯವರು ತಮ್ಮ ಉದಾರ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅವರು ಹೀಗೆ ಆಗ್ಬಹುದಲ್ಲ ಅಂತ. ನಿಮ್ ಯೋಚನೆ ಸರಿನೇ. ಸರಿ, ಈಗ ನನ್ನಿಂದ ಏನಾಗ್ಬೇಕು ಮೇಷ್ಟ್ರೆ? ನಮ್ ತಂಡದವರೆಲ್ಲ ಸೇರಿ ನಾಳೆ ತಮ್ಗೊಂದು ಸನ್ಮಾನ ಇಟ್ಕೊಂಡಿದೀವಿ. ಅದಕ್ಕೆ ತಾವು ವೇದಿಕೆ ಮೇಲೆ ಬಂದು ಸನ್ಮಾನ ಸ್ವೀಕರಿಸಿ ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಮಾತುಗೀತೆಲ್ಲ ಬೇಡ ಮೇಷ್ಟ್ರೆ, ಜನ ನಾಟಕ ನೋಡ್ಬೇಕು ಅಂತ ಬಂದಿರ್ತಾರೆ. ಸನ್ಮಾನನೂ ನನ್ಗಿಷ್ಟ ಇಲ್ಲ. ಏನೋ ನೀವು ತುಂಬಾ ಒತ್ತಾಯ ಮಾಡ್ತಾ ಇದ್ದೀರಾ ಅಂತ ಒಪ್ಕೋತಾ ಇದ್ದೀನಿ ಅಷ್ಟೇ. ಹೆಂಗ್ ನಡೀತಾ ಇದೆ ನಾಟಕ ತಯಾರಿ ರಂಗಪ್ಪ? ನೋಡ್ರೆ, ನೀವೇನ್ ತಲೆ ಕೆಡ್ಸ್ಕೋಬೇಡಿ. ಈ ಕೀಚ್ಕ ಭೀಮನ್ ಎತ್ತೋದಕ್ಕೆ ಮೇಟ್ರ್ ಎಲ್ಲ ಹೇಳ್ಕೊಟ್ಟವ್ರೆ. ನೋಡಿ ನೋಡಿ ಗೌಡ್ರೆ, ನಮ್ಮೂರ್ನವ್ರನ್ನೇ ಹಾಕೊಂಡು ನಾಟಕ ಮಾಡಿ ಎಂತೀರಿ? 3 ಹೊತ್ತು ಕೂಡ್ಕೊಂಡು ಬಿದ್ದಿರೋ ಇವನಿಗೆ ವಧೆ ಆಗೋದು ಕೀಚಕಂದ ಭೀಮಂದ ಅಂತ ಗೊತ್ತಿಲ್ಲ. ಇವ್ರನ್ನೆಲ್ಲ ಕಟ್ಕೊಂಡು ನಾನು ಏನ್ ಸಾಯ್ಲಿ? ಪಾಪ ಹಳ್ಳಿ ಐಕ್ಳು ವಿದ್ಯಾಭ್ಯಾಸ ಇಲ್ಲ ಅಲ್ವಾ ಮೇಷ್ಟ್ರೆ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡು ಅಂತ ನಾನು ಅವ್ನಿಗೆ ಬುದ್ಧಿ ಹೇಳಿ ಕಳಿಸ್ತೀನಿ. ನೀವು ನಡೀರಿ. ಸರಿ ಸರಿ, ಬರ್ತೀನಿ ಗೌಡ್ರೆ. ಬೇಗ ಬಂದ್ಬಿಡು. ಏನೋ ಹೇಳಿದ್ದೆ ನಿಂಗೆ? ಮಾಡೋ ಕೆಲಸ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ದೆ ತಾನೆ? ಏನೋ ಉತ್ಸಾಹ ಕೇಳ್ಬಿಟ್ಟೆ ಗೌಡ್ರೆ, ಕ್ಷಮಿಸ್ಬಿಡಿ. ಏನ್ ಕ್ಷಮಿಸೋದಲ್ಲಿ? ಇಡೀ ಊರಿನವರಿಗೆ ಗೊತ್ತಾಗ್ತಾ ಇದೆಯಲ್ಲ ನೀನ್ ಮಾಡ್ತಾ ಏನಾಗಕ್ಕಿಲ್ಲ. ಏನೋ ತಮಾಷೆ ಹೇಳ್ದೆ ಅಂತ ಎಲ್ಲರಿಗೂ ಬಾಯಿ ಮುಚ್ಚಿಸ್ತೀನಿ, ಸುಮ್ಕಿರಿ. ಏನೋ ನನ್ನ ತಲೆಗೆ ತರ್ತೀಯ ಕಣೋ ನೀನು. ಹಂಗಾದ್ರೆ ಒಳ್ಳೇದಲ್ವಾ? ಏನಿಲ್ಲ, 500 ರೂಪೀಸ್ ಕೊಡಿ ಖರ್ಚಿಗೆ. 500? ಕನ್ನಡದಲ್ಲಿ ನೆಟ್ಟಿಗೆ ಸಂಭಾಷಣೆ ಹೇಳಕ್ ಬರಲ್ಲ. 500 ತಗ ನೀನು. 500 ನೋಡ, ಕೆಲಸ ಯಾರಿಗೂ ಗೊತ್ತಾಗಬಾರ್ದು. ಎಂತ ಸುಂದರ ನಾನು. ಅಳ್ಬೇಡ. ಸುಮ್ಮನೆ ಎಲ್ಲದಕ್ಕೂ ನಿಮ್ಮ ಅಪ್ಪನೇ ಬರ್ಬೇಕಾ? ಈ ಮನೇಲಿ ಒಬ್ರು ಇಲ್ಲ ನಂಗೆ ಹೆಲ್ಪ್ ಮಾಡೋರು. ಅಪರೂಪವಾಗಿ ಹೊರಗಡೆ ಹೋಗ್ತಾ ಇದ್ದೀನಿ, ನ್ಯಾಯವಾಗಿ ರೆಡಿ ಆಗೋಕ್ಕೂ ಬಿಡ್ತಾ ಇಲ್ಲ. ಇದೊಂದು ಅಕ್ಕೆ ನೀವ್ ಇನ್ನೂ ಹೊರಟಿಲ್ವಾ? 3 ದಿನ ಬೇಗ ಕರ್ಕೊಂಬ ಅಂದ್ರು. ಹೀಗ್ ಲೇಟ್ ಮಾಡಿದ್ರೆ ಹೇಗೆ? ನೀವು ರೆಡಿ ಆಗ್ತಾ ಇದ್ದೀನಿ ಕಣೋ. ನೋಡಿ ಅವ್ನ್ ಗೋಳು. ದೊಡ್ಡಕ್ಕೆ ಏನ್ ಕೃಷ್ಣ? ನೀವು ಇನ್ನು ರೆಡಿ ಆಗಿಲ್ವಾ? ಅದು ನಿಮ್ಮ ಅಣ್ಣ ಇದೇ ಸೀರೆನ ಉಟ್ಕೊಂಬಾ ಅಂತ ಹೇಳಿದ್ರು. ನೋಡಿದ್ರೆ ಇದ್ರ ಬ್ಲೌಸೇ ಸಿಗ್ತಾ ಇಲ್ಲ. ಅಲ್ಲಿ ಜನ ಬರ್ತಾ ಇರೋದು ನಾಟಕ ನೋಡಕ್ಕೆ, ನಿಮ್ಮನ್ನ ನೋಡಕ್ಕಲ್ಲ ಅಂತ ಹೇಳು ಕೃಷ್ಣ. ನೋಡು, ಹೀಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರೋಲ್ಲ. ಅಯ್ಯೋ ಅದ್ಕೆ ನೀವೀಗ ಜಗಳ ಶುರು ಮಾಡ್ಬೇಡಿ. ನೀವ್ ಹೋಗಿ ರೆಡಿ ಆಗಿ ಅದ್ಕೆ. ಅಷ್ಟಲ್ಲ ನೀವ್ನ ಬಿಟ್ ಬರ್ತೀನಿ. ಸರಿ. ಸುಮ್ನೆ ಇರೋ ಅಂದ್ರೆ ಬಾರೋ ಪುಟ, ಅಳ್ಬೇಡ್ವೋ? ಯಾಕೋ ಬರೀ ರೆಡಿನೇ ಆಗ್ತಾ ಇರ್ಬೇಡಿ. ಮನೆ ಜೋಪಾನ ಬೀಗ ಹಾಕೊಂಡ್ ಬನ್ನಿ. ರಾಮಚಂದ್ರಪ್ಪ ನಾಟಕ ತಯಾರಿ ಇರೋನೆ. ನಿಮ್ಗೆ ಅಡ್ಡಿ ಪಡಿಸೋರು ಯಾರಿಲ್ಲ. ಅದೇನ್ ಮಾಡ್ತಿರೋ ಮಾಡಿ, ರತ್ನ ಬೇಗ ಕರ್ಸಿ. ನಾನಾಗ್ಲೇ ಪೂಜೆ ಶುರು ಮಾಡಾಯ್ತು. ಆದ್ರೆ ನಾನು ಮಾಡೋ ಪ್ರಯೋಗನ ಅರ್ಥ ಮಾಡ್ಕೊಂಡು ಅದನ್ನ ತಡೆ ಹಿಡಿಯೋ ಶಕ್ತಿ ಆ ರಾಮಚಂದ್ರಪ್ಪನಿಗಿದೆಯಲ್ಲ, ಅದೇ ನನಗೆ ಆಶ್ಚರ್ಯ ಆಗ್ತಿರೋದು. ನೋಡ್ರೆ, ಇನ್ನು ಹಾಗಾಗೋದಕ್ಕೆ ಸಾಧ್ಯ ಇಲ್ಲ. ನೋಡ್ತೀರಿ ಈಗ ನಾನು ಹೇಗೆ ವಿಜೃಂಭಿಸ್ತೀನಿ ಅಂತ. ಓಂ ಶ್ರೀಂ
ಭಗವತಿ, ಭೈರವಿ, ಭಗಮಾಲಿನಿ, ಚಾಮುಂಡಿ ಆವಾಹಯಾಮಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಫಟ್ ಸ್ವಾಹಾ. ಓಂ ಶ್ರೀಂ ಹ್ರೀಂ ಕ್ಲೀಂ ಫಟ್ ಸ್ವಾಹಾ. ಓಂ ಹ್ರೀಂ ಶ್ರೀಂ ಫಟ್ ಸ್ವಾಹಾ. ಓಂ ಹ್ರೀಂ ಶ್ರೀಂ ಫಟ್ ಸ್ವಾಹಾ. ಬರ್ತಾ ಇದ್ದಾಳೆ ರತ್ನಮ್ಮ, ಬರ್ತಾ ಇದ್ದಾಳೆ. ಗೌಡ್ರೆ ಏನಂದ್ರಿ? ನಿನ್ನಿಂದ ಇದು ಸಾಧ್ಯ ಇಲ್ಲ ಅಂದ್ರಿ, ಈಗೇನು ಹೇಳ್ತೀರಾ? ಶರ್ಮಪ್ಪ, ಈಗ ನಿನ್ನ ಮಂತ್ರವಾದಿ ಅಂತ ಒಪ್ಕೊಂಡ್ಬಿಟ್ಟೆ. ಗೌಡ್ರೆ ನೋಡ್ತೀರಿ ನನ್ನ ತಾಕತ್ತು. ಇನ್ನೊಂದು ಕ್ಷಣದಲ್ಲಿ ರತ್ನಮ್ಮ ಬಂದು ನಿಮ್ಮ ಪಕ್ಕದಲ್ಲಿ ಕೂರ್ತಾಳೆ. ಶಾಕಿನಿ, ಡಾಕಿನಿ, ಮೋಹಿನಿ, ಮಾಯಾ ಮೋಹಿನಿ, ಚಾಮುಂಡೇಶ್ವರಿ, ಆವಾಹಯಾಮಿ, ಆವಾಹಯಾಮಿ, ಫಟ್ ಸ್ವಾಹಾ. ಅದಕ್ಕೆ ನಾನು ಹೋಗಿ ದೊಡ್ಡಕ್ಕಿನ ಕರ್ಕೊಂಡ್ ಬರ್ತೀನಿ. ಅದಕ್ಕೆ 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 ಎಲ್ಲೋದ್ರು? ಒಂದ್ ವೇಳೆ ನಾಟಕದ ಹತ್ರ ಏನಾದ್ರು ಹೋಗಿರ್ಬೋದಾ? ಅಣ್ಣ ಆಕ್ಟ್ ಮಾಡ್ತಿರೋ ಖುಷಿಗೆ ಹೋಗಿದ್ರು ಹೋಗಿರ್ಬೋದು. ಎಂಥ ಸುಂದರ ನಾನು, ಎಂಥ ಸುಂದರ ನಾನು, ರಮಣೀ ಮಾನಸ ಮಂದಿರ ಚೋರ, ರಮಣೀ ಮಾನಸ ಮಂದಿರ ಚೋರ, ಚೋರಾಗ್ರೇಸರ ರಜನೀ ವಲ್ಲಭ ಸುಗುಣ ಗಂಭೀರ, ಕವಿದಿದೆ ನನ್ನ ಕಾಮಾಂಧಕಾರ, ಮಾಡುವೆ ಮಾನಿನಿ ಮಾನಾಪಹರಣ, ಮಾಡುವೆ ಮಾನಿನಿ ಮಾನಾಪಹರಣ. ಅದಕ್ಕೆ ಏನು ದೊಡ್ಡಕ್ಕೆ ಎಲ್ಲಿ? ನನ್ಗೇನ್ ಗೊತ್ತು? ಅದಕ್ಕೇನ್ ಕರ್ಕೊಂಡ್ ಬರ್ತೀನಿ ಅಂತ ನೀನ್ ತಾನೆ ಹೋಗಿದ್ದು. ದೊಡ್ಡಕ್ಕೆ ಮನೇಲೆಲ್ಲೂ ಕಾಣ್ತಿಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ನಾನ್ ನಾಟಕ ನೋಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಬಿಟ್ಬಿಡು. ಅಲ್ಲಿ ಎಲ್ಲ ಕೂತಿರ್ಬೇಕು, ಹೋಗ್ ಹುಡುಕು. ಅದು ಎಲ್ಲೋಗಿದ್ದೆ? ಅಯ್ಯೋ ಅದೊಂದು ದೊಡ್ಡ ಕತೆ ಹೇಳ್ತೀನಿ ಬಾ. ಏನಾಯ್ತು ಹೇಳು. ಹೇಳ್ತೀನಿ ಬಾ. ಎಲ್ಗೆ? ಬೇಗ ಬಾ. ಓಂ ಶ್ರೀಂ ಹ್ರೀಂ ಕ್ಲೀಂ ಫಟ್ ಸ್ವಾಹಾ. ಬಾ ಬಾ
ಶರ್ಮಪ್ಪ, ರತ್ನಂಗೆ ಯಾವಾಗ ಎಚ್ಚರಿಕೆ ಆಗುತ್ತೆ? ಚಂದ್ರೇಗೌಡ, ನಾನು ಹಾಕಿರೋ ವಶೀಕರಣ ನಾನೇ ತೆಗಿಬೇಕು. ಅಲ್ಲಿವರೆಗೂ ಈ ರತ್ನ ನನ್ನ ಹಿಡಿತದಲ್ಲೇ ಇರ್ತಾಳೆ. ಅಂದ್ರೆ ಇವತ್ತು ನನ್ನ ಆಸೆ ಈಡೇರುತ್ತಲ್ಲ? ಏನ್ ಗೌಡ, ನಿನ್ನ ಆಸೆ ಪೂರೈಸ್ಕೋಬೇಕು ಅನ್ನೋ ಆತ್ರದಲ್ಲಿ ಇದೆಯಲ್ವಾ, ಹಾಗೆ ನನ್ನ ಆಸೆನೂ ನಾನು ಪೂರೈಸ್ಕೋಬೇಕಲ್ವಾ? ಅಂದ್ರೆ ಅಂದ್ರೆ ನೀನ್ ರತ್ನ ಇಂದ್ರಿಯಗಳನ್ನ ನಿಗ್ರಹಿಸುವಷ್ಟು ಶಕ್ತಿ ನಮಗಿದೆ. ನಾವು ಸಾಧಕರು ನಿಂತರ ಕೆಟ್ಟ ಆಸೆಗೆ ಬಲಿ ಬೀಳೋರಲ್ಲ. ಸರಿ, ಮತ್ತಿನ್ನೇನ್ ಬೇಕು ಕೇಳೋ? ಇಡೀ ಜಗತ್ತನ್ನೆಲ್ಲ ಒಂದೇ ಬೆರಳಲ್ಲಿ ಆಡಿಸ್ತಾ ಇದೆಯಲ್ಲ ಹಣ, ಆ ಹಣ ನನಗ್ ಬೇಕು. ಕೇಳಿದಷ್ಟು ಮುಂಚೆನೆ ಕೊಟ್ಟಿದ್ದೀರಲ್ಲ. ನಿನ್ನ ಆಸೆ ಪೂರೈಸೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ನಾನು ಕಲಿತ ಯಂತ್ರ ಮಂತ್ರ ತಂತ್ರ ವಿದ್ಯೆಗಳನ್ನೆಲ್ಲ ನಿನಗೋಸ್ಕರ ಪ್ರಯೋಗ ಮಾಡಿದ್ದೀನಿ. ಅಷ್ಟು ಮಾಡಿದ್ದಕ್ಕೆ ಇಷ್ಟೇ ನಾ ಪ್ರತಿಫಲ. ಮತ್ ಬೇರೆ ಏನ್ ಬೇಕು ನಿನ್ಗೆ? ನಿನ್ನ ಆಸ್ತಿಲಿ ನನಗೆ ಪಾಲು ಬೇಕು. ಏನಂದ್ರೆ? ಪ್ರಾಣದ ಹಂಗನ್ನೇ ತೊರೆದು ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ಪಾಲ್ ಕೊಡೋದಕ್ಕಾಗೋದಿಲ್ವಾ? ಏನು ಯೋಚನೆ ಮಾಡ್ತಾ ಇದ್ಯಾ? ಅದನ್ನೆಲ್ಲ ನಾಳೆ ನೋಡೋಣ. ನಾಳೆ ಹಾಗಾದ್ರೆ ನಾಳೆನೆ ವಶೀಕರಣ ಮಾಡ್ತೀನಿ. ಇವತ್ತೀಗೆನ ಬಿಟ್ಬಿಡ್ತೀನಿ. ಶರ್ಮಪ್ಪ, ಓ ಬೇಡ 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 ಬೇಡ. ಕಾಗದ ಪತ್ರ ಎಲ್ಲ ಮಾಡೋದಕ್ಕೆ ಸಮಯ ಬೇಕಾಗುತ್ತಲ್ವಾ? ಅದನ್ನೆಲ್ಲ ನಾನೇ ಸಿದ್ಧ ಮಾಡ್ಕೊಂಡು ಬಂದಿದ್ದೀನಿ. ಇದರಲ್ಲೊಂದು ಸಹಿ ಹಾಕು ಸಾಕು. ಹೆದರ್ಕೋಬೇಡ ಚಂದ್ರೇಗೌಡ, ನಿನ್ನ ಆಸ್ತಿಲಿ ಅರ್ಧ ಮಾತ್ರ ನನ್ನ ಹೆಸರಿಗೆ ಬರ್ಕೊಳ್ತೀನಿ. ಸಹಿ ಹಾಕು. ಏನು ಯೋಚನೆ ಮಾಡ್ತಾ ಇದ್ದೀಯಾ? ಕರ್ಣ ಪಿಶಾಚಿಯಿಂದ ಅವತ್ತು ಏನಾಯ್ತು ಅಂತ ನಿನಗೆ ಗೊತ್ತು ತಾನೆ? ನನ್ನ ಸುತ್ತ 10 ಶಕ್ತಿಗಳು ಸುತ್ತುತ್ತಾ ಇವೆ. ನನ್ನ ಒಂದೇ ಒಂದು ಆಜ್ಞೆಗೋಸ್ಕರ ಕಾಯ್ತಾ ಇವೆ. ಎಲ್ಲಕ್ಕಿಂತ ಹೆಚ್ಚಾಗಿ ನೀನೇ ಕೊಂದ ನಿನ್ನ 2 ಹೆಂಡತಿಯರು ದೆವ್ವಗಳಾಗಿ ನನ್ನ ಹಿಡಿತದಲ್ಲಿದ್ದಾರೆ. ಅವರನ್ನ ನಾನು ಥೂ ಬಿಟ್ರೆ ಸಾಕು, ನಿನ್ನ ಕತೆ ಅಷ್ಟೇ. ನೋಡು ಚಂದ್ರೇಗೌಡ, ಇದಕ್ಕೆಲ್ಲ ಅವಕಾಶ ಕೊಡಬೇಡ. ನಾನಿನ್ನೂ ಆ ರಾಮಚಂದ್ರಪ್ಪನ ಮೇಲೆ ಬೇರೆ ಪ್ರಯೋಗ ಮಾಡೋದಿದೆ. ಬೇಡ ಅನ್ನೋದಾದ್ರೆ ಹೇಳ್ಬಿಡು, ನನ್ನ ದಾರಿ ನನಗಿದ್ದೇ ಇದೆ. ಶರ್ಮಪ್ಪ, ತಗೋ. ಚಂದ್ರೇಗೌಡ, ನೀನು ತುಂಬಾ ಕಿಲಾಡಿ. ಸಮಯ, ಸಂದರ್ಭ, ಪರಿಸ್ಥಿತಿ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀಯ. ಕೊಡು. ಈಗ ನಿನ್ನ ಸಮಯ ಶುರುವಾಗಿದೆ, ಉಪಯೋಗಿಸ್ಕೋ. ನಾನು ಈಗಲೇ ಹೋಗಿ ಆ ರಾಮಚಂದ್ರಪ್ಪನ ಅವಸಾನ ನೋಡ್ತೀನಿ. ಜೈ ಚಾಮುಂಡೇಶ್ವರಿ. ನೀನಾಗೆ ಬರಲಿಲ್ಲ ರತ್ನ. ವಶೀಕರಣ ಮಾಡಿಸಿ ನಾನೇ ಕರೆಸ್ಕೊಂಡೆ. ರತ್ನ, ಇಂಥ ಸಮಯಕ್ಕೋಸ್ಕರ ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೆ ಗೊತ್ತಾ? ಹತ್ರ ಬರ್ಬೇಡ ನೀಚ. ಕಣ್ಣು ಹೆಂಡತಿ ಮೇಲೆ ಕಣ್ಣು ಹಾಕೋದಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ನಾಚಿಕೆ ಬಿಟ್ರೆ ಆಸೆ ಈಡೇರ್ತಿಲ್ಲ. ರತ್ನ, ಪ್ರಿಯೇ, ಸುರಸುಂದರಾಂಗಿ, ಸರಸದ ಸಮಯದಲ್ಲಿ ನೀನೇಕೆ ಬಾಧೆ ಪಡುತ್ತಿರುವೆ? ಕಾಮನ ಬಾಧೆ. ಆಹಾ, ಕಾಮನ ಬಾಧೆ ಏಕಕಾಲದಲ್ಲಿ ನಮ್ಮಿಬ್ಬರನ್ನು ಮನೋಹರವಾಗಿಸಿದೆಯಲ್ಲ. ಪ್ರಿಯೇ, ಪ್ರಿಯೇ, ಏನಿದು ಕೇಶಪಾಶ? ಕೇಶಪಾಶವಲ್ಲ, ನಿನ್ನ ಪಾಲಿಗೆ ಇದು ಯಮಪಾಶ. ಮೋಸ!
ಇದೇಲ್ಲ ಇದು ಭೀಮನ್ ವದೇನ ಕೀಚಕಿನ ವದೇನ ಅಯ್ಯೋ ಶಿವನೇ, ರಾಮಚಂದ್ರಪ್ಪನಿಗೆ ಏನಾಯ್ತು? ಕೃಷ್ಣ, ನಿನ್ಗೇನು ಆಗಿಲ್ಲ ತಾನೆ? ರತ್ನ, ರತ್ನ ನಿಂತ್ಕೋ ರತ್ನ. ಇಲ್ಲ, ತಪ್ಪಿಸ್ಕೊಳ್ಳೋದಕ್ಕೆ ದಾರಿನೇ ಇಲ್ಲ. ರತ್ನ, ನಿನ್ನ ನೋಡ್ದಾಗ್ಲೆಲ್ಲ ನನ್ನ ಮನಸ್ಸಿನಲ್ಲಿ ಮುಳ್ಳು ಚುತ್ತಾಗ ನೋಡು, ರಾಮಚಂದ್ರಪ್ಪ ನಿನಗೆ ಸರಿಯಾದ ಗಂಡ ಅಲ್ಲ. ಸುಖ ಅಂದ್ರೆ ಏನು ಅಂತ ನಾನು ನಿಂಗೆ ತೋರಿಸ್ತೇನೆ. ಬಾ ಬಾ, ನನ್ನ ತೆಗೆಗೆ ಬಾ. ನನ್ ಮಾತು ಕೇಳು, ನೀನು ದುಷ್ಟತನಕ್ಕೆ ಆ ದೇವಿ ಸರಿಯಾದ ಶಿಕ್ಷೆ ಕೊಡ್ತಾಳೆ. ದೇವಿ ಏನು ಶಿಕ್ಷೆ ಕೊಟ್ಟರು ಅದನ್ನ ಆಮೇಲೆ ಅನುಭವಿಸ್ತೀನಿ. ಈಗ ನಿನ್ನನ್ನು ಅನುಭವಿಸ್ತೀನಿ. ರತ್ನ, ನೀನು ಕೊಸರ್ಕೊಂಡು ದೂರ ಹೋದಷ್ಟು ನನ್ನಲ್ಲಿ ಆಸೆ ಜಾಸ್ತಿ ಆಗ್ತಾ ಇದೆ. ಏನಿದು? ನಾನು ಮಾಡಿದ ಸಂಮೋಹನ ವಶೀಕರಣ ಭಸ್ಮ ಆಯ್ತಾ? ಅಸಂಭವ, ಅಸಂಭವ! ಚಾಮುಂಡಿ, ಯಾಕೆ ಹೀಗೆ ಮಾಡಿದೆ? ನಾನು ನಿನಗೆ ಏನು ಅನ್ಯಾಯ ಮಾಡಿದ್ದೆ? ನಿನ್ನ ಭಕ್ತನಿಗೆ ಇದೇನಾ ಪ್ರತಿಫಲ? ಗೌಡ, ನಾನು ಇವತ್ತಿನ ಸುಮ್ಮನೆ ಬಿಡೋದಿಲ್ವೋ? ನನ್ನ ಮಾತು ಕೇಳ್ತೀನಿ, ನಾನೇನು ಅಣ್ಣ ಅಂತ ಹೇಳ್ಕೊಳಕ್ಕೆ ನಂಗೆ ನಾಚಿಕೆ ಆಗ್ತಾ ಇದೆ. ನಿನ್ನ ಬಿಟ್ಬಿಡ್ಬೇಕಾ? ತುಂಡ್ ತುಂಡ ಕತ್ತರಿಸಿದ್ರು ಪಾಪ ಬರೋದಿಲ್ಲ. ನೋಡ, ಮನಸ್ಸು ಹತೋಟಿ ತಪ್ಪಿ ಮಣ್ತಿನ ಕೆಲಸ ಮಾಡ್ಕೊಡ್ತಾ ನಮ್ಮಿಂದ ನಡಿಬಾರ್ದು ನಡೆದು ಹೋಯ್ತು ಕೃಷ್ಣ. ಗೌಡ, ಏನ್ ಮಾತು ಅಂತ ಆಡ್ತಿದ್ಯಾ ನೀನು?
ರತ್ನ, ನೀನ್ ಹೆಣ್ಣು ನಾಚಿಕೆ ಇರ್ಬೋದು, ಹಾಗಂತ ಮಾಡಿದ ತಪ್ಪನ್ನು ಒಪ್ಕೊಂಡ್ರೆ ಯಾವ ಅವಮಾನನೂ ಇಲ್ಲ ರತ್ನ. ಆಗಬಾರ್ದಾಗೋಯ್ತಪ್ಪ. ಕೃಷ್ಣ, ಇಲ್ಲ ಕೃಷ್ಣ, ಇವನ್ ಮಾತು ನಂಬೇಡ. ಇವನು ಸುಳ್ಳು ಹೇಳ್ತಾ ಇದ್ದಾನೆ. ನೀನ್ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಎಲುಬಿಲ್ಲದ್ ನಾಲ್ಗೆ ಅಂತ ಏನೇನೋ ಓದಬೇಡ. ನಾನು ಸುಳ್ಳು ಹೇಳ್ತಾ ಇಲ್ಲಮ್ಮ. ರತ್ನನ ಸಂಮೋಹನಕ್ಕೆ ಒಳಗಾಗೋ ಹಾಗೆ ಮಾಡಿದ್ ನಿಜ. ಆಮೇಲೆ ಪರಿಸ್ಥಿತಿ ಕೈ ಮೀರಿ ಹೋಯ್ತು. ಅಯ್ಯೋ ಇಲ್ಲ, ಇದನ್ನೆಲ್ಲ ಕೇಳೋದಕ್ಕೆ ನನ್ನಿಂದ ಆಗೋದಿಲ್ಲ. ದೇವಿ, ನೀನು ನನ್ ಕೈ ಬಿಟ್ಯಾ. ಬೇಡ, ನನ್ಗೆ ಅಪ್ಪದ ಬೇಡ, ಬೇಡ. ಅಕ್ಕೆ, ನಾನು ಸುಮ್ಮನೆ ಬಿಡೋದಿಲ್ಲ. ಕೃಷ್ಣ, ಅಕ್ಕ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ? ಅಕ್ಕೆ, ಅಕ್ಕ, ದಯವಿಟ್ಟು ನಿಂತ್ಕೊಳ್ಳಿ ಅಕ್ಕೆ. ಹಾವು ಕಚ್ಬಿಟ್ಟಿದೆಯಣ್ಣ. ಹಾವು ಕಚ್ಬಿಟ್ಟಿದ್ಯಾ? ಹಾಗಾದ್ರೆ ಹಾಸ್ಪಿಟ್ಲ್ ಕರ್ಕೊಂಡು ಇಲ್ಲ ರಾಮಚಂದ್ರಪ್ಪ, ಇಲ್ಲ. ಮಾಮೂಲಿ ಹಾವು ಕಚ್ಚಿದೆ, ಯಾವ ಡಾಕ್ಟರ್ ಬೇಕಾದ್ರೂ ಬದುಕಿಸಿರೋನು. ಆದ್ರೆ ನನಗೆ ಕಚ್ಚಿದ್ದು ದೇವ್ ಸರ್ಪ ರಾಮಚಂದ್ರಪ್ಪ. ನಾನು ಮಾಡಿರೋ ಎಲ್ಲ ತಪ್ಪಿಗೆ ಒಂದೇ ತರ ಶಿಕ್ಷೆ ಕೊಡ್ಬೇಕು ಅಂತ ಹೇಗ್ ಮಾಡಿದೆ ಅನ್ಸುತ್ತೆ. ನಾನ್ ಬದುಕಲ್ಲ. ನೀವ್ ಎಲ್ಲಿ ಕರ್ಕೊಂಡು ಹೋದ್ರು ನಾನು ಬದುಕಲ್ಲ. ಮನುಷ್ಯ ತಪ್ಪು ಮಾಡ್ತಾನೆ, ಆದ್ರೆ ಅದಕ್ಕೆ ಸಾವೇ ಕೊನೆ ಅಲ್ಲ. ನಾನು ಮಾಡಿದ್ದು ತಪ್ಪಲ್ಲ ರಾಮಚಂದ್ರಪ್ಪ, ಅಪರಾಧ, ಮಹಾ ಅಪರಾಧ. ಗಂಗೆಯಷ್ಟೇ ಪವಿತ್ರರಾದ ರತ್ನಮ್ಮನ ಮೇಲೆ ಆಸೆ ಪಟ್ಟೆ. ನಿನ್ನನ್ನ ಕೃಷ್ಣನ ಕೊಲಿಸೋದಕ್ಕೆ ಪ್ರಯತ್ನ ಪಟ್ಟೆ. ಅವಳ ಮೇಲೆ ಇಲ್ಲೂ ಸಲ್ಲದ ಆರೋಪ ಹೊರಿಸ್ದೆ. ಆ ದೇವಿ ಸರಿಯಾದ ಶಿಕ್ಷೆನೆ ಕೊಟ್ಲು. ರತ್ನಮ್ಮ, ನೀನು ವಯಸ್ಸಲ್ಲಿ ಚಿಕ್ಕವಳು, ನಿನ್ನ ಕೈ ಮುಗಿಬಾರ್ದು. ಆದರೂ ಕೈ ಮುಗಿದು ಕೇಳ್ಕೊತೀನಿ, ನನ್ನ ತಪ್ಪನ್ನು ಕ್ಷಮಿಸ್ಬಿಡಮ್ಮ. ನನ್ನ ತಪ್ಪಿಗೆ ಯಾವ ಶಿಕ್ಷೆ ಕೊಟ್ಟರು ಸಾಕು. ತಾಯಿ, ಒಂದು ಭಿಕ್ಷೆ ಕೇಳ್ತೀನಿ, ಕೊಡ್ತೀಯಾ? ಏನ್ ಭಿಕ್ಷೆ? ಪಶ್ಚಾತ್ತಾಪಕ್ಕಿಂತ ಬೇರೆ ಶಿಕ್ಷೆ ಇಲ್ಲ. ಹೇಳಿ ಗೌಡ್ರೆ. ನಾನು ಮಾಡಿದ ತಪ್ಪಿಗೆ ನನ್ನ ತಂಗಿ ಪತ್ನಿ ಶಿಕ್ಷೆ ಅನುಭವಿಸ್ಬಾರ್ದು. ನನ್ನ ತಂಗಿನ ನಿಮ್ಮನೆ ಸೊಸೆ ಮಾಡ್ಕೋತೀಯ ರಾಮಚಂದ್ರಪ್ಪ? ಗೌಡ್ರೆ, ನಿಮ್ಮ ದೊಡ್ಡಪ್ಪಗೆ ಈಗಾಗಲೇ ಮಾತು ಕೊಟ್ಟಿದ್ದೀನಿ, ಪದ್ಮನ್ನೇ ನಮ್ಮನೆ ಸೊಸೆ ಮಾಡ್ಕೋತೀನಿ ಅಂತ. ಅಣ್ಣ, ಪದ್ಮಿನಿ, ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸ್ಬಿಡಮ್ಮ. ಇಲ್ಲಣ್ಣ, ಇಲ್ಲ. ಅಮ್ಮ, ತಾಯಿ. ಸತ್ಯಮೇವ ಜಯತೆ ನಾನೃತಂ. ಸತ್ಯಕ್ಕೆ ಸೋಲಿಲ್ಲ, ಸಾಧ್ವಿಗೆ ಭಯವಿಲ್ಲ. ದುಷ್ಟರಿಗೆಲ್ಲ ವಿಧಿಸುವೆ ದಂಡನೆ, ಶಿಷ್ಟರಿಗೆಲ್ಲ ಕೊಡುವೆ ಸಂರಕ್ಷಣೆ. ಮಾಡಲು ಧರ್ಮದ ಪಾಲನೆ, ಶಕ್ತಿ ಕೊಡುವ